ದೇವರು ಸಿಗದ ಅಥವಾ ಅರಿವಲ್ಲಿ ಮುಳುಗೋದ? ಕರ್ಮ ಅನ್ನೋದು ನಿಜಾನ? ಈ ಸ್ತೋತ್ರ ಮಂತ್ರ ಜಪ ತಪ ಎಲ್ಲ ಅಧ್ಯಾತ್ಮ ಅನ್ನೋದು ಜೀವನವನ್ನು ದೊಡ್ಡ ಮಟ್ಟದಲ್ಲಿ ಬದುಕೋದಕ್ಕೆ, ಏನೇ ಕಷ್ಟ ಬಂದು ಎದುರಿಸೋದಕ್ಕೆ. ತಕ್ಷಣ ಸಾಲ್ವ್ ಆಗಿಬಿಡುತ್ತೆ ಅಂತಲ್ಲ. ಭಯ ಆದಾಗ ಹನುಮಾನ್ ಚಾಲೀಸ ಹೇಳ್ಕೊಳ್ಳಿ, ಮತ್ತು ಸಾವನ್ನು ಗೆಲ್ಲಬೇಕಂದ್ರೆ ಮಹಾಮೃತ್ಯುಂಜಯ ಮಂತ್ರ ಅಂತೆಲ್ಲ ಇವತ್ತೆಲ್ಲ ಮೊದಲು ಪುಸ್ತಕಗಳಲ್ಲಿತ್ತು. ಜ್ಞಾನಿಗಳು ಗುರುಗಳ ಮೂಲಕ ಈ ಜ್ಞಾನ ಬರ್ತಾಯಿತ್ತು. ಇವತ್ತು ಸೋಷಿಯಲ್ ಮೀಡಿಯಾ AI ಬಂದ್ಬಿಟ್ಟು ಆಕ್ಸೆಸಿಬಿಲಿಟಿ ಇರೋದ್ರಿಂದ ಎಷ್ಟು ಜಾಗರೂಕರಾಗಿರಬೇಕು ಅನ್ನೋದಿಲ್ಲ. ತುಂಬ ಜಾಗರೂಕರಾಗಿರಬೇಕು. ಇಲ್ಲ ಅಂತಂದರೆ ನೋಡಿ, ಎಲ್ಲರೂ ಡಿಪ್ರೆಷನ್ ಅನ್ನೋ ಪದ ಇವತ್ತಿಗೆ ಯಾಕೆ ಇಷ್ಟೊಂದಿದೆ? ಯಾವುದೇ ಮಂತ್ರ, ಸಂಸ್ಕೃತ ಭಾಷೆನಲ್ಲಿರ್ತಕ್ಕಂಥ ಮಂತ್ರ ಸ್ತೋತ್ರ ಶ್ಲೋಕಗಳನ್ನು ತಪ್ಪಾಗಿ ಹೇಳಿದ್ರೆ ಅರ್ಥಗಳು ಬದಲಾಗಿಬಿಡುತ್ತೆ. ಮತ್ತು ಇನ್ನೂ ಲಲಿತಾ ಉಪಾಸನೆ ಬಗ್ಗೆ ಇರುವ ತಪ್ಪು ಕಲ್ಪನೆಗಳೇನು ಮ್ಯಾಮ್? ಲಲಿತಾ ಉಪಾಸನೆ ನಾನು ಮಾಡಿಬಿಟ್ರೆ ನನಗೇನೋ ಆಗಿಬಿಡುತ್ತೆ ಒಳ್ಳೆಯದು, ನಾನು ದೇವ್ರಿಗೆ ಹತ್ರ ಆಗಿಬಿಡ್ತೀನಿ, ದೇವ್ರು ನನ್ನೆಲ್ಲ ಕಷ್ಟಗಳನ್ನ ಕಳೆದು ಬಿಡ್ತಾರೆ. ಊಟ 3 ಹೊತ್ತು ಮಾಡ್ತೀವಿ, ನಿದ್ದೆ ಮಾಡ್ತೀವಿ, ಸ್ನಾನ ಮಾಡ್ತೀವಿ, ನಿರಂತರ ಮಾಡ್ತೀವಿ, ಇರೋವರೆಗೂ ಮಾಡ್ತಾ ಇರ್ತೀವಿ. ಜಪ ಮಾತ್ರ ಯಾಕೆ ಬೇಡ? 1 ದಿವಸಕ್ಕೆ 2 ದಿವಸಕ್ಕೆ ನಿಂತೋಗ್ಬಿಡ್ಬೇಕು. ಅಮ್ಮನನ್ನು ನೋಡ್ತಾ ತಿಳ್ಕೊಳ್ತಾ ಅಮ್ಮನವರು ಆವಾಹನೆ ಹಾಕಿದ್ರೆ ಬಂದು ಈ ಶರೀರದಲ್ಲಿ ಸೇರ್ಕೊಂಡ್ರಲ್ಲ, ಅದ್ಭುತ. ಅದನ್ನು ವರ್ಣನೀಯ ಅಂತ ಹೇಳ್ತೀವಿ. ಯಾವಾಗಿದು ಹುಚ್ಚರು ಅಂದ್ಕೊಳ್ತಾರೆ ನಾವು ತುಂಬ ಜನ. ನಮ್ಗನ್ಸುತ್ತೆ ಸಾಧಕರು ಎಲ್ಲರಿಗೂ ಇದಾಗಿರುತ್ತೆ. ಕುತೂಹಲ ಇದ್ದರೆ ಕೇಳಬೇಕು. ಇಫ್ ವಿ ಆರ್ ಈಗರ್ ಮಾತಾಡಬೇಕು. ಇನ್ನೂ ತುಂಬ ಬ್ರಿಲಿಯಂಟ್ ಆಗಿದ್ರೆ ಕೇಳಬೇಕು. ಐ ಥಿಂಕ್ ವಿ ಬಿಲಾಂಗ್ ಟು ದ 3rd ಕ್ಯಾಟಗರಿ, ಎಸ್ಪೆಷಲಿ ವೆನ್ ಇಟ್ ಕಮ್ಸ್ ಟು ಈ ಒಂದು ವೇದಿಕೆ ಜಸ್ಟ್ ಕ್ಯೂರಿಯಸ್. ಕೇಳಬೇಕು, ಸರಿ, ಏನನ್ನು ಕೇಳಬೇಕು, ಯಾಕೆ ಕೇಳಬೇಕು, ಹೇಗೆ ಕೇಳಬೇಕು ಅಂತ ಮುಂದಿನ ಪ್ರಶ್ನೆ ಬಂದಾಗ ಎಲ್ಲ ತರಹದ ವಿಚಾರಗಳ ಬಗ್ಗೆ ಪ್ರಶ್ನೆ ಮಾಡುವಂಥ ಜಾಗ ಇದು. ಕುತೂಹಲದಿಂದ ಅರ್ಥೈಸ್ಕೊಂಡು ಗ್ರಹಿಸಿ ಜೀವನಕ್ಕೆ ಅಳವಡಿಸ್ಕೊಳ್ಳುವಂಥ ಒಂದು ವೇದಿಕೆ ಕೂಡ ಇದು. ಇವತ್ತಿನ ವಿಚಾರ ಎಸ್ಪೆಷಲಿ ಆಧ್ಯಾತ್ಮ ಅಂತ ಬಂದಾಗ ಅದೊಂದು ದೊಡ್ಡ ಸಮುದ್ರ. ಎಷ್ಟು ಆಳಕ್ಕೆ ಇಳಿತೀವಿ, ಯಾರ ಮಾರ್ಗದರ್ಶನದೊಂದಿಗೆ ಇಳಿತೀವಿ, ಯಾಕೆ ಇಳಿತೀವಿ, ಎಲ್ಲ ಪ್ರಶ್ನೆಗಳು ಬರುತ್ತೆ. ಯಾವ ಕಡೆ ಹೋಗೋದು, ಎಲ್ಲಿ ಮಂತ್ರಗಳ ಬಗ್ಗೆ ಮಾತಾಡೋದ, ದೇವರು ಅಂತ ಮಾತಾಡೋದ, ದೇವರಂತ ಬಂದಾಗ ಮುಕ್ಕೋಟಿ ದೇವರುಗಳು ಅಂತಿದ್ದಾಗ ಯಾವ ದೇವ್ರ ಬಗ್ಗೆ ಮಾತಾಡೋದು, ಪ್ರಶ್ನೆಗಳೇ ಎಲ್ಲ. ಹಾಗಿದ್ರೆ ಹೀಗಿರಬೇಕಾದಾಗ ಈ ಥರ ವಿಚಾರಗಳಿಗೆ ನಮ್ಮಲ್ಲಿರುವಂಥ ಕುತೂಹಲಕ್ಕೆ, ಅದರಲ್ಲಿರುವಂಥ ಒಂದಷ್ಟು ಚೌಕಟ್ಟಿಗೆ ಸರಿಯಾಗಿ ಉತ್ತರ ಕೊಡುವಂತಹ ಒಬ್ಬ ಸಾಧಕರು, ಗುರುಮಾ ಇವತ್ತು ನಮ್ಮ ಜೊತೆಗೆ ಜಾಸ್ ಕ್ಯೂರಿಯಸಲ್ಲಿ. ನಂಗೊಂದು ಹೇಳಿ, ಈ ಆಧ್ಯಾತ್ಮ ಅನ್ನೋದು ರಕ್ತಾಗತವಾಗಿ ಬರುತ್ತಾ ಅಥವಾ ನಾವು ಅದನ್ನು ಬಡದೆಬ್ಬಿಸ್ಬೇಕಾ? ದೇವರು ಸಿಗದ ಅಥವಾ ಅರಿವಲ್ಲಿ ಮುಳುಗೋದ? ಕರ್ಮ ಅನ್ನೋದು ನಿಜಾನ? ಮಂತ್ರಗಳು ಬೇಸಿಕ್ಲಿ ನಾಲಿಗೆಗ ಅಥವಾ ಮನಸ್ಸಿಗ ಅಥವಾ ಸೈಕಾಲಜಿ ರಿಲೇಟೆಡ್ಡಾ? ದೇವರಿದ್ರೆ ಕಷ್ಟ ಯಾಕೆ ಬರುತ್ತೆ? ಸೊ ಹೀಗೆ ಕೆಲವು ಪ್ರಶ್ನೆಗಳ ಸ್ಯಾಂಪಲ್ ಇದು. ಇನ್ನು ಮಂತ್ರಗಳ ಪಠಣ ಜಪ ಅಂತೆಲ್ಲ ಬಂದಾಗ ಯಾವ ದೇವರನ್ನ ಹೇಗೆ ಚೂಸ್ ಮಾಡಬೇಕು, ಎಲ್ಲ ಪ್ರಶ್ನೆಗಳು ನಿಮಗೆಷ್ಟಿದೆಯೋ ನಿಮ್ಮ ಪ್ರಶ್ನೆಗೆ ಕೀ ಕೊಡೋದಕ್ಕೆ ನಾನಿಲ್ಲಿ ಕೂತಿದ್ದೀನಿ. ಅಫ್ಕೋರ್ಸ್ ವಿತ್ ಆಲ್ ಡ್ಯೂ ರೆಸ್ಪೆಕ್ಟ್ ಆ್ಯಂಡ್ ಲಾಟ್ ಆಫ್ ಕ್ಯೂರಿಯಾಸಿಟಿ, ಹಿಯರ್ ಐ ಟೇಕ್ ದಿಸ್ ಮೊಮೆಂಟ್ ಟು ವೆಲ್ಕಮ್ ಒನ್ ಆ್ಯಂಡ್ ಓನ್ಲಿ ನಮ್ಮ ವಿಮಲಾ ಗೋಪಾಲ್ ಅವರು. ಅಫ್ಕೋರ್ಸ್ 20 ವರ್ಷಗಳ ಕಾಲ ಆಧ್ಯಾತ್ಮ ಚಿಂತನೆಯಲ್ಲಿ ತಮ್ಮನ್ನು ತಾವು ತೊಡಗಿಸ್ಕೊಂಡು 15 ವರ್ಷಗಳಿಂದ ಅಂತರ್ಮನ ಅಂತ ಒಂದು ಸಂಸ್ಥೆಯನ್ನು ಹುಟ್ಟುಹಾಕಿ ಅದರ ಮೂಲಕ ಅವರು ಕೂಡ ಸ್ವತಃ ಲಲಿತಾ ಉಪಾಸಕಿ, ಸ್ಪಿರಿಚುವಲ್ ಗುರು, ಕಾಸ್ಮಿಕ್ ಆ್ಯಂಡ್ ಮಂತ್ರ ಹೀಲರ್, ಕೌನ್ಸಿಲರ್, ಲಲಿತಾ ಸಹಸ್ರನಾಮನ ಅರ್ಥ ಸಹಿತ ಬರೆದಿದ್ದಾರೆ, ಹನುಮಾನ್ ಚಾಲೀಸಾನು ಬರೆದಿದ್ದಾರೆ, ಮೋಟಿವೇಶ್ನಲ್ ಸ್ಪೀಕರ್ ಆ್ಯಂಡ್ ಯೂಟ್ಯೂಬರ್. ಸೊ ಹಿಯರ್ ಐ ವೆಲ್ಕಮ್ ಗುರುಮಾ ವಿಮಲಾ ಅವ್ರನ್ನ. ಅಮ್ಮ ನಮಸ್ತೆ, ವೆಲ್ಕಮ್ ಟು ಜಾಸ್ ಕ್ಯೂರಿಯಸ್. ನಮಸ್ತೆ ರಶ್ಮಿ, ನಮಸ್ತೆ. ಶ್ರೀಮಾತ್ರೇ ನಮಃ. ಸಿಂಧೂರಾರುಣ ವಿಗ್ರಹಾಂ ತ್ರಿನಯನಾಂ ಮಾಣಿಕ್ಯಮೌಳಿ ಸ್ಫುರತ್ತಾರಾ ನಾಯಕಶೇಖರಾಂ ಸ್ಮಿತಮುಖೀಂ आपीनवक्षोरुहां पाणिभ्यामलिपूर्णरत्नचषकं रक्तोत्पलं बिभ्रतीं सौम्यां रत्नघटस्थरक्तचरणां ध्यायेत् परामंबिकाम्. ಅಮ್ಮನವರ ಪಾದಗಳಿಗೆ ನಮಸ್ಕಾರವನ್ನು ಮಾಡ್ತಾ ಆ ತಾಯಿಯ ಒಂದು ಉಪಾಸನೆ ಮಾಡ್ತಾ ಇರೋದ್ರಿಂದ ತಾಯಿಯನ್ನು ನಾವು ಒಳಗಡೆಯಿಂದನೇ ಈಚೆ ತೋರಿಸ್ಬೇಕಾಗಿರ್ತಕ್ಕಂಥದ್ದು. ಅಂದರೆ ಹೊರಗಡೆ ಇಲ್ಲ, ಅಮ್ಮ ನಮ್ಮ ಒಳಗಡೆನೇ ಇರ್ತಕ್ಕಂಥದ್ದು, ಬೇರೆ ಎಲ್ಲೂ ಸಿಗೋದಲ್ಲ. ಅಮ್ಮ ಸಿಗ್ತಕ್ಕಂಥದ್ದು, ನೋಡ್ತಕ್ಕಂಥದ್ದು, ಅರಿತಕ್ಕಂಥದ್ದೆಲ್ಲವೂ ನಮ್ಮ ಒಳಗಡೆನೆ. ಇದರ ಅರಿವು ಎಲ್ಲರಿಗೂ ಆಗೋದು ಹೇಗೆ ಅಂತ ನಾವು ಮೂಡಿಸ್ಕೊಳ್ಬೇಕು. ಹೇಗೆ ಚಿಂತನೆ ಮಾಡಬೇಕು, ಮಂಥನ ಮಾಡಬೇಕು, ಕೂತ್ಕೊಳ್ಬೇಕು.
ಚಿಂತನ ಮಂಥನ ಅಂದರೆ ಏನು ಮ್ಯಾಮ್? ಅಂದರೆ ಇವತ್ತಿನ ಜನಸಾಮಾನ್ಯರಿಗೆ, ಯಂಗ್ಸ್ಟರ್ಸ್ ನೋಡ್ತಾ ಇರೋರಿಗೆ ಹೌದು, ಚಿಂತೆ ಅಂತಂದರೆ ಎಲ್ಲರಿಗೂ ಗೊತ್ತು ಅಲ್ವಾ? ಒಂದು ವಿಚಾರದ ಎಲ್ಲದಕ್ಕೂ ಬಗ್ಗೆ ಚಿಂತೆ ಯೋಚನೆ ಮಾಡ್ತಾರೆ. ಮಾಡೋದು. ಹೌದು, ಎಲ್ಲದ್ರ ಬಗ್ಗೆನೂ ಚಿಂತೆ ಮಾಡ್ತಾರೆ. ಆದರೆ ಯಾರು ಚಿಂತನೆ ಮಾಡ್ತಾರೋ ಅವರು ಮುಂದಕ್ಕೆ ಬರ್ತಾರೆ. ಅಲ್ಲಿ ಸಮಸ್ಯೆಗಳೇ ಇರೋದಿಲ್ಲ ಚಿಂತನೆ ಮಾಡೋದ್ರಿಂದ. ಚಿಂತೆ ಮಾಡೋದ್ರಿಂದ ಸಮಸ್ಯೆ ಹುಟ್ಟಾಕ್ತೀವಿ. ಚಿಂತೆಗೂ ಚಿಂತನೆಗೂ ಏನು ವ್ಯತ್ಯಾಸ? ಈಗ ನಮ್ಗೆ ಗಾದೆ ಮಾತು ಗೊತ್ತು, ಚಿಂತೆ ಏನು ಮಾಡುತ್ತೆ ಹೇಳ್ರಿ. ಚಿಂತೆ ಇರೋನಿಗೆ, ಚಿಂತೆ ಇಲ್ಲದವನಿಗೆ ಸಂತೆನಲ್ಲೂ ನಿದ್ದೆ ಬರುತ್ತೆ ಅಂತ ಗೊತ್ತು. ಹಾಗೆ ಚಿಂತೆ ಮಾಡಿದ್ರೆ ಚಿತೆಗೆ ಹೋಗ್ತೀವಿ ಅಂತ ಗೊತ್ತು. ಸೊ ಚಿಂತನೆ ಅಂದರೆ ಅದು ಚಿಂತನೆ ಅಂದರೆ ನಾನು ಯಾರು, ನಾನು ಹೇಗೆ, ನನ್ನ ಶಕ್ತಿ ಏನು, ನಾನು ಯಾಕೆ ಹೀಗೆ, ನನ್ನಿಂದ ಏನಾಗಬಹುದು, ನಾನೇನು ಮಾಡಬಲ್ಲೆ, ನಾನೇನೋ ಮಾಡಬೇಕು ಅಂತ ಅನ್ನಿಸ್ತಾ ಇದೆಯಲ್ಲ, ಅದು ಏನು, ಅದು ಯಾವ ರೀತಿ, ಹೇಗೆ ಅನ್ನೋದೆಲ್ಲ ಚಿಂತನೆ ಮಾಡಬೇಕು. ಅಂದರೆ ಒಂದು ಪಕ್ಷಿ ನೋಟ ಇಟ್ಕೊಂಡು ನಮ್ಮನ್ನೇ ನಾವು ಆತ್ಮಾವಲೋಕನೆ ಮಾಡ್ಕೊಳ್ಬೇಕು. ಅದನ್ನು ಮಂಥಿಸ್ಬೇಕು, ಮಂಥನ ಮಾಡಬೇಕು. ಬರೀ ಚಿಂತನೆ ಮಾಡಿದ್ರೆ ಆಗೋದಿಲ್ಲ. ಈಗ ಮಂಥನ ಅಂದರೆ ನಾವು ಮಾಡಿದ್ದೆಲ್ಲ ಚಿಂತೆ ಮಾಡಿದ್ದನ್ನೆಲ್ಲ ಅಥವಾ ಚಿಂತನೆ ಮಾಡಿದ್ದನ್ನೆಲ್ಲ ನಾನು ಸರಿ ಅಂದ್ಕೊಳ್ಬಾರ್ದು. ಅದನ್ನು ಕಡಿಬೇಕು. ಯಾವುದು ನನಗೋಸ್ಕರ, ಎಲ್ಲ ಬಂದಿದ್ದು ಚಿಂತೆ ಅಥವಾ ಚಿಂತೆ ಬಂದಿದ್ದೆಲ್ಲ ಚಿಂತನೆ ಆಗೋಕ್ಕಾಗಲ್ಲ. ಚಿಂತನೆ ಮಾಡಿದ್ದೆಲ್ಲ ಮಂಥನ ಆಗೋದಿಲ್ಲ, ಅಥವಾ ಅದು ಗುರಿ ಮುಟ್ಟಕ್ಕಾಗೋದಿಲ್ಲ. ಆ ಚಿಂತನೆಯನ್ನು ನಾವು ಮಂಥನ ಮಾಡಿದ್ರೇ ಕಡಿಬೇಕು. ಯಾವುದು ಬೇಕೋ ಹಾಲ ಎಲ್ಲ ಹೋಗಬೇಕು ಆಚೆ. ನಮ್ಮ ವಿಷ ಏನಿದೆ, ನಮ್ಮ ನೆಗೆಟಿವಿಟಿ ಏನಿದೆ, ನಮಗೆ ಬೇಡವಾದದ್ದು ಏನಿದೆ, ಅದನ್ನೆಲ್ಲ ಆಚೆ ಕಳಿಸಿ ನಾವು ಬೇಕಾದದ್ದನ್ನು ಮಾತ್ರ ಹಿಡ್ಕೊಂಡ್ರೆ ಅದು ಮಂಥನದಲ್ಲಿ ಸಿಗ್ತಕ್ಕಂತಹ ಗುರಿಗೆ ಬೇಕಾಗಿರ್ತಕ್ಕಂತಹ ಸಾತ್ವಿಕತೆ ಅಥವಾ ಸತ್ವ. ಮಂಥನ ಮಾಡೋದು ಹೇಗೆ? ಮಂಥನ ಮಾಡಬೇಕು ಅಂತಂದರೆ ನಮ್ಮ ಸನಾತನ ಧರ್ಮ. ಮ್ಯಾಮ್, ಐ ಥಿಂಕ್ ಇವತ್ತು ನಾವು ಎಂಥ ಪ್ರಪಂಚದಲ್ಲಿ ಕೂತಿದ್ದೀವಿ ಅಂದರೆ, ದಿನ ಬೆಳಗಾದರೆ ಮ್ಯಾನಿಫೆಸ್ಟೇಷನ್ ಬಗ್ಗೆ ಒಂದು ರೀಲ್ ಬರುತ್ತೆ, ಅಫರ್ಮೇಷನ್ಸ್ ಅಂತ ಮಾತಾಡ್ತಾರೆ, ಈ ಕಡೆ ದೇವರು ಅಂತ, ಮತ್ತು ಈ ಕಡೆ ನಮ್ಮ ಸನಾತನ ಧರ್ಮ. ನೀವು ಆವಾಗಲೇ ಒಂದು ಮಾತು ಹೇಳಿದ್ರಿ, ನಮ್ಮದನ್ನು ನಾವೇ ಸರಿಯಾಗಿ ಅರ್ಥ ಮಾಡ್ಕೊಂಡಿಲ್ಲ ಅಂತ. ಅಂದರೆ ಇವತ್ತು ಶಾಸ್ತ್ರ, ಪುರಾಣ, ಜ್ಯೋತಿಷ್ಯ ಸುಳ್ಳಲ್ಲ, ಅದನ್ನು ಉಪಯೋಗಿಸ್ಕೊಳ್ತಾ ಇರೋ ರೀತಿ ಅದು ಸರಿ ಇಲ್ಲ ಅಂತ. ಸೊ ಈಗ ಇದೆಲ್ಲ ತುಂಬ ಆಳವಾದ ವಿಚಾರಗಳು. ಮೊದಲನೇದಾಗಿ ದಡದಲ್ಲಿ ನಿಂತಿರೋರಿಗೆ ಇದಕ್ಕೆ ಎಂಟ್ರ್ ಆಗೋದಕ್ಕೆ ಬೇಕಾಗಿರೋ ವಿಚಾರಗಳೇನು? ಯಾವ ವಿಚಾರಗಳಿಂದ ಒಳಗೆ ಇಳಿಬೇಕು, ಹೇಗೆ? ತುಂಬ ದೊಡ್ಡದಾಗಿ ತೊಗೊಬಾರ್ದು ಯಾವುದನ್ನು. ತುಂಬ ಗಹನವಾಗಿ ವಿಚಾರ ಮಾಡೋಕ್ಕೆ ಹೋಗಬಾರ್ದು. ತುಂಬ ಸರಳವಾಗಿ ಸಿಂಪಲ್ಲಾಗಿ ಯೋಚನೆ ಮಾಡೋಕ್ಕೆ ಶುರು ಮಾಡಬೇಕು. ಏನು ಬೇಕು ನನ್ನ ಜೀವನದಲ್ಲಿ? ಈಗ ಒಂದು ಹುಟ್ಟೋ ಮಗುಗೆ ಏನು ಬೇಕು ಅಂತ ತಂದೆ ತಾಯಿಗೆ ಗೊತ್ತಿರುತ್ತೆ. ಬೆಳೀತಾ ಇರ್ತಕ್ಕಂಥ ಮಕ್ಕಳಿಗೆ ಏನು ಬೇಕು ಅಂತ ಟೀಚರ್ಸ್ ಗೈಡ್ ಮಾಡ್ತಾರೆ. ಬೆಳೆದಾದಮೇಲೆ ತಾನೇ ಚಿಂತನೆ ಮಾಡಬೇಕು, ನನ್ನ ಜೀವನ ಏನು, ನನ್ನ ಗುರಿ ಏನು, ನಾನು ಹೇಗೆ ರೂಪಿಸ್ಕೊಳ್ಬೇಕು ಅಂತ ಅವರೇ ಶುರು ಮಾಡ್ಕೊಳ್ಬೇಕು. ಅದಕ್ಕೆ ನಮ್ಮ ಶಾಸ್ತ್ರ ಪುರಾಣಗಳು ಲಿಖಿತ ರೂಪದಲ್ಲಿ ಕೊಟ್ಟಿರ್ತಕ್ಕಂಥದ್ದು. ನಮ್ಮ ಭಗವದ್ಗೀತೆ ಏನಿದೆ, ಪ್ರತಿಯೊಬ್ಬರಿಗೂ ಅವರವರ ಒಂದು ಕೆರಿಯರ್ ರೂಪಿಸ್ಕೊಳ್ಬೇಕು, ಅವರ ಜೀವನವನ್ನು ಸುಧಾರಿಸ್ಕೊಳ್ಬೇಕು, ಕುಟುಂಬವನ್ನು ಹೇಗೆ ನಿರ್ವಹಿಸಬೇಕು, ಸಮಾಜದಲ್ಲಿ ಹೇಗೆ ಬದುಕಬೇಕು, ನಿನ್ನ ಧರ್ಮ ಏನು, ನಿನ್ನ ಕರ್ಮ ಏನು, ಪ್ರತಿಯೊಂದು ಅಲ್ಲಿ ಕೊಟ್ಟಿದ್ದಾರೆ. ನಾವು ಅದನ್ನು ರೂಢಿಸ್ಕೊಳ್ತಾ ಇಲ್ಲ. ಅದು ಗಹನ ಅಂತ ಅಂದ್ಕೊಂಡ್ಬಿಟ್ಟಿದ್ವಿ, ನಮ್ಮ ಕೈಗೆ ನಿಲುಕದ್ದು ಅಂತ ಅಂದ್ಕೊಂಡ್ಬಿಟ್ಟಿದ್ವಿ. ನಮ್ಮ ಬುದ್ಧಿಗೆ ಅದು ನಿಲುಕಲ್ಲ, ನಮಗದು ಗೊತ್ತಾಗಲ್ಲ. ಅದು ಏನೋ ಕಬ್ಬಿಣದ ಕಡಲೆ, ಎಲ್ಲರಿಗೂ ಗಣಿತ ಕಬ್ಬಿಣದ ಕಡಲೆ ಅಂತ ಹೇಳ್ತಾರೆ, ಆದರೆ ಶಾಸ್ತ್ರ ಕಬ್ಬಿಣದ ಕಡಲೆ ಅಂದ್ಕೊಂಡಿದ್ದಾರೆ ಎಲ್ಲರೂ. ಪುರಾಣ ನಮಗಲ್ಲ, ಅದು ಬರೀ ಓದೋದಕ್ಕೆ ಬೋಧಿಸೋದಕ್ಕೆ ಅಂದ್ಕೊಂಡ್ಬಿಟ್ಟಿದ್ದಾರೆ. ಇದನ್ನು ಬಿಡಿಸೋದು ಹೇಗೆ? ಇದನ್ನು ಸರಳವಾಗಿಸೋದು ಹೇಗೆ? ನೋಡಿ, ಪ್ರತಿಯೊಂದು ಕುಟುಂಬದಲ್ಲೂ ಪ್ರತಿಯೊಬ್ಬರಿಗೂ ಇದ್ರ ವಿಚಾರ ಗೊತ್ತಿರಬೇಕು. ಪೂಜೆ ಮಾಡ್ತಾರೆ, ಆಚಾರ ಮಾಡ್ತಾರೆ, ಪದ್ಧತಿ ಅಂತಂತಾರೆ, ಸಂಸ್ಕಾರ ಅಂತಾರೆ, ಎಲ್ಲರೂ ಎಲ್ಲವನ್ನ ಮಾತಾಡ್ತಾರೆ. ನಮ್ಮ ಮಕ್ಕಳಿಗೆ ಸಂಸ್ಕಾರ ಕಲಿಸ್ಬೇಕು ಅಂತಂತಾರೆ. ಅದು ಎಲ್ಲಿಂದ ಬರಬೇಕು? ಅದು ಮಾತಾಪಿತೃಗಳಿಂದನೇ ಬರಬೇಕು, ಕುಟುಂಬದಲ್ಲೇ ಬರೀಬೇಕು. ಅದರಿಂದ ಆಚೆ ಚೆಲ್ಲಕ್ಕೆ ಸಾಧ್ಯ ಅಂತ ಅವ್ರಿಗೆ ಗೊತ್ತಿದ್ರೆ ತಾನೇ ಆ ಸಂಸ್ಕಾರ ಕಲಿಸ್ಕೊಡೋಕ್ಕಾಗೋದು. ಆ ಸಂಸ್ಕಾರ ಅನ್ನೋದು ಎಲ್ಲಿದೆ? ನಮ್ಮ ಧರ್ಮದಲ್ಲಿದೆ. ಅದನ್ನು ಓದ್ಕೋಬೇಕು, ತಿಳ್ಕೊಬೇಕು. ಓದೋದಲ್ಲ, ಓದಿದ್ರೆ ಏನು ಬರೋದಿಲ್ಲ, ಅರಿವು ಮೂಡಬೇಕು, ಅವ್ರಿಗೆ ತಿಳ್ಕೊಳ್ಬೇಕು ಅವರು. ಅದನ್ನು ದಿನನಿತ್ಯ ದಿನಚರಿನಲ್ಲಿ ಅದನ್ನು ಪಾಲಿಸಬೇಕು. ಆಲಿಸೋದಷ್ಟೇ ಅಲ್ಲ, ಪಾಲಿಸಬೇಕು. ಸೊ ಇವತ್ತಿನ 2026ರ ಕಾಲಘಟ್ಟದಲ್ಲಿ ಆಧ್ಯಾತ್ಮದ ಶುರುವಿನಲ್ಲಿರೋರಿಗೆ ದಿನನಿತ್ಯ ಮಾಡಬೇಕಾಗಿರೋ 5 ವಿಚಾರಗಳೇನು? ಪ್ರತಿಯೊಬ್ಬರಿಗೂ ಈಗ ತಂತ್ರಜ್ಞಾನ ಇಷ್ಟೊಂದು ಮುಂದುವರೆದು ಬಿಟ್ಟಿದೆ. ಪ್ರತಿಯೊಬ್ಬರಿಗೂ ಇದು ಬೇಕು. ನಾವು ಬೆಳಗ್ಗೆ ಇದ್ದು ಏನು ಮಾಡಬೇಕು ಅನ್ನೋದು ಗೊತ್ತಿರಬೇಕು. ಪ್ರತಿಯೊಬ್ಬರು ಇವಾಗ ಅಡಿಕ್ಟ್ ಆಗಿರ್ತಕ್ಕಂಥದ್ದು ಮೊಬೈಲ್ಗೆ ಅಲ್ವಾ?
ರಾತ್ರಿ ಎಷ್ಟೊತ್ತಾದರೂ ಅದನ್ನು ನೋಡ್ತಾ ಇರ್ತಾರೆ, ನಿದ್ದೆ ಕಡಿಮೆ ಮಾಡ್ತಾರೆ ಅಥವಾ ಬೇಗ ಎದ್ದೋಳೋದಿಲ್ಲ. ಹ್ಞೂ ಟಿ ವಿ ನೋಡ್ತಾ ಇರ್ತಾರೆ. ಈಗ ಬೇರೆ ಬೇರೆದೆಲ್ಲ ಸೋಷಿಯಲ್ ಮೀಡಿಯಾಗಳು ತುಂಬ ಇರೋದ್ರಿಂದ ಅದಕ್ಕೆ ಅಡಿಕ್ಟ್ ಆಗ್ತಾ ಇದ್ದಾರೆ. ಆದರೆ ಇವಾಗಿನ ಈ ಕಾಲದಲ್ಲಿ 2026 ಅಂದಿದ ತಕ್ಷಣ ಇನ್ನೂ ತಂತ್ರಜ್ಞಾನ ಜಾಸ್ತಿ ಆಗುತ್ತೆ ಹೊರತು ಕಡಿಮೆ ಆಗೋದಿಲ್ಲ. ಹೌದು. ಆದರೆ ಇಂಥ ಸಂದರ್ಭದಲ್ಲಿ ಎಲ್ಲರೂ ಓಡ್ತಾ ಇದ್ದಾರೆ. ಏನಾದರೂ ಮಾಡಿಬಿಡಬೇಕು, ಏನಾದರೂ ಸಾಧಿಸ್ಬಿಡಬೇಕು ಅಂತ. ಅದು ಸಾಧಿಸೋದು ಏನು ಅಂತಂದರೆ ದುಡ್ಡು ಮಾಡಬೇಕು ಅಂತಲೇ ಓಡ್ತಾರೆ ಹೊರತು ನಾನು ದುಡ್ದಿದ್ದು ಯಾರಿಗೋಸ್ಕರ, ಯಾತಕ್ಕೋಸ್ಕರ ಅನ್ನೋದು ಯಾರೂ ಪ್ರಶ್ನೆ ಮಾಡ್ತಾಯಿಲ್ಲ. ದುಡ್ಡು ಬೇಕು, ಆದರೆ ಯಾವಾಗ, ಯಾತಕ್ಕೆ, ಯಾರಿಗೆ, ಏನಕ್ಕೆ ಅಂತ ಗೊತ್ತಿಲ್ಲ ಯಾರಿಗೂ. ಎಷ್ಟು ಏನೂ ಗೊತ್ತಿಲ್ಲದೆ ಹೋಗ್ತಾ ಇದ್ದಾರೆ. ಗೊತ್ತು ಮಾಡೋದಕ್ಕೇ ಇವತ್ತು ಸನಾತನ ಧರ್ಮ, ಶಾಸ್ತ್ರ, ಜ್ಯೋತಿಷ್ಯ, ಪುರಾಣ, ಮಂತ್ರ, ಶ್ಲೋಕ, ಸ್ತೋತ್ರ ಅನ್ನೋದೆಲ್ಲದರಲ್ಲೂ ಅದಕ್ಕೆ ಅರ್ಥ ಇದೆ. ಅಲ್ಲಿ ಅರಿವು ಮೂಡಿಸುತ್ತೆ. ಅದನ್ನು 6 ವಿಚಾರಗಳು ಅಂತ ಕೇಳಿದ್ರಿ ನೀವು. ಯಾರು ಏನು ಈಗಿನ ಕಾಲದಲ್ಲಿ ಮಾಡಬೇಕು ಅಂತ ಕೇಳಿದ್ರಿ. ಪ್ರತಿನಿತ್ಯ ಯಾವುದಾದ್ರೂ ಒಂದು ಶ್ಲೋಕವನ್ನು ಕಲ್ತ್ಕೊಳ್ಬೇಕು. ತಂದೆ ತಾಯಿ ಹತ್ರ ಇರ್ಬೋದು, ಗುರುಗಳ ಹತ್ರ ಇರ್ಬೋದು, ಅಥವಾ ಹಿರಿಯರ ಹತ್ರ ಇರ್ಬೋದು. ಅದ್ರ ಬಗ್ಗೆ ಗೊತ್ತಿರಬೇಕು ಅವ್ರಿಗೆ ಅಂತ ಒಂದು ಮಂತ್ರವನ್ನು ತೊಗೊಳ್ಬೇಕು. ಯಾಕಂದರೆ ಎಲ್ಲರೂ ಇವಾಗ ಯೂಟ್ಯೂಬಲ್ಲಿ ನೋಡ್ತಾರೆ, ಬೇರೆ ಕಡೆ ನೋಡ್ತಾರೆ, ಎಲ್ಲರೂ ಪುಸ್ತಕದಲ್ಲಿ ನೋಡ್ತಾರೆ, ಎಲ್ಲರೂ ಅಧ್ಯಾತ್ಮವನ್ನು ಅರ್ಥಕೊಂಡ್ರೆ ಮುಂದಕ್ಕೆ ಹೋಗ್ಬೋದು ಅಂತ ಗೊತ್ತು, ಶಾಂತವಾಗಿರ್ಬೋದು ಅಂತ ಗೊತ್ತು. ಮತ್ತು ಹೇಗೆ ಅಂತ ಗೊತ್ತಿಲ್ಲದೆ ಇರೋದ್ರಿಂದ ನಾವು ಶುರು ಮಾಡಬೇಕು ಅನ್ನೋದಾದರೆ ಒಂದು ಮಂತ್ರವನ್ನು ಯಾರ ಹತ್ರ ಅದು ಈ ಮೈಚಳಿ ಬಿಟ್ಟು ಅಥವಾ ನಾಚಿಕೆ ಬಿಟ್ಟು ಈಗೋ ಬಿಟ್ಟು ಕೇಳಬೇಕು. ಯಾರಿಗಾದ್ರೂ ನನಗೊಂದು ಮಂತ್ರ ಕೊಡಿ, ನಾನು ಇದನ್ನು ಚಾಂಟ್ ಮಾಡ್ತೀನಿ ಅಂತ ಅವರೇ ಕೇಳ್ಕೊಬೇಕು. ಮಂತ್ರಗಳನ್ನು ಆಯ್ಕೆ ಮಾಡೋದು ಹೇಗೆ ಅಂದರೆ ಯಾವ ಮಂತ್ರ ನನಗೆ ಕೇಳಿದ್ರೆ ಗೊತ್ತಿರೋರು ಹೇಳ್ತಾರೆ. ಅಥವಾ ಅವರ ಸಮಸ್ಯೆನ ಹೇಳ್ಕೊಂಡಾಗ, ನನಗೆ ಈ ಥರದೊಂದು ಸಮಸ್ಯೆ ಇದೆ ಅಂತ ಹೇಳ್ಕೊಂಡಾಗ, ಅಥವಾ ಯಾವುದೂ ಬೇಡ, ನಾನು ತುಂಬ ಆರಾಮಾಗಿರಬೇಕು, ಶಾಂತವಾಗಿರಬೇಕು ಅಂತ ಆದರೂ ಹೇಳ್ಕೊಂಡ್ರೆ, ಅಥವಾ ನಾನು ದಿನನಿತ್ಯದಲ್ಲಿ ಏನಾದರೂ ಒಂದು ಒಳ್ಳೇದು ಮಾಡ್ಕೊಬೇಕು ನನಗೋಸ್ಕರ, ಅಥವಾ ನಾನು ಮಾಡಿದ್ದೆಲ್ಲ ಒಳ್ಳೇದಾಗಬೇಕು ಅಂತ ಯಾರಾದರೂ ಅಂದ್ಕೊಂಡು ಕೇಳಿದ್ರೆ ಖಂಡಿತವಾಗ್ಲೂ ಹೇಳ್ಕೊಡ್ತಾರೆ ಮಂತ್ರಗಳನ್ನು. ಹೇಗೆ ಕೇಳಬೇಕು ಫಸ್ಟಿಗೆ. ಇಲ್ಲ ಅಂತಂದರೆ ಅವರೇ ಕೂತು 2ನೇ ವಿಚಾರದಲ್ಲಿ ಅವರೇ ಕೂತು ನನಗೇನು ಬೇಕು, ಈ ಜೀವನದ ಜಂಜಾಟದಲ್ಲಿ ನಾನು ಏನನ್ನು ಕಲಿಬೇಕು, ಶಾಂತವನ್ನು ಹೇಗೆ ಪಡ್ಕೊಳ್ಬೇಕು, ಗುರಿಯನ್ನು ಹೇಗೆ ಮುಟ್ಟಬೇಕು, ಹೇಗೆ ನಾನು ಅರ್ನ್ ಮಾಡಬೇಕು, ನನ್ನ ಅದೃಷ್ಟವನ್ನು ಹೇಗೆ ಬದಲಾಯಿಸ್ಕೊಳ್ಬೇಕು, ಅಂದರೆ ದುರಾದೃಷ್ಟವನ್ನು ಅದೃಷ್ಟವಾಗಿ ಹೇಗೆ ಬದಲಾಯಿಸ್ಕೊಳ್ಬೇಕು ಅನ್ನೋದನ್ನು ಅವರು ಚಿಂತನೆ ಮಾಡಬೇಕು ಕೂತ್ಕೊಂಡು. 3ನೇದು ಮನೆಯಲ್ಲಿ ಅಂತಹ ವಾತಾವರಣವನ್ನು ಸೃಷ್ಟಿ ಮಾಡಬೇಕು. ಮಾತಾಡೋದಿರ್ಬೋದು. ಈಗ ಯಾವುದ್ಯಾವುದೋ ಬೆಳಗ್ಗೆ ಎದ್ದು ನ್ಯೂಸ್ ಹಾಕೋದಕ್ಕಿಂತ, ಪೇಪರ್ ಓದೋದಕ್ಕಿಂತ ಒಂದು 10 ನಿಮಿಷ 15 ನಿಮಿಷ ಯಾವುದಾದ್ರೂ ಮಂತ್ರದ ಒಂದು ಆಡಿಯೋ ಹಾಕ್ಬಿಡೋದು. ಮಕ್ಕಳಿಗೆ ಅದ್ರ ಬಗ್ಗೆ ಹೇಳೋದು, ನೋಡಿ ಈ ಮಂತ್ರ ಇದಕ್ಕೆ ಸಂಬಂಧಪಟ್ಟಿರೋದು. ಅಥವಾ ದೊಡ್ಡವರು ಆದರೂ ಅದನ್ನು ಕೇಳಿಸ್ಕೊಳ್ಳೋದು, ಮಕ್ಕಳು ಕೇಳಿಸ್ಕೊಳ್ಳೋದು. ಏನಾದರೂ ಒಂದು 10 ನಿಮಿಷ. ದಿನನಿತ್ಯದ ಜೀವನದಲ್ಲಿ 24 ಗಂಟೆನಲ್ಲಿ ಕೇಳಿ ಅಂತ ಯಾರೂ ಹೇಳಲ್ಲ. 10 ನಿಮಿಷ ನೀವು ಕೇಳಬಹುದಲ್ಲ, 10 ನಿಮಿಷ ನೀವು ಮಾಡ್ಬೋದಲ್ಲ. ನೀವು ಬೆಳಗ್ಗೆ ಎದ್ದ ತಕ್ಷಣ ಬ್ರಷ್ ಮಾಡ್ತೀರಾ, ಸ್ನಾನ ಮಾಡ್ತೀರಾ, ಡ್ರೆಸ್ ಮಾಡ್ಕೊತೀರಾ, ಎಲ್ಲದಕ್ಕೂ ಟೈಮ್ ಇದೆ ಅಂತಂದರೆ ಇದಕ್ಕೂ 10 ನಿಮಿಷ ಕೊಡಿ. ಫಸ್ಟ್ ಕೇಳಿಸ್ಕೊಬೇಕು, ಹೇಳೋಕ್ಕೆ ಹೋಗ್ಬಾರ್ದು. ಹೇಳೋದು ಕಷ್ಟ, ಫಸ್ಟ್ ಕೇಳಿಸ್ಕೊಳ್ಬೇಕು. ಸ್ಪಷ್ಟತೆ ಬರಬೇಕಲ್ವ. ಕೇಳಿಸ್ಕೊಳ್ತಾ ಅದು ಇನ್ವಾಲ್ವ್ ಆಗ್ತಾರೆ. ಅಂದರೆ ಅದು ಮನ ಮುಟ್ಟಕ್ಕೆ ಹೋಗುತ್ತೆ. ಎಲ್ಲೋ ಇದ್ದಾಗ ಮತ್ತಿನ್ಯಾರೋ ಪ್ಲೇ ಮಾಡ್ತಾರೆ. ಅವರು ಗಾಡಿನಲ್ಲಿ ಹೋಗ್ತಾ ಇರಬೇಕಾದ್ರೆ, ಎಲ್ಲೋ ಆಫೀಸಲ್ಲಿ ಇರಬೇಕಾದ್ರೆ, ದೇವಸ್ಥಾನಕ್ಕೆ ಹೋದಾಗ ಆ ಮಂತ್ರ ಬರುತ್ತೆ ಅಲ್ಲಿ. ಓಹ್, ನಮ್ಮ ಮನೆಯಲ್ಲೂ ಇಂಥದ್ದೊಂದು ಆಗ್ತಾಯಿದ್ರಲ್ಲ ಅಂತ ಅವ್ರಿಗೆ ಮನನ ಆಗುತ್ತೆ. ಅಂಥದ್ದು ಮಾಡ್ತಾ ಮಾಡ್ತಾ ಅವರ ಮನಸ್ಸಿಗೆ ಸಬ್ಕಾನ್ಷಿಯಸ್ ಮೈಂಡ್ ಅಂತ ಏನು ಹೇಳ್ತೀವಿ ನಾವು, ಅಲ್ಲಿಗೆ ಹೋಗಿ ಅದು ರೀಚ್ ಆಗಿರುತ್ತೆ. ಯಾವ ಒಂದು ಮಂತ್ರದ ಶಕ್ತಿ ಒಳಗಡೆ ಹೋಗಿರುತ್ತೋ ಅಂಥ ಸಂದರ್ಭ ಬಂದಾಗ, ಅಂದರೆ ಆ ಮಂತ್ರಕ್ಕೊಂದು ಶಕ್ತಿ ಇರುತ್ತೆ. ಆ ಸಮಸ್ಯೆ ಬಂದಾಗ, ಆ ಮಂತ್ರದ ಶಕ್ತಿಯ ಸಮಸ್ಯೆಗಳು ಬಂದಾಗ ಆ ಸಮಸ್ಯೆ ತಾನಾಗೆ ಬಿಡುಗಡೆ ಆಗುತ್ತೆ. ಇದನ್ನು ರೂಢಿಸ್ಕೊಳ್ಬೇಕು ಪ್ರತಿನಿತ್ಯ. ಹಾಗೆ ಸ್ವಲ್ಪ ವ್ಯಾಯಾಮ ಮಾಡೋದಾಗಲಿ, ಪ್ರಾಣಾಯಾಮ ಮಾಡೋದಾಗಲಿ, ಧ್ಯಾನ ಮಾಡೋದಾಗಲಿ ರೂಢಿಸ್ಕೊಳ್ಬೇಕು ಬಿಗಿನರ್ಸ್. ವಾವ್. ವ್ಯಾಯಾಮ, ಪ್ರಾಣಾಯಾಮ, ಧ್ಯಾನ. ವ್ಯಾಯಾಮ ಅಂತಂದಿದ ತಕ್ಷಣ ಎಲ್ಲರೂ ಜಿಮ್ಗೆ ಹೋಗೋಣ ಅಥವಾ ಯೋಗ ಶಾಲೆಗೆ ಹೋಗೋಣ, ವ್ಯಾಯಾಮ ಕಲಿಯೋಣ ಅಂತಂತಾರೆ, ಯೋಗಾಭ್ಯಾಸ ಮಾಡೋಣ ಅಂತಂತಾರೆ. ಅಲ್ಲ, ಒಂದು ನಡಿಗೆ ಅದು ಸಾಕು. ಹೌದು, ಅದು ಸಾಕು. ಒಂದು 100 ಹೆಜ್ಜೆ ಪ್ರತಿನಿತ್ಯ ಅಭ್ಯಾಸ ಮಾಡಬೇಕು. ಇದು ದೇಹಕ್ಕೆ ಪ್ರಾಣಾಯಾಮ. ಹೌದು, ಉಸಿರಿಗೆ ಪ್ರಾಣಾಯಾಮ ಅಂತಂದರೆ ನೀವು ಕೂತ್ಕೊಂಡು ಮಾಡಲೇಬೇಕು ಅಂತಲ್ಲ, ನೀವು ಉಸಿರಾಟದ ಕಡೆ ಗಮನ ಕೊಡಿ. ಅದೇ ಪ್ರಾಣಾಯಾಮ, ಉಸಿರಾಟದ ಕಡೆ ನೀವು ಕಾನ್ಷಿಯಸ್ ಬ್ರೀದಿಂಗ್. ಹೌದು, ಒಂದು 5 ನಿಮಿಷ 2 ನಿಮಿಷ ಕೊಟ್ಟು ನೋಡಿದ್ರೆ ಗೊತ್ತಾಗುತ್ತೆ ಎಷ್ಟು ಕಷ್ಟ ಇದೆ ಹಂಗೆ ಮಾಡೋದು ಅಂತ. ನಾವು ಮಾತಾಡುವಾಗ, ಕೆಲಸ ಮಾಡುವಾಗ ಉಸಿರಾಡ್ತಾ ಇರ್ತೀವಿ, ಬಟ್ ನಿಜವಾಗ್ಲೂ ಎಷ್ಟು ಉಸಿರು ತೊಗೊಳ್ತಾ ಇದ್ದೀವಿ, ಎಷ್ಟು ಬಿಡ್ತಾ ಇದ್ದೀವಿ ನಮಗೆ ಗೊತ್ತಿಲ್ಲ. ಸೊ ಹಂಗಾಗಿ ನಮಗೆ ಕಷ್ಟ ಇದೆಯಾ, ಸುಖ ಇದೆಯಾ, ತಾಳ್ಮೆ ಇದೆಯಾ, ಭಯ ಇದೆಯಾ, ದುಃಖ ಇದೆಯಾ ನಮಗೆ ಗೊತ್ತಾಗ್ತಾ ಇಲ್ಲ. ಉಸಿರಾಟದ ಕ್ರಿಯೆಯನ್ನು ಗಮನಿಸದೇ ಇರೋದ್ರಿಂದ ಈ ಸಮಸ್ಯೆಗಳಿಗೆ ಪರಿಹಾರ ಇಲ್ಲ.
ಎಷ್ಟೊಂದು ಜನ ಅಂತಾರಲ್ಲ, ಎದೆ ಡವ ಹೊಡ್ಕೊತಾ ಇದೆ, ಭಯ ಆಗ್ತಾ ಇದೆ, ಆಮೇಲೆ ಏನೋ ಆಗ್ಬಿಡುತ್ತೆ ಅಂತ ಅಂದ್ಕೊಳ್ತಾರೆ. ಯಾಕೆ ಅಥವಾ ತುಂಬ ಖುಷಿ ಆಗೋಯ್ತು ಅಂತಂತಾರೆ. ಎಲ್ಲ ಹೃದಯಕ್ಕೆ ಸಂಬಂಧಪಟ್ಟಿರೋದು. ಹೃದಯನ ಕಂಟ್ರೋಲ್ ಮಾಡೋದೇ ಪ್ರಾಣ, ಉಸಿರು. ಸೊ ನೀವು ಫೋಕಸನ್ನು ಉಸಿರಾಟದ ಮೇಲೆ ಇಟ್ಟ ತಕ್ಷಣ ಎಲ್ಲವೂ ನ್ಯೂಟ್ರಲೈಸ್ ಆಗುತ್ತೆ. ಸಮಾಧಾನ, ಒಂದು ಸ್ಥಿರತ್ವ, ಒಂದು ಶಾಂತಿ, ಒಂದು ಶಕ್ತಿ ನಮ್ಮಲ್ಲಿ, ಆ ಚೈತನ್ಯ ಬರೋಕ್ಕೆ ಶುರು ಆಗುತ್ತೆ. ಇನ್ನು ಧ್ಯಾನ ಅಂತಂದಾಗ ಆಗಲೇ ನಾವು ಹೇಳಿದ್ವಲ್ಲ, ಒಂದು ಚಿಂತನೆ ಮಾಡಬೇಕು, ಏನು ಬೇಡ, ಏನು ಮಾಡೋದು ಬೇಡ, ಒಂದು 2 ನಿಮಿಷ ಸುಮ್ಮನೆ ಕೂತ್ಕೊಂಡ್ಬಿಡ್ಬೇಕು. ಏನು ಬರುತ್ತೋ ಬರಲಿ, ಏನು ಕಾಣಿಸುತ್ತೋ ಕಾಣಲಿ, ಅದರ ಆಲೋಚನೆ ಮಾಡಬಾರ್ದು, ಸುಮ್ಮನೆ ಕೂತ್ಕೊಳ್ಬೇಕು. ಎಲ್ಲೆಲ್ಲೋ ಕರ್ಕೊಂಡು ಹೋಗುತ್ತೆ ನಮ್ಮನ್ನು, ಆಯಿತು ಹೋಗೋಣ, ಆದರೆ ಯೋಚಿಸಬಾರ್ದು. ಅದೇನು ಸರಿನಾ ತಪ್ಪ ನಾವು ಯೋಚನೆ ಮಾಡಬಾರ್ದು, ಸುಮ್ಮನೆ ಕೂರಬೇಕು. ಅದನ್ನು ಬಿಡಿಸ್ಕೊಂಡು ಅದನ್ನೇ ನೋಡ್ತಾ ಇರಬೇಕು. ಹೌದು, ಬರುತ್ತೆ, ಏನೇನೋ ಕಾಣಿಸುತ್ತೆ, ಆದರೆ ಗಮನ ನಮಗೆ ನಮ್ಮ ಉಸಿರು ಮೇಲೆ ಇರಬೇಕು. ತಲೆಯಿಂದ ಪಾದದವರೆಗೂ ನಾನು ಗಮನಿಸ್ತಾ ಕೂತ್ಕೊಂಡ್ರೆ ನನ್ನಲ್ಲಿ ಏನಾಗುತ್ತೆ ಅಂತ ನೋಡೋದೇ ಧ್ಯಾನ. ಮೊದಲಿಗೆ ಆರಂಭದಲ್ಲಿ ನಾವು ಮಾಡಬೇಕಾಗಿರೋದು. ತುಂಬ ಧ್ಯಾನ ಅಂದರೆ ತುಂಬ ಮಾತಾಡ್ತಾರೆ ತುಂಬ ಜನ, ಮಾಡೋಕ್ಕಾಗಲ್ಲ ಅಂತಂತಾರೆ, ಅಥವಾ ಧ್ಯಾನ ಮಾಡಿಬಿಟ್ಟು ಎಲ್ಲ ಸರಿ ಹೋಗ್ಬಿಡುತ್ತೆ ಅಂತಂದ್ರೆ ಮುಚ್ಚಿದ್ರೆ ಇನ್ನೂ ಜಾಸ್ತಿ ಆಲೋಚನೆಗಳು, ಇನ್ನೂ ಟೆನ್ಷನ್ ಆಗುತ್ತೆ ಅಂತ ಹೇಳಿರೋ. ಕಣ್ಣು ಬಿಟ್ಟು ಧ್ಯಾನ ಮಾಡ್ಬೋದು. ಕಣ್ಣು ಬಿಟ್ಟು ಧ್ಯಾನ ಮಾಡೋದು ಹೇಗೆ? ಆರಾಮಾಗಿ ಇವಾಗ ಎಲ್ಲಿ ನಾವು ಪ್ರೆಸೆಂಟ್ ಮೂಮೆಂಟಲ್ಲಿ ಇರ್ತೀವಲ್ಲ, ಪ್ರೆಸೆಂಟ್ಸಲ್ಲಿ ಇದ್ದರೆ, ವಾಸ್ತವದಲ್ಲಿ ನಾವು ಇದ್ದರೆ ಅದು ಧ್ಯಾನನೇ. ಬೇರೆ ಏನೂ ಅಲ್ಲ ಧ್ಯಾನ ಅಂತಂದರೆ. ವಾಸ್ತವದಲ್ಲಿ ಇರಬೇಕು, ನೀನಾಗಿರಬೇಕು, ಅದೇ ಧ್ಯಾನ. ಐ ಆಮ್ ಶೋರ್ ಇದು ಸುಮಾರು ಜನ ಅವರವ್ರ ರೀತಿಯಲ್ಲಿ ಹೇಳಿದ್ದಾರೆ. ನಮ್ಮ ಆರ್ಟ್ ಆಫ್ ಲಿವಿಂಗ್ನ ಗುರೂಜಿ ಶ್ರೀ ಅವರು ಅವಾಗಲೇ ಹೇಳಿದರು, ಪವರ್ ಆಫ್ ನೌ ಅಂತ ಚಿಟಿಕೆ ಹೊಡೀರಿ ಅಂತ. ಕಾಲಕ್ಕೂ ಓಶೋರಾಗಿರಲಿ ಎಲ್ಲರೂ ಅವ್ರವ್ರದ್ದೇ ರೀತಿಯಲ್ಲಿ ಹೇಳ್ತಾರಲ್ಲ. ಅಮ್ಮ ಈಗ ಹಾಗಿದ್ರೆ ಪ್ರೆಸೆಂಟಲ್ಲಿ ಇರೋದಕ್ಕೂ ಏನಾದ್ರು ಟಿಪ್ಸ್ ಕೊಡ್ತೀರಾ? ಖಂಡಿತವಾಗ್ಲೂ. ನೀವು ಏನು ಮಾಡ್ತಾಯಿದ್ದೀರೋ ಆ ಕೆಲಸನ ಎಂಜಾಯ್ ಮಾಡಿ, ಖುಷಿ ಪಡಿ. ನೀವು ಅಡುಗೆ ಮಾಡ್ತಾಯಿದ್ದೀರಾ, ಅಡುಗೆನಲ್ಲಿ ಏನು ಹಾಕಬೇಕು, ಹೇಗೆ ತಿಂತಾರೆ, ಹೇಗೆ ಚೆನ್ನಾಗಿ ಮಾಡಬೇಕು, ಹೇಗೆ ಉಗುಳಿಸ್ಕೊಬೇಕು, ಅದೆಲ್ಲ ಬಿಟ್ಟುಬಿಟ್ಟು ನಾನು ಅಡುಗೆ ಚೆನ್ನಾಗಿ ಮಾಡ್ತಾಯಿದ್ದೀನಿ, ತುಂಬ ಚೆನ್ನಾಗಿ ಮಾಡ್ತಾಯಿದ್ದೀನಿ, ನನ್ನ ಕೈಯಲ್ಲಿ ಅಷ್ಟು ಶಕ್ತಿ ಇದೆ, ಅಷ್ಟು ರುಚಿ ಇದೆ, ಪ್ರೆಸೆಂಟ್ ಮೂಮೆಂಟ್ ಏನು ಆಗ್ತಾಯಿದ್ದೋ ಕರೆಕ್ಟಾಗಿ ಆಗ್ತಾಯಿದ್ದೀನಿ, ಆ ಮೂಮೆಂಟಲ್ಲಿರಬೇಕು. ನನ್ನನ್ನು ಹೊಗಳ್ತಾರ, ನಾನು ಕರೆಕ್ಟಾಗಿ ಮಾಡಲ್ವಾ, ಅದರ ಹಿಂದೆ ಓಡಬಾರ್ದು, ಅಥವಾ ನಾನೇನೋ ದೊಡ್ಡ ಸಾಹಸ ಮಾಡ್ತಾಯಿದ್ದೀನಿ ಅಂತ ಅನ್ಕೊಬಾರ್ದು. ಸೊ ಯಾವುದೇ ಕೆಲಸನ ಮಾಡಿದ್ರು ಸಂಪೂರ್ಣವಾಗಿ ಅದರಲ್ಲಿ ಲೀನ ಆಗಬೇಕು. ಹೌದು, ಲೀನ ಆಗಬೇಕು. ಇವಾಗ ನಿಮ್ಮ ಜೊತೆ ನಾವು ಮಾತಾಡ್ತಾ ಇದ್ದೀನಿ ಅಂದರೆ ಇದಷ್ಟೇ ಗಮನದಲ್ಲಿರಬೇಕು ನಮಗೆ. ನಾನು ನನ್ನ ಮನೇಲಿ ಏನಾಯಿತು, ನನ್ನ ಶಿಷ್ಯರು ಏನು ಮಾಡ್ತಾ ಇದ್ದಾರೆ, ನನ್ನ ಕೆಲಸಕ್ಕೆ ಏನಾಗುತ್ತೆ, ಮುಂದೆ ಆಮೇಲೆ ಏನು ಮಾಡಬೇಕು, ಇದು ವಿಂಡೋ ಓಪನ್ ಆಗಿರಬಾರ್ದು, ಕಂಪ್ಯೂಟರ್ ವಿಂಡೋ ಥರ. ಸೊ ಜಸ್ಟ್ ಒನ್, ಅದನ್ನು ಖುಷಿ ಪಡಬೇಕು, ಎಂಜಾಯ್ ಮಾಡಬೇಕು, ಅದರಲ್ಲಿ ತಲ್ಲೀನರಾಗಬೇಕು. ಅಲ್ಲಿ ಪಕ್ವತೆ ಅನ್ನೋದು, ಅಲ್ಲಿ ಸತ್ಯ ಅನ್ನೋದು, ಅಲ್ಲಿ ಶಾಂತಿ ಅನ್ನೋದು ಅಷ್ಟು ಚೆನ್ನಾಗಿ ನಾವು ನೋಡಬಹುದು ಅದನ್ನು. ಎಲ್ರಿಗೂ ನಮಸ್ಕಾರ. ರಾಧಾಬಾಯಿ ರ್ಯಾಪಿಡ್ ರಶ್ಮಿ. ಇದು ಒಂದು ಎಥ್ನಿಕ್ ಸ್ಟುಡಿಯೋ. ವೆಬ್ಸೈಟಲ್ಲಿ ಇರುವಂಥ ಎಲ್ಲ ಒಂದು ಕಲೆಕ್ಷನ್ಸು ನಾನು ಕ್ಯೂರೇಟ್ ಮಾಡಿರುವಂಥ, ಇಟ್ ಇಸ್ ಮೈ ಸ್ಟೈಲ್ ಸ್ಟೇಟ್ಮೆಂಟ್. ದೇರ್ ಇಸ್ ಸಮಥಿಂಗ್ ದಟ್ ರಿಫ್ಲೆಕ್ಟ್ಸ್ ಯು. ನಿಮ್ಮ ರಾಧಾ ವೆಬ್ಸೈಟ್ ಲೈವ್ ಆಗಿದೆ, ಖಂಡಿತ ಹೋಗಿ ಎಕ್ಸ್ಪ್ಲೋರ್ ಮಾಡಿ. ಮ್ಯಾಮ್ ಇದು ಮಾಡೋದು ತುಂಬ ಕಷ್ಟ. ಸೊ ಇಷ್ಟೆಲ್ಲದ್ರ ಜೊತೆಗೆ ಈಗ ತಾವು ಲಲಿತಾ ಉಪಾಸಕರು ಮತ್ತು ಸಾಕಷ್ಟಿದೆ ಅಂದರೆ ನಿಮ್ಮ ಜೊತೆಗೆ ಒಂದು 10 ಎಪಿಸೋಡ್ ಮಾಡ್ಬೋದು. ಇವತ್ತಿನ ಎಪಿಸೋಡಲ್ಲಿ ಎಷ್ಟಾಗುತ್ತೋ ಅಷ್ಟನ್ನು ಗ್ರಹಿಸ್ತಾ, ಮೊದಲು ನೀವು ಮಂತ್ರ ಚಾಂಟಿಂಗ್ ಬಗ್ಗೆ ಮಾತಾಡಿದ್ರಿಂದಾಗಿ ಈ ಡಿಡ್ ಯು ನೋ ಫ್ಯಾಕ್ಟ್ಸ್, ಇವತ್ತು ಸೈನ್ಸು ಒಪ್ಕೊಂಡಿರೋ ವಿಚಾರಗಳಂದರೆ, ನಾವು ರಿಪೀಟೆಡ್ ಆಗಿ ಅದನ್ನು ಪಠಿಸ್ತಾ ಇದ್ದಾಗ, ಜಪಿಸ್ತಾ ಇದ್ದಾಗ ಕಾರ್ಟಿಸಾಲ್ ಅನ್ನೋದು ಆ ಸ್ಟ್ರೆಸ್ ಹಾರ್ಮೋನನ್ನು ಕಮ್ಮಿ ಮಾಡುತ್ತೆ ಅನ್ನೋದು ಸೈನ್ಸು ಒಪ್ಕೊಂಡಿದೆ. ಮತ್ತು ಈ ಕಡೆ ಈ 108 ಈ ಜಪ ಇದಂತೆಲ್ಲ ಬಂದಾಗ ಸಂಖ್ಯೆ ಏನಿದೆ, ನಮ್ಮ ಪ್ರಶ್ನೆ ಬಂದು ಮೊದಲನೇದಾಗಿ ಈ ವೈಬ್ರೇಷನ್ನು, ಈ ಮಂತ್ರ ಏನೋದೆಲ್ಲ ಮನಸ್ಸಿನ ಮೇಲೆ ಪರಿಣಮಿಸೋದು ಹೇಗೆ? ಅದೊಂದು ಮಂತ್ರನೇ ಇದೆಯಲ್ಲ, ಮನತ್ರಾಯತಿ ಇತಿ ಮಂತ್ರ ಅಂತ. ಇದನ್ನು ಅರ್ಥೈಸ್ಕೊಳ್ಳೋದು ಹೇಗೆ, ಪಾಲಿಸೋದು ಹೇಗೆ ಮ್ಯಾಮ್? ಮನನಾತ್ರಾಯತೆ ಇತಿ ಮಂತ್ರ ಅಂತ ಬರುತ್ತೆ. ಅಂದರೆ ಮನಸ್ಸಿನಲ್ಲೇ ಜಪ ಮಾಡ್ತಕ್ಕಂಥದ್ದನ್ನೇ ಮಂತ್ರ ಅಂತ ಹೇಳ್ತಕ್ಕಂಥದ್ದು. ಅದು ಜೋರಾಗಿ ಹೇಳೋಂಥದ್ದಲ್ಲ, ಅದು ಮನಸ್ಸಿನಲ್ಲಿ ಜಪ ಮಾಡಬೇಕಾಗಿರ್ತಕ್ಕಂಥದ್ದು. ಅದನ್ನು ನಾವು ದೀಕ್ಷೆ ಪಡ್ಕೊಳ್ತಕ್ಕಂಥದ್ದು. ದೀಕ್ಷೆ ಅಂದರೆ ಯಾರು ಯೋಗಿಗಳು, ಸಾಧಕರು, ಋಷಿಮುನಿಗಳಿರ್ತಾರೋ, ಗುರು ಅಂತ ಸ್ಥಾನದಲ್ಲಿರ್ತಾರೋ ಅವರಿಂದ ಆ ಮಂತ್ರವನ್ನು ನಾವು ದೀಕ್ಷೆ ತೊಗೊಳ್ಬೇಕು. ಅದನ್ನು ನಾವು ಅವರಿಂದ ತೊಗೊಳ್ಬೇಕು, ತೊಗೊಂಡೇ ಮಾಡಬೇಕು. ಹೌದು, ಮಂತ್ರಗಳನ್ನು ತೊಗೊಂಡೇ ಮಾಡಬೇಕು. ಯೂಟ್ಯೂಬಲ್ಲಿ ಯಾವುದೋ ಸಿಕ್ತು ಅಂತ ಮಾಡೋಂಗಿಲ್ಲ. ಮಂತ್ರಕ್ಕೆ ಶಕ್ತಿ ಜಾಸ್ತಿ. ಮಂತ್ರದಿಂದ ಅಂದರೆ ಮಂತ್ರ ಏನು ಅಂತಂದರೆ ಅದು ಸಾಧಕರಿಗೆ ಸಾಧನೆ, ಗುರಿ ಮುಟ್ಟೋದಕ್ಕೆ ಅದರಲ್ಲಿ ಒಂದು ಶಕ್ತಿ ಇದೆ. ಅದು ಭಗವಂತನ ಶಕ್ತಿ ಮಂತ್ರ ಅನ್ನೋದು. ನೀವು ಶ್ಲೋಕ ಅಂತಂದರೆ, ಸ್ತೋತ್ರ ಅಂತಂದರೆ ಯಾರು ಬೇಕಾದರೂ ಹೇಳಬಹುದು.
ಅದದ್ದೇ ಆದ ರೂಪದಲ್ಲಿ ತಿಳ್ಕೊಂಡು ಅರ್ಥೈಸ್ಕೊಂಡು ಹೇಳಬಹುದು. ಆದರೆ ಮಂತ್ರ ಅಂತನೋ ಒಂದು ದೀಕ್ಷೆಯ ರೂಪದಲ್ಲಿ ಅದಕ್ಕೆ ತುಂಬ ಶಕ್ತಿ. ಮತ್ತೆ ಶ್ಲೋಕಕ್ಕೂ ಮಂತ್ರಕ್ಕೂ ಡಿಫ್ರೆನ್ಸ್ ಹೇಳ್ಬಿಡಿ ಮ್ಯಾಮ್. ಶ್ಲೋಕ ಅಂತಂದರೆ ಅದು ವರ್ಣಿಸ್ತಾರೆ, ಭಗವಂತನನ್ನು ರೂಪವನ್ನು ಲೀಲವನ್ನು ವರ್ಣಿಸ್ತಾರೆ. ಅದು ಒಂದು ಛಂದಸ್ಸಿನ ರೂಪದಲ್ಲಿ ಇರುತ್ತೆ, ಒಂದೊಂದು ಅದು ವ್ಯಾಕರಣಬದ್ಧವಾಗಿರುತ್ತೆ. ಮತ್ತು ಅದನ್ನು ಕವಿಗಳು ಹೇಳಿರ್ಬೋದು, ಋಷಿಮುನಿಗಳು ಹೇಳಿರ್ತಾರೆ. ಆದರೆ ಮಂತ್ರವನ್ನು ಋಷಿಮುನಿಗಳು ತಮ್ಮ ಸಾಧನೆಯಲ್ಲಿ ಅದನ್ನು ಪಡ್ಕೊಂಡು, ದೈವತ್ವದಿಂದ ಅದನ್ನು ಪಡ್ಕೊಂಡು, ಅದನ್ನು ಇನ್ನೊಬ್ಬರಿಗೆ ದೀಕ್ಷೆ, ಇನ್ನೊಬ್ಬರಿಗೆ ದಾರಿ ಎರಿತಾರೆ ಆ ಮಂತ್ರವನ್ನು, ಆ ಮಂತ್ರದ ಶಕ್ತಿಯನ್ನು. ಅದು ಭಗವಂತನ ಶಕ್ತಿ. ಇದು ವರ್ಣನೆ. ಶ್ಲೋಕ ಅನ್ನೋದು ವರ್ಣನೆ, ದೇವರದು. ಇದು ಭಾವನೆಗೆ ಬರ್ತಕ್ಕಂಥದ್ದು, ಮಂತ್ರ ಸಾಧನೆಗೆ ಬರ್ತಕ್ಕಂಥದ್ದು. ಯಾವುದೇ ಒಂದು ಮಂತ್ರವನ್ನು ತಗೊಂಡು ನಾವು ಸಾಧಿಸಿ ಅದನ್ನು ಗುರಿ ಮುಟ್ಟೋ ತನಕ, ಅಧ್ಯಾತ್ಮ ಇರ್ಬೋದು, ಮಾನಸಿಕ ಇರ್ಬೋದು, ದೈಹಿಕ ಇರ್ಬೋದು, ಭೌತಿಕ ಜೀವನದಲ್ಲಿರ್ಬೋದು, ಏನೋ ಒಂದು ಆಗಬೇಕು. ಅದು ಮೋಕ್ಷ ಇರ್ಬೋದು, ಧರ್ಮ ಇರ್ಬೋದು, ಅರ್ಥ ಇರ್ಬೋದು, ಕಾಮ ಇರ್ಬೋದು. ಅದಕ್ಕೆ ಅದನ್ನು ಬಳಸ್ಕೊಳ್ತಕ್ಕಂಥದ್ದು, ಆ ಗುರಿಯನ್ನು ಮುಟ್ಟತಕ್ಕಂಥದ್ದು. ಆ ಶಕ್ತಿ ಬಂದ ಮೇಲೆ ಅದು ವಿಚಾರ ಬೇರೆನೇ ಆಗಿರುತ್ತೆ. ಅದೇ ಶ್ಲೋಕಗಳು, ಸ್ತೋತ್ರಗಳನ್ನು ನಾವು ಹೇಳಬಹುದು, ಅದನ್ನು ತಿಳ್ಕೊಂಡೇ ಹೇಳಬೇಕು, ಅರ್ಥವನ್ನು ತಿಳ್ಕೊಂಡೇ ಹೇಳಬೇಕು. ಅದೇ ಮಂತ್ರ ಅಂತಂದರೆ ಒಂದು ನಿರ್ದಿಷ್ಟ ದೇವರಿಗೆ ಸಂಬಂಧಪಟ್ಟ ನಿರ್ದಿಷ್ಟ ಮಂತ್ರ, ಆ ದೇವರದಷ್ಟೇ ಆಗಿರುತ್ತೆ. ಅಲ್ಲಿ ವರ್ಣನೆ ಬರೋದಿಲ್ಲ. ಉದಾಹರಣೆಗೆ ನಮಃ ಶಿವಾಯ, ಓಂ ಅಂತ ಸೇರಿಸಿ, ಬೀಜಾಕ್ಷರವನ್ನು ಸೇರಿಸಿ ಅದು ಮಂತ್ರ ಆಗುತ್ತೆ. ಗಾಯತ್ರಿ ಮಂತ್ರ, ಮಹಾಮೃತ್ಯುಂಜಯ ಮಂತ್ರ, ಇದು ಗುರುಗಳಿಂದ ಪಡ್ಕೊಂಡು ಮಾಡ್ತಂದರೆ ಅದಕ್ಕೆ ಶಕ್ತಿ ಜಾಸ್ತಿ ಆಗುತ್ತೆ. ಅದನ್ನು ಪ್ರಯೋಗಿಸಬಹುದು, ಅಂದರೆ ಹಿಡ್ದಿಟ್ಕೊಳ್ತೀವಿ. ಗೌಪ್ಯ ಅದೆಲ್ಲ ಮಂತ್ರಗಳು ಗುಪ್ತವಾಗಿರ್ತಕ್ಕಂಥದ್ದು. ಎಲ್ಲಂದ್ರಲ್ಲಿ ಯಾರಂದರೆ ಅವ್ರಿಗೆ ಹೇಳ್ತಕ್ಕಂಥದ್ದಲ್ಲ. ಯಾಕಂದರೆ ಅದನ್ನು ಅವ್ರು ಹೇಗೆ ಬಳಸ್ಕೊತಾರೋ ಗೊತ್ತಿಲ್ಲ. ಮಂತ್ರಗಳ ಶಕ್ತಿ ಹೇಗಿರುತ್ತೆ ಅಂದರೆ, ನನಗೆ ಯಾವ್ದು ಮಂತ್ರ ಬೇಕು ಅಂತ ನಾನು ಆಯ್ಕೆ ಹೇಗೆ ಮಾಡಬೇಕು, ಅದು ಗುರು ಹೇಳ್ತಕ್ಕಂಥದ್ದು. ನಾವು ಅದಕ್ಕೆ ಬದ್ಧರಾಗಿದ್ದರೆ, ಅದು ಬೇಕು ಅಂತ ಆ ತನ್ಮಯತೆ ನಮಗಿದ್ದರೆ, ಈಗ ಹಯಗ್ರೀವ ದೇವರು ಅಗಸ್ತ್ಯ ಮುನಿಗಳಿಗೆ ಲಲಿತಾ ಸಹಸ್ರನಾಮವನ್ನು ಬೋಧಿಸಬೇಕಾದ್ರೆ ಹೇಗೆ ಯೋಚನೆ ಮಾಡ್ತಾರೆ. ಅಗಸ್ತ್ಯ ಮುನಿಗಳು ಅಂತ ನಾವು ಹೇಳ್ತೀವಿ, ಋಷಿ ಮುನಿಗಳು. ಅವ್ರಿಗೇ ಲಲಿತಾ ಸಹಸ್ರನ ಹೇಳಬೇಕು ಅಂದಾಗ ತುಂಬ ಸಮಯ ತೊಗೊತಾರೆ. ಹಯಗ್ರೀವ ದೇವರು ಕಾಡಿ ಬೇಡ್ತಾರೆ ಅಗಸ್ತ್ಯ ಮುನಿಗಳು, ಲಲಿತಾ ಸಹಸ್ರನ ಉಪದೇಶ ಯಾಕೆ ಮಾಡ್ತಾ ಇಲ್ಲ ನನಗೆ, ನನ್ನಲ್ಲಿ ಏನು ಕೊರತೆ ಇದೆ, ನನಗೆ ಅರ್ಹತೆ ಇಲ್ವಾ, ಯೋಗ್ಯತೆ ಇಲ್ವಾ ಅಂತ ಪ್ರಶ್ನೆ ಮಾಡ್ತಾರೆ. ಅಂಥ ಮಹಾನ್ ಮುನಿಗಳೇ ಕೇಳಬೇಕಾದ್ರೆ ನಮ್ಮಂಥ ಸಾಮಾನ್ಯ ಜನರು ಯಾವ್ಯಾವುದೋ ಮಂತ್ರಗಳನ್ನು ಹೇಗೆಗೋ ಹೇಳೋಕ್ಕಾಗುತ್ತಾ? ಮತ್ತು ಈಗ ಮುಂದಿನ ಪ್ರಶ್ನೆ, ಸೋಷಲ್ ಮೀಡಿಯಾದಲ್ಲಿ ಇವಾಗ ಭಯ ಆದಾಗ ಹನುಮಾನ್ ಚಾಲೀಸ ಹೇಳ್ಕೊಳ್ಳಿ, ಮತ್ತು ಸಾವನ್ನು ಗೆಲ್ಲಬೇಕಂದ್ರೆ ಮಹಾಮೃತ್ಯುಂಜಯ ಮಂತ್ರ ಅಂತೆಲ್ಲ ಏನು ಇವತ್ತೆಲ್ಲ ಮೊದಲು ಪುಸ್ತಕಗಳಲ್ಲಿತ್ತು, ಜ್ಞಾನಿಗಳು ಗುರುಗಳ ಮೂಲಕ ಈ ಜ್ಞಾನ ಬರ್ತಾಯಿತ್ತು. ಇವತ್ತು ಸೋಷಲ್ ಮೀಡಿಯಾ AI ಬಂದ್ಬಿಟ್ಟು ಎಲ್ಲರದು ಎಲ್ಲ ಆಚೆ ಆಕ್ಸೆಸಿಬಿಲಿಟಿ ಇರೋದ್ರಿಂದ ಆಯ್ಕೆ ವಿಚಾರದಲ್ಲಿ ಹಂಗಿದ್ರೆ ನಾವು ಎಷ್ಟು ಜಾಗರೂಕರಾಗಿರಬೇಕು ಅನ್ನೋದೀಗ ತುಂಬ ಜಾಗರೂಕರಾಗಿರಬೇಕು. ಇಲ್ಲ ಅಂತಂದರೆ ನೋಡಿ, ಎಲ್ಲರೂ ಡಿಪ್ರೆಷನ್ ಅನ್ನೋ ಪದ ಇವತ್ತಿಗೆ ಯಾಕೆ ಇಷ್ಟೊಂದಿದೆ, ಕಷ್ಟಗಳು ಯಾಕೆ ಈ ಥರ ಇದೆ, ಅವರಾಗ ಅವರೇ ತಂದುಕೊತಾ ಇರೋದು ಇದನ್ನೆಲ್ಲ. ಅದಿರಲಿಲ್ಲ, ಆ ಪದ ಬಳಕೆನೇ ಇರಲಿಲ್ಲ. ಯಾರಾದರೂ ಬೇಜಾರಾಗುತ್ತೆ ಅಂತ ಹೇಳ್ತಿದ್ರು ನಾನು ಮೊದಲೆಲ್ಲ, ಯಾಕೋ ಇವತ್ತು ಮೂಡಿಲ್ಲ ಅಂತ ಹೇಳ್ತಿದ್ರು ಅಷ್ಟೇನೆ. ಖಿನ್ನತೆ, ಡಿಪ್ರೆಷನ್ ಅನ್ನೋ ಪದ ಪ್ರತಿಯೊಬ್ಬರು ಬಳಸ್ತಾ ಇದ್ದಾರೆ. ಚಿಕ್ಕ ಮಕ್ಕಳಿಂದ ಬಳಸೋಕ್ಕೆ ಶುರು ಮಾಡಿಬಿಟ್ಟಿದ್ದಾರೆ. ಯಾರಿಗೋ ಒಂಚೂರು ಏನೋ ಒಂದು ಬೈದುಬಿಟ್ಟು ಡಿಪ್ರೆಷನ್ ಬಂದುಬಿಡುತ್ತೆ, ಯಾರೋ ಒಂದು ಅವಮಾನ ಮಾಡಿಬಿಟ್ಟು ಡಿಪ್ರೆಷನ್ ಬಂದುಬಿಡುತ್ತೆ, ಎಲ್ಲೋ ಒಂದರಲ್ಲಿ ಸೋತುಬಿಟ್ರು ಡಿಪ್ರೆಷನ್ ಬಂದುಬಿಡುತ್ತೆ. ಧೈರ್ಯ ಇಲ್ಲ, ಸ್ಥೈರ್ಯ ಇಲ್ಲ ಮನುಷ್ಯನಲ್ಲಿ. ಯಾಕೆ ಅಂದರೆ ಈ ಸೋಷಿಯಲ್ ಮೀಡಿಯಾಗಳಲ್ಲಿ ಈ ಥರದ ವಿಚಾರಗಳನ್ನ ಕೇಳಿ ತಿಳ್ಕೊಂಡು, ಅಥವಾ ಅದನ್ನು ಪಾಲಿಸ್ಕೊಂಡು, ಈ ಮಂತ್ರಗಳ ಉಚ್ಚಾರಣೆ ತಪ್ಪಾಗಿ ಹೇಳ್ಕೊಂಡು, ಯಾರೋ ಹೇಳಿದ್ದನ್ನೇ ಕಿವಿ ಕೊಟ್ಟು ಕೇಳ್ತಾ ಇದ್ದರೆ, ಅನುಕರಣೆ ಮಾಡ್ತಾಯಿದ್ರೆ ಇನ್ನೇನಾಗುತ್ತೆ ಹೇಳ್ರಿ. ಅನುಕರಣೆ ತಪ್ಪು, ಅನುಕರಣೆ ಮಾಡಬಾರ್ದು. ಯಾವುದನ್ನು ನಾವು ಅದರಲ್ಲಿ ಶಕ್ತಿ ಇಲ್ಲ. ಅದರಲ್ಲಿ ನಿಜ ಹೇಳ್ತೀವಿ, ಶಕ್ತಿ ಇರೋರು ಕೊಟ್ಟಾಗ ಮಾತ್ರ ಶಕ್ತಿ ಇರ್ತಕ್ಕಂಥದ್ದು. ನಿಜವಾಗ್ಲೂ ಅದು ಜೀವನದಲ್ಲಿ ಅಳವಡಿಸ್ಕೊಂಡಿದ್ದರೆ, ಅದು ಸಾಧಿಸಿದರೆ, ಆ ಥರದವ್ರು ಕೊಟ್ಟಾಗ ಮಾತ್ರ ಅದಕ್ಕೆ ಶಕ್ತಿ ಇರ್ತಕ್ಕಂಥದ್ದು. ಈ ನೇಮು ಫೇಮು ಇನ್ನೊಂದಕ್ಕೆ ಮಾಡಿದ್ರೆ ಖಂಡಿತ ಅದರಲ್ಲಿ ಶಕ್ತಿ ಇಲ್ಲ. ಲೈಕ್ ಇರ್ಬೋದು, ಫಾಲೋ ಮಾಡೋದಕ್ಕಿರ್ಬೋದು, ಫಾರ್ವರ್ಡ್ ಹಾಕೋದಕ್ಕಿರ್ಬೋದು, ಖಂಡಿತ ಅದರಲ್ಲಿರೋದಿಲ್ಲ. ಅದನ್ನು ಮಾಡಲೂಬಾರ್ದು. ನಮ್ಮಲ್ಲಿ ಒಂದು ಸಂಸ್ಕಾರದಲ್ಲಿ ಬೆಳಗ್ಗೆ ಎದ್ದು ಸುಪ್ರಭಾತ, ಮನೆಯಲ್ಲಿ ವಿಷ್ಣು ಸಹಸ್ರನಾಮ, ಲಲಿತಾ ಸಹಸ್ರನಾಮ, ಹೀಗೆ ಅವರ ಸಂಸ್ಕಾರ, ಅವರ ಅರಿವಿಗೆ ತಕ್ಕಂತೆ ಕೆಲವುದನ್ನು ಕೇಳೋದು, ಪಠಿಸೋದು ಉಂಟು. ಸೊ ತಾವು ಲಲಿತಾ ಉಪಾಸಕಿ ಆಗಿರೋದ್ರಿಂದ ಈಗ ವೆರಿ ಕ್ಯೂರಿಯಸ್ ಟು ನೋ ಅಬೌಟ್ ಶ್ರೀ ಲಲಿತಾ ಸಹಸ್ರನಾಮ. ಯಾಕೆಂದರೆ ಅದರಲ್ಲಿ ಇಡೀ ಪ್ರಪಂಚನೇ ಇದೆ. ಮತ್ತು ನನಗೂ ಯಾರೋ ಹೇಳಿದರು, ಇಲ್ಲಿಗೆ ಬಂದಂಥ ಕೆಲವು ಸಾಧಕರು, 13ನೇದು 14ನೇ ಶ್ಲೋಕ ಬಂದು ಈ ವಾಕ್ ಚಾತುರ್ಯಕ್ಕೆ ಸಂಬಂಧಪಟ್ಟಂಥ ಇದದು ಹೇಳ್ಕೊಂಡ್ರೆ ನಿಮ್ಗೆ ಇನ್ನೂ ಅದರಿಂದ ಶಕ್ತಿ ಬರುತ್ತೆ ಅಂತೆಲ್ಲ ಸಲಹೆಗಳು ಬಂದಿದ್ದು ಉಂಟು.
ಸೊ ಈಗ ಜನಸಾಮಾನ್ಯರ ಕುತೂಹಲನ ನಿಮ್ಮ ಮುಂದೆ ಇಟ್ಟು ಲಲಿತಾ ಸಹಸ್ರನಾಮನ ಪಠಿಸೋದು ಹೇಗೆ, ಯಾಕೆ, ಯಾರಿಗೆ? ಲಲಿತಾ ಸಹಸ್ರನಾಮನ ಯಾರೆಲ್ಲ ಅಮ್ಮನವರ ಪ್ರೀತಿ ಪಾತ್ರರಾಗಿ ಅಮ್ಮ ನನಗೆ ಬೇಕು ಅಂತ ಅಂದ್ಕೊಳ್ತಾರೋ, ಅಮ್ಮನ ಒಂದು ಶಕ್ತಿ ನನಗೆ ಬೇಕು, ಅಮ್ಮ ನನ್ನ ಜೊತೇಲಿ ಇರಬೇಕು, ಅಮ್ಮನ ಬಗ್ಗೆ ತಿಳ್ಕೊಳ್ಬೇಕು ಅಂತ ಅನ್ನೋರೆಲ್ಲರೂ ಸಹ ಲಲಿತಾ ಸಹಸ್ರ ಪಠನೆ ಮಾಡ್ಬೋದು. ನಿಯಮಗಳಿದೆ ಅದಕ್ಕೆ, ಆದರೆ ನಿಯಮಗಳಿದೆ, ಖಂಡಿತ ಇರುತ್ತೆ. ಯಾಕಂದರೆ ಆಗಲೇ ಹೇಳ್ದಂಗೆ ಹಯಗ್ರೀವ ದೇವರು ಮಹಾಮುನಿಗಳಿಗೆ ಕೊಡೋಕ್ಕೆ ಯೋಚನೆ ಮಾಡೋದಾದರೆ ಅಮ್ಮನವರೇ ಬಂದು ಆಯ್ತಪ್ಪ ಅಗಸ್ತ್ಯ ಮುನಿಗಳಿಗೆ ನೀನು ಬೋಧಿಸ್ಬಹುದು ಅಂತ ಹೇಳಿದಾಗ ಮಾತ್ರ ಅವರು ಬೋಧಿಸ್ತಾರೆ, ಹೇಳ್ತಾರೆ. ಅಂದರೆ ಅಷ್ಟು ಗೌಪ್ಯದಲ್ಲಿ ಗೌಪ್ಯವಾಗಿರ್ತಕ್ಕಂಥ ಲಲಿತಾ ಸಹಸ್ರನಾಮವನ್ನು ಯಾರು ಬೇಕಾದರೂ ಹೇಳಿಬಿಡ್ಬೋದು ಅಂತ ಅಂದ್ಕೊಂಡ್ರೆ ತಪ್ಪಾಗುತ್ತೆ. ಯಾರಿಗಿದು ಅಂದರೆ ಪ್ರೀತಿ ಪಾತ್ರರಾಗಬೇಕಂತ ಒಂದು ಸಲನಾದ್ರೂ ಮನಸ್ಸಲ್ಲಿ ಅಂದ್ಕೊಳ್ಬೇಕಲ್ಲ, ನಾನು ಅಮ್ಮನನ್ನು ನೋಡಬೇಕು, ದೇವರು ಅಂದರೆ ಏನು, ದೇವಿ ಅಂತಂದರೆ ಆ ಶಕ್ತಿ ಎಲ್ಲಿರುತ್ತೆ, ಅಮ್ಮನ ಬಗ್ಗೆ ನಾನು ತಿಳ್ಕೊಳ್ಬೇಕು. ನನ್ನ ಮನೇಲಿ ಏನೋ ಸಾಕಷ್ಟು ಸಮಸ್ಯೆಗಳಿರುತ್ತೆ, ಸಮಸ್ಯೆಗಳಿಗೆ ಸೋತೋಗಿ ನೀವು ಸಹಸ್ರನಾಮ ಕಲಿತೀನಿ ಅಂತಂದ್ರಲ್ಲ, ಅದು ಆಮೇಲೆ ಬರ್ತಕ್ಕಂಥದ್ದು. ಏನು ಪರಿಹಾರ ಕಾಣದೆ ಸಹಸ್ರನಾಮನ ಹೇಳ್ತೀವಿ ಅಂತ ಪ್ರೀತಿಗೋಸ್ಕರ ಹೇಳ್ತಕ್ಕಂಥದ್ದು. ಅಂದರೆ ನಾನು ಅಮ್ಮನನ್ನು ನೋಡಬೇಕು, ಒಂದು ದೈವದ ಅಂಶವನ್ನು ನಾನು ತಿಳ್ಕೊಳ್ಬೇಕು ಅಂತಂದರೆ ಆ ಕುತೂಹಲದಿಂದ ನಾನು ಯಾರು ಅಂತಲೂ ತಿಳ್ಕೊಳ್ಬೇಕಾದ್ರೆ ಪ್ರತಿಯೊಬ್ಬ, ಇಲ್ಲಿ ಸ್ತ್ರೀ ಪುರುಷ ಅಂತ ಬರೋದೇ ಇಲ್ಲ. ಸಹಸ್ರನಾಮ ಇರ್ತಕ್ಕಂಥದ್ದು, ಲಲಿತಾಮ ಇರ್ತಕ್ಕಂಥದ್ದು ಬರೀ ಸ್ತ್ರೀಗೆ ಮಾತ್ರ ಅಲ್ಲ. ಇಲ್ಲಿ ನಾಮ ಭೇದವಿಲ್ಲ, ಲಿಂಗ ಭೇದವಿಲ್ಲ, ಯಾವುದೇ ಭೇದ ಇಲ್ಲ, ಯಾರು ಬೇಕಾದರೂ ಪಠಿಸ್ಬೋದು. ಆಮೇಲೆ ವಯಸ್ಸಿನ ಭೇದನೂ ಇಲ್ಲ ಇಲ್ಲಿ, ಯಾರು ಬೇಕಾದರೂ ಪಠಿಸ್ಬಹುದು, ತಿಳ್ಕೊಳ್ಬಹುದು, ಪಾರಾಯಣ ಮಾಡ್ಬೋದು. ಆದರೆ ಅದರ ಆಚೆ ಏನಾಗುತ್ತೆ ಅನ್ನೋದರ ಅರಿವು ಅವ್ರಿಗಿರಬೇಕಾಗುತ್ತೆ. ಸರಿ, ಮೊದಲನೇದಾಗಿ ನಿಯಮ ಅಂದ್ರಲ್ಲ, ಸೊ ಲಲಿತಾ ಸಹಸ್ರನಾಮನ ನಾನು ಇವತ್ತಿಂದ ಪಠಿಸ್ಬೇಕು ಅಂದರೆ ಮೊದಲು ಅದಕ್ಕೂ ದೀಕ್ಷೆ ತಗೊಂಡೆ? ಇಲ್ಲ, ದೀಕ್ಷೆ ತಗೊಳ್ಳೇಬೇಕು ಅಂತೇನಿಲ್ಲ, ಗುರು ಬೇಕು ಅಂತೇನೂ ಇಲ್ಲ. ಗುರು ಬೇಕಾದ್ರೆ ಸಿಗ್ತಾರೆ, ಆಮೇಲೆ ಗುರು ಹೇಳ್ತಾರಲ್ಲ, ವೆನ್ ದ ಸ್ಟೂಡೆಂಟ್ ಇಸ್ ರೆಡಿ ಹೌದು ದ ಟೀಚರ್ ಅಪಿಯರ್ಸ್ ಅಂತ. ನನಗೆ ಬೇಕು ಅಂತ ಬಯಸಿ ನಾನು ಅದರಲ್ಲಿ ಇನ್ವಾಲ್ವ್ ಆಗ್ತಾ ಹೋಗ್ತಾ ಇದ್ರೆ, ನಿರಂತರವಾಗಿ ನಾನು ಅದರಲ್ಲಿ ಮುಳುಗ್ತಾ ಹೋಗ್ತಾ ಇದ್ದರೆ ಅಮ್ಮನೇ ಗುರುವಾಗಿ ತೊಗೊಂಡು ನಾವು ಮಾಡಬಹುದು. ಬೇಕು ಅಂತ ಬಯಸಿದಾಗ ಭೌತಿಕ ಗುರುಗಳು ಬೇಕು ನಮಗೆ, ಮಾನಸಿಕ ಗುರುವಾಗಿ ಅಮ್ಮ ಬರ್ತಾರೆ, ಬಂದೇ ಬರ್ತಾರೆ. ನಾವು ಯಾವಾಗ ಬಯಸ್ತೀವೋ ಅಮ್ಮ ಮಾನಸಿಕ ಗುರುವಾಗಿ ತೊಗೊಳ್ಬೋದು ನಾವು. ಆದರೆ ಸರಿ ತಪ್ಪುಗಳನ್ನು ತಿದ್ದೋರು ಯಾರು, ಹೇಳೋರು ಯಾರು, ನಿಯಮಗಳನ್ನು ಪಾಲಿಸೋದಕ್ಕೆ ಹೇಳೋರು ಯಾರು, ಅದರಿಂದ ಆಗ್ತಕ್ಕಂಥ ಒಳ್ಳೆಯದು ಕೆಟ್ಟದ್ದು ತಿಳಿಸ್ಕೊಡೋರು ಯಾರು? ಅದಕ್ಕೆ ಗುರು ಬೇಕು ನಮಗೆ. ಯಾಕಂದರೆ ಮಂತ್ರಗಳನ್ನು ತಪ್ಪು ಹೇಳಬಾರ್ದಲ್ವ. ಯಾವುದೇ ಮಂತ್ರ, ಸಂಸ್ಕೃತ ಭಾಷೆನಲ್ಲಿರ್ತಕ್ಕಂಥ ಮಂತ್ರ, ಸ್ತೋತ್ರ, ಶ್ಲೋಕಗಳನ್ನು ತಪ್ಪಾಗಿ ಹೇಳಿದ್ರೆ ಅರ್ಥಗಳು ಬದಲಾಗಿಬಿಡುತ್ತೆ. ಅರ್ಥ ಬದಲಾದಾಗ ಸಮಸ್ಯೆ ಉಲ್ಬಣ ಆಗುತ್ತೆ, ಕಡಿಮೆ ಆಗೋದಕ್ಕಿಂತ ಸಮಸ್ಯೆ ಉಲ್ಬಣ ಆಗುತ್ತೆ. ಸೊ ಲಲಿತಾ ಸಹಸ್ರನಾಮ ಪಠಿಸೋದ್ರಿಂದ ಅಂದರೆ ಯೂಶಲಿ ಮಂತ್ರಗಳಿಂದ ಬ್ರೈನ್ ಕೆಮಿಸ್ಟ್ರಿ ಕೂಡ ಚೇಂಜ್ ಆಗುತ್ತೆ ಅಂತ ಸೈನ್ಸ್ ಇನ್ನೂ ಹುಡುಕ್ತಾ ಇದೆ. ತುಂಬ ಸಂಶೋಧನೆ ಮಾಡಿದ್ದಾರೆ, ಸತ್ಯನೂ ಆಗಿದೆ. ಈ ಸೈನ್ಸ್ ಅಂತ ನಾವೇನು ಹೇಳ್ತೀವಿ, ವಿಜ್ಞಾನ ಬಂದಿರೋದೇ ಜ್ಞಾನದಿಂದ. ವಿಜ್ಞಾನ, ಅಧ್ಯಾತ್ಮ ಅನ್ನೋದು ಎಲ್ಲಿ, ಅಧ್ಯಾತ್ಮ ಅಂದರೆ ಜ್ಞಾನ, ಜ್ಞಾನದಿಂದಲೇ ವಿಜ್ಞಾನ ಬಂತೆ ಹೊರತು ವಿಜ್ಞಾನದಿಂದ ಜ್ಞಾನ ಬಂದಿಲ್ಲ. ನಮ್ಮ ಸನಾತನ ಧರ್ಮದಲ್ಲಿ, ಶಾಸ್ತ್ರದಲ್ಲಿ ಏನೆಲ್ಲ ಬಂದಿದೆಯೋ ಅದೆಲ್ಲ ಇವಾಗ ನಾವು ಕಂಡುಹಿಡಿತಾ ಇದ್ವಿ, ಇವಾಗಿನ ಜನರಿಗೆ ಅಥವಾ ಇವಾಗಿನ ಜನ್ರೇಷನ್ಗೆ. ಅದು ವಿಜ್ಞಾನ. ಜ್ಞಾನ ಫಸ್ಟ್ ಇಲ್ಲೇ ಇರೋದು, ಇಲ್ಲಿಂದನೇ ತಾನೇ ನಾವು ವಿಜ್ಞಾನ ಏನೇ ಸಂಶೋಧನೆ ನಡೆದ್ರು ಇಲ್ಲಿಂದನೇ ಬರ್ತಾ ಇರೋದು, ಅದರ ಔಟ್ಪುಟ್ ಅದು. ಹೌದು. ಅಲ್ಲ, ಜ್ಞಾನ ಎಲ್ಲಿತ್ತು? ನಮ್ಮ ಸನಾತನದಲ್ಲೇ ಇದೆ. ಅಂದರೆ ಇಲ್ಲಿದೆ, ಒಳಗಡೆ ಯಾವುದೋ ಒಂದು ಶಕ್ತಿ ಇದೆ, ಕಾಣದ ಶಕ್ತಿ. ಅದು ನಮಗೇನು ಮಾಡಬೇಕು, ಹೇಗಿರಬೇಕು ಎಲ್ಲ ತೋರಿಸ್ಕೊಡ್ತಾ ಇದೆ. ಈಗ ನಾವು ಅದನ್ನೇ ಈಗ ನಮ್ಮ ಹಿಂದೂ ಧರ್ಮದಲ್ಲಿ, ಸನಾತನದಲ್ಲಿ ಏನೆಲ್ಲ ಹೇಳಿದಾರೋ ಅದು ವಿಜ್ಞಾನ ಒಪ್ತಾ ಇದೆ, ಇವಾಗ ತೋರಿಸ್ತಾ ಇದೆ ಸಂಶೋಧನೆ ಮಾಡಿ. ಯಾಕೆ ಅನ್ನೋ ಪ್ರಶ್ನೆಗೆ, ಕುತೂಹಲಕ್ಕೆ ಅದು ಸಂಶೋಧನೆ ರೂಪಿನಲ್ಲಿ ಕೊಡ್ತಾ ಇದೆ ಉತ್ತರವನ್ನು. ಸೊ ಫಸ್ಟು ನಿಯಮಗಳು ಅಬೌಟ್ ಲಲಿತಾ ಸಹಸ್ರನಾಮ ಏನು ಮಾಡಬೇಕು ಕುತೂಹಲ ಇರೋರು? ಪಾರಾಯಣ ಮಾಡೋಕ್ಕೆ ಶುರು ಮಾಡಲಿ, ಗೊತ್ತಿದ್ದರೆ, ಗೊತ್ತಾದರೆ, ಅವ್ರಿಗೆ ಇಷ್ಟ ಇದ್ದರೆ. ಇದು ಪುಸ್ತಕದಲ್ಲಿ ಇದೆ, ಎಲ್ಲ ಕಡೆನೂ ಪುಸ್ತಕಗಳು ದೊರೆಯುತ್ತೆ ನೋಡಿರಿ. ಅಮ್ಮನವರ ಕೃಪೆಯಿಂದ ಲಲಿತಾ ಸಹಸ್ರನಾಮನ ಅರ್ಥ ಸಮೇತ ಸುಮ್ಮ ಬಿಡಿಸಿ ನೀವೇ ಬರೆದಿರ್ತಕ್ಕಂಥ, ಅಮ್ಮನವರ ಕೃಪೆಯಿಂದ ಇದು ಬರೆದಿರ್ತಕ್ಕಂಥದ್ದು ಸಾಮಾನ್ಯ ಅಲ್ಲ. ಅಮ್ಮ ಕೂತು ಬರೆಸಿರ್ತಕ್ಕಂಥದ್ದು, ಸರಳವಾಗಿ ಎಲ್ಲರಿಗೂ ಅರ್ಥ ಆಗೋ ರೀತಿನಲ್ಲಿ. ಒಂದೊಂದು ನಾಮನ ಎಲ್ಲಿ ಬಿಡಿಸ್ಬೇಕು, ಎಲ್ಲಿ ಒತ್ತಕ್ಷರ ಇರಬೇಕು, ಎಲ್ಲಿ ಪದ ವಿಂಗಡಣೆ ಮಾಡಬೇಕು, ಎಲ್ಲಿ ಅಲ್ಪ ಪ್ರಾಣ ಮಹಾಪ್ರಾಣ ಹೇಗೆ ತಗೊಳ್ಬೇಕು, ಆ ಪದ ವಿಂಗಡಣೆ ಬಂದ್ರೆ ಹೇಳೋಕ್ಕಾಗೋದು. ನೀವು ಒಟ್ಟಿಗೆ ತೊಗೊಂಡೋಗ್ಬಿಟ್ರೆ ಎಲ್ಲ ಪುಸ್ತಕದಲ್ಲಿ ಒಟ್ಟಾಗಿದೆ, ಒಟ್ಟಾಗಿ ತೊಗೊಂಡೋದ್ರೆ ಪದ ವಿಂಗಡಣೆ ಮಾಡೋಕ್ಕೂ ಅಪಭ್ರಂಶ ಆಗಿಬಿಡುತ್ತೆ, ನಾಮಗಳು ಬದಲಾವಣೆ ಆಗಿಬಿಡುತ್ತೆ, ಪದಗಳಿಗೆ ಅರ್ಥ ಬದಲಾಗ್ಬಿಡುತ್ತೆ. ಮೊದಲಿಗೆ ಅವರು ಕೂತು ಪಾರಾಯಣ ಮಾಡಬಾರ್ದು. ಈ ಪುಸ್ತಕದಲ್ಲಿರ್ತಕ್ಕಂಥದ್ದು ಬಿಡಿಸಿ ಬರೆದಿರ್ತಕ್ಕಂಥದ್ದನ್ನು ನೀವು ಪದಗಳನ್ನು ನೋಡಬೇಕು. ಫಸ್ಟಿಗೆ ಇಲ್ಲಿ ಪದಗಳನ್ನು ಬರೆದಿರ್ತೀವಿ, ಚಿದಗ್ನಿ ಕುಂಡ ಸಂಭೂತ ಅಂತ ಬಿಡಿಸಿರ್ತೀವಿ, ಅಲ್ಲಿ ಪದಗಳನ್ನು ಗಮನಿಸಬೇಕು ಮೊದಲಿಗೆ.
ಪ್ರತಿಯೊಂದು ನಾಮವನ್ನು ನಾವು ಗಮನಿಸಿದಾಗ ಮಾತ್ರ ನಮ್ಗೆ ಅದಿಲ್ಲಿ ಮಕ್ಕಳಿಗೆ ನಾವು ಹೇಳ್ಕೊಡ್ತೀವಲ್ಲ, ಎ ಫಾರ್ ಆ್ಯಪಲ್ ನಾವು ಹೇಳ್ತೀವಿ, ಹಂಗೆ ಏಕ್ದಮ್ ಹೇಳ್ಕೊಂಡು ಹೋಗೋದಿಲ್ಲ. ಒಂದೊಂದು ವಾಕ್ಯ ಕಲಿಸ್ಬೇಕಾದ್ರೂ ಮಕ್ಕಳಿಗೆ ಪದಪ್ರಯೋಗ ಮಾಡಿಸಿ ಆಮೇಲೆ ವಾಕ್ಯಗಳನ್ನು ನಾವು ಕಲಿಸ್ಕೊಡ್ತೀವಿ. ಸೆಂಟೆನ್ಸ್ ಬರೋದು ಆಮೇಲೆ, ಫಸ್ಟು ಪದಗಳು ಅಕ್ಷರಗಳು ಗೊತ್ತಾಗಬೇಕು ಮಧ್ಯೆ, ಅದಕ್ಕೆ ಎ ಅಂತ ಕಲಿಸ್ತೀವಿ ಫಸ್ಟು, ಆಮೇಲೆ ಆ್ಯಪಲ್ ಅಂತೀವಿ ಅಲ್ವಾ, ಆಮೇಲೆ ವಾಕ್ಯಗಳಿಗೆ ಹೋಗ್ತೀವಿ. ನಾವು ಏಕ್ದಮ್ ನಾವು ಕಲಿಸೋದಿಲ್ಲ. ಸೊ ನಮಗೆ ಹೊರಗಡೆ ಮಕ್ಕಳಿಗೆ ಈ ರೀತಿ ಕಲಿಸ್ತಾ ಇದ್ದೀವಿ ಅಂದರೆ ನಾವು ಮಕ್ಕಳೇ, ಆಧ್ಯಾತ್ಮ ಜೀವನದಲ್ಲಿ ನಾವು ಮಕ್ಕಳೇ. ನಾವು ಎಷ್ಟೇ ಓದಿದ್ರು, ಡಿಗ್ರಿ ತೊಗೊಂಡಿದ್ರು, ಏನೇ PhD ಮಾಡಿದ್ರು, ಎಲ್ಲ ಮಾಡಿದ್ರು, ಆ ಪ್ರೊನೌನ್ಸಿಯೇಷನ್ ಇದೆಯಲ್ಲ, ಆ ಶಬ್ದದ ಹೊರಗಡೆ ಬರ್ತಕ್ಕಂಥ ಧ್ವನಿ ತರಂಗಗಳಿರುತ್ತಲ್ಲ, ಅದು ಸ್ಪಷ್ಟವಾಗಿರಬೇಕು, ಅದು ಅರ್ಥ ಕರೆಕ್ಟಾಗಿರಬೇಕು. ಇಲ್ಲ ಅಂತಂದರೆ ಅನರ್ಥ ಆಗಿಬಿಡುತ್ತೆ. ಹಾಗಾಗಿ ಮೊದಲಿಗೆ ಪುಸ್ತಕ ತೊಗೊಂಡು ನೋಡಬೇಕು, ಓದೋಕ್ಕೆ ಹೋಗಬಾರ್ದು. ಬಹುಶಃ ಇಲ್ಲಿ 183 ಶ್ಲೋಕಗಳು, 182 ಅಂತ ಹೇಳ್ತೀವಿ, ಕಡೆಯದು ಒಂದು ಲೈನನ್ನು ಬಿಡ್ತೀವಿ ಆಯಿತಾ. 182 ಶ್ಲೋಕ, 1000 ನಾಮಗಳು, ಅಮ್ಮನ ವರ್ಣನೆ. ಅದು ಅಮ್ಮನ ಲೀಲೆ ಇರ್ಬೋದು, ಸೌಂದರ್ಯ ಇರ್ಬೋದು, ಆಕೆ ಪ್ರತಿಯೊಂದು ವಿಚಾರವನ್ನು ಲಲಿತಾ ಸಹಸ್ರನಾಮದಲ್ಲಿ ಕೊಟ್ಟಿರ್ತಕ್ಕಂಥದ್ದು. ಇಡೀ ಭಗವದ್ಗೀತೆ ಏನು ಸಾರವನ್ನು ಹೇಳುತ್ತೋ ಲಲಿತಾ ಸಹಸ್ರನಾಮ ಅಷ್ಟು ಹೇಳ್ತಕ್ಕಂಥದ್ದು. ಹೌದು, ಇಡೀ ಹುಟ್ಟಿದಾಗಲಿಂದ ಅಂದರೆ ಒಂದು ಗರ್ಭ ಧರಿಸಿದಾಗಿಂದ ಸತ್ತ ಮೇಲೇನೂ ಏನಾಗುತ್ತೆ ಅನ್ನೋದನ್ನು ತೋರಿಸ್ಕೊಡ್ತಕ್ಕಂಥದ್ದು ಲಲಿತಾ ಸಹಸ್ರನಾಮ. ಅದಕ್ಕೆ ಇದು ಗೌಪ್ಯ ಅಂತ ಹೇಳ್ತಾರೆ, ಗುಪ್ತವಾಗಿರಬೇಕು ಅಂತ ಹೇಳ್ತಾಯಿದ್ರು ಮೊದಲೆಲ್ಲ. ಅದು ಇವಾಗ ಎಲ್ಲರೂ ಮಾಡ್ತಾರೆ. ಯಾತಕ್ಕೆ? ಎಲ್ಲರೂ ತಿಳ್ಕೊಳ್ಳೋದು ಒಳ್ಳೆಯದು, ಆದರೆ ಅನರ್ಥಗಳಾದರೆ ಅದಕ್ಕೆ ಜವಾಬ್ದಾರಿ ಯಾರು, ಹೊಣೆ ಯಾರು ತಗೊತಾರೆ? ಗುರುಗಳಿಂದ ಕಲೀಲಿಲ್ಲ ಅಂತಂದರೆ, ತಿಳಿದವರಿಂದ ನಾವು ಅದನ್ನು ಅರ್ಥೈಸ್ಕೊಳ್ಳಿಲ್ಲ ಅಂತಂದರೆ, ಅಥವಾ ಸ್ವತಃ ನಾವೇ ಕೂತ್ಕೊಂಡು ವಿಮರ್ಶೆ ಮಾಡಲಿಲ್ಲ, ಅರಿವಿಗೆ ತಂದುಕೊಂಡಿಲ್ಲ, ಸರಿ ತಪ್ಪುಗಳ ಕಲ್ಪನೆ ನಮಗಿಲ್ಲ ಅಂತಂದರೆ, ಅದರಿಂದ ಆಗ್ತಕ್ಕಂಥ ಸಮಸ್ಯೆಗಳಿಗೆ ಕಾರಣ ಯಾರು? ಪರಿಹಾರ ಎಲ್ಲಿಂದ ಸಿಗುತ್ತೆ? ನಾನು ಸರ್ಪದೋಷ, ಪಿತೃದೋಷ ಅಂತ ಓಡಾಡಿಬಿಟ್ರೆ ಖಂಡಿತ ಅದು ಪರಿಹಾರ ಸಿಗೋದಿಲ್ಲ. ತೊಂದರೆ ಮಾಡ್ಕೊಂಡಿದ್ದು ಯಾರು? ಇಲ್ಲಿ ಯಾವ್ಯಾವ ಸಮಸ್ಯೆಗಳಿಗೆ ಪರಿಹಾರ ಇದೆ ಮ್ಯಾಮ್? ಎಲ್ಲ ಥರದ ಸಮಸ್ಯೆಗಳು, ಇಂಥದ್ದು ಇಲ್ಲ ಅಂತಿಲ್ಲ. ಸೊ ಇದು ಉಪಾಸನೆ ಮಾಡೋದಂದರೆ ಪ್ರತಿದಿನ 182 ಶ್ಲೋಕನೂ ಒಂದ್ಸತಿ ಹೇಳ್ಕೊಳ್ಳೇಬೇಕು. ಹೌದು, ಉಪಾಸನೆ ಅನುಷ್ಠಾನ ಅಂತ ಹೇಳ್ತೀವಿ. ಪ್ರತಿನಿತ್ಯ ಆ ಜಪ, ಆ ಅನುಷ್ಠಾನ ಆಗಲೇಬೇಕು. ಕೆಲಸ ಎಷ್ಟಾದರೂ ಇರಲಿ, ಉಪಾಸನೆ ಅಂದ್ರೇ ಅದನ್ನೇ, ಪ್ರತಿನಿತ್ಯ ಉಪಾಸಿಸ್ಬೇಕು. ಅಮ್ಮನವ್ರಿಗೆ ಹತ್ರ ಆಗಬೇಕು ಮಾಡೋ ಉಪಾಸನೆ ಮೂಲಕ. ಹೌದು, ಉಪ ಅಂದ್ರೆ ಹತ್ತಿರದಲ್ಲಿರ್ತಕ್ಕಂಥದ್ದು. ನಾವು ಅಮ್ಮನವ್ರನ್ನ ಹಿಡ್ಕೊಳ್ಬೇಕು. ಅಮ್ಮ ಎಲ್ಲೋ ಇಲ್ಲ, ನಮ್ಮ ಒಳಗಡೆ ಇದ್ದಾರೆ. ನನ್ನ ಒಳಗಡೆ ಇರ್ತಕ್ಕಂಥ ಶಕ್ತಿಯನ್ನು ನಾನು ನೋಡ್ತಾ ಇರಬೇಕು ಪ್ರತಿನಿತ್ಯ. ಅದು ಬಿಡಿಸಿ ಹೇಳ್ಬೋದಾ? ಅಂದರೆ ಉದಾಹರಣೆಗೆ 182 ಶ್ಲೋಕ ಏನಿದೆ, ಸಡನ್ನಾಗಿ 14ನೇ ಶ್ಲೋಕ ಅಥವಾ 1 ಶ್ಲೋಕ ಈ ಥರನೂ ಹೇಳ್ಬೋದಾ? ಹೇಳಬಹುದು. ಆದರೆ ಯಾರಿಂದನಾದರೂ ಅದನ್ನು ತೊಗೊಂಡಿರ್ಬೋದು. ಅಂದರೆ ದೀಕ್ಷೆ ಥರ ತೊಗೊಂಡ್ರೆ, ನನಗೆ ಈ ಸಮಸ್ಯೆ ಇದೆ, ಇದಕ್ಕೆ ಏನು ಮಾಡಬೇಕು ಅಂತಂದರೆ ಅದ್ರಲ್ಲಿ ಒಂದು ನಾಮವನ್ನು ಕೊಡಬಹುದು, ಮಾಡ್ಬೋದು. ಇಲ್ಲ ಅವರೇ ಮಾಡ್ತೀನಿ ಅಂತಂದರೆ ಸಾಕಷ್ಟು ಸಮಯ ಅದನ್ನು ಪಠಿಸ್ಬೇಕು. ಉಚ್ಚಾರಣೆ ಕರೆಕ್ಟಾಗಿರಬೇಕು. ಆ ಸಮಸ್ಯೆ ಏನು ಅಂತ ಗೊತ್ತಿರಬೇಕು. ಆ ಸಮಸ್ಯೆಗೆ ತಕ್ಕಂಥ ಸ್ತೋತ್ರ ಅಲ್ಲಿ ನನಗೆ ಗೊತ್ತಾ ಅಂತ ಗೊತ್ತಿರಬೇಕು ಅವ್ರಿಗೆ. ಪ್ರಪಂಚಕ್ಕೆ ಗೊತ್ತಿಲ್ಲದಿರುವಂಥ ಒಂದು 10 ವಿಚಾರಗಳಿಗೆ ಲಲಿತಾ ಸಹಸ್ರನಾಮ ನೀವು ಪಠಿಸ್ಬೋದು ಅನ್ನೋದಾದರೆ ಉದಾಹರಣೆಗಳು ನಿಮ್ಗೆ ಯಾವುದಾದ್ರೂ ಕಾಯಿಲೆ ವಾಸಿ ಆಗದೆ ಇರ್ತಕ್ಕಂಥದ್ದು ಇದ್ದರೆ, ಅದರಲ್ಲೂ ಟರ್ಮಿನಲ್ ಇಲ್ನೆಸ್ವರೆಗೂ ಹೋಗುತ್ತಾ? ಹೌದು, ನಾವು ಅಮ್ಮನವರ ಕೃಪೆಯಿಂದ ಸಾಕ್ಷಾತ್ ನಾವೇ ಸಾಕ್ಷಿ ಇದ್ದೀವಿ. ಈ ಥರದ್ದೆಲ್ಲ ಸಮಸ್ಯೆಗಳನ್ನು ದೂರ ಆಗಿರೋದು ಅಂತರ್ಮನದಲ್ಲಿ ತಾಯಿ ಲಲಿತಾ ಪರಮೇಶ್ವರಿಯ ಕೃಪೆಯಿಂದ ಸಾಧ್ಯ ಆಗಿದೆ. ಹತ್ತಲ್ಲ, 100 ಥರದ ಸಮಸ್ಯೆಗಳು, ಟರ್ಮಿನಲ್ ಇಲ್ನೆಸ್ಗಳನ್ನೆಲ್ಲ ಹೌದು ವಾಸಿ ಮಾಡಿದ್ದೀರಿ. ಹೌದು. ಸರಿ, ಒಂದು ಕಾಯಿಲೆಗೆ. ಎರಡನೇದು ಉದ್ಯೋಗಕ್ಕೆ. ನನಗೆ ಕೆಲಸನೇ ಇಲ್ಲಪ್ಪ, ನಾನು ಎಷ್ಟೊಂದು ಓದಿದ್ದೀನಿ, ಅಥವಾ ನಾನು ಕೆಲಸದಿಂದ ತೆಗೆದುಬಿಟ್ರು, ಅಥವಾ ನಾನು ಏನಾದರೂ ಸಂಪಾದನೆ ಮಾಡಬೇಕು, ವ್ಯಾಪಾರ ಮಾಡಬೇಕು, ಎಲ್ಲದಕ್ಕೂ ಅದರಲ್ಲಿ ಉತ್ತರ ಇದೆ. ಯಾವ ಶ್ಲೋಕ ಕೇಳ್ಬೋದಾ ಮ್ಯಾಮ್? ರಾಜರಾಜೇಶ್ವರಿಯೇ ನಮಃ. ಒಂದೇ ನಾಮವನ್ನು ತಗೊಂಡು ಹೇಳಿ. ರಾಜರಾಜೇಶ್ವರಿ ಅಂದರೆ ಅಮ್ಮನವ್ರ ಹತ್ರ ಅಷ್ಟು ಭಂಡಾರ ಇದೆ, ಅಷ್ಟು ಸಂಪತ್ತಿದೆ. ಅಮ್ಮ ಚಿಂತಾಮಣಿ ಗೃಹದಲ್ಲಿರ್ತಾರೆ. ಎಲ್ಲ ಚಿಂತೆಗಳನ್ನು ದೂರ ಮಾಡಿ ಬೇಕಾದದ್ದನ್ನು ತಗೊಳ್ಳಿ, ನಿಮಗೇನು ಬೇಕು ಅನ್ನೋ ಕೊಡೋ ಸ್ಥಾನದಲ್ಲಿ ಅಮ್ಮ ಕೂತಿರೋದು. ಪಂಚಪ್ರೇತಾಸನಾಸೀನ ಪಂಚಬ್ರಹ್ಮ ಅಂತ ನಾವು ಏನು ಹೇಳ್ತೀವಿ. ಅಮ್ಮ ಪಂಚಪ್ರೇತಗಳ ಮೇಲೆ ಆಸೀನಳಾಗಿದ್ದಾಳೆ ಚಿಂತಾಮಣಿ ಗೃಹದಲ್ಲಿ. ಚಿಂತಾಮಣಿ ಗೃಹ ಅಂದರೆ ಶ್ರೀನಗರದಲ್ಲಿ. ಅಮ್ಮನ ನಗರ ಶ್ರೀನಗರದಲ್ಲಿ ಚಿಂತಾಮಣಿ ಗೃಹದಲ್ಲಿ ಅಮ್ಮ ಇದ್ದಾರೆ. ಎಷ್ಟೊಂದು ಮುತ್ತು ರತ್ನ, ನಾವೆಲ್ಲೋ ಒಂದು ಮುತ್ತು ರತ್ನ ನಮ್ಮ ಮನೇಲಿ ಇಟ್ಕೊಂಡಿರಪ್ಪ, ಎಷ್ಟು ಕಾಸ್ಟ್ಲಿ ಇದ್ದಿದ್ದು ಅಂತ ಖುಷಿ ಪಡ್ತೀವಿ. ಅಮ್ಮ ಎಷ್ಟು ಮುತ್ತು ರತ್ನ, ನವರತ್ನಗಳು ಅಂತ ನಾವೇನು ಹೇಳ್ತೀವಿ,
ವಜ್ರ, ವೈಡೂರ್ಯ, ಮುತ್ತು, ರತ್ನ, ಚಿನ್ನ, ಬೆಳ್ಳಿ ಏನೆಲ್ಲ ಬೇಕೋ ಅಮ್ಮನ ಸುತ್ತ ಎಲ್ಲವೂ ಇದೆ. ತೊಗೊಳಕ್ಕೆ ನಮಗೆ ಯೋಗ್ಯತೆ ಇರಬೇಕು. ಅಂದರೆ ಅಮ್ಮ ಕೊಡೋಕ್ಕೆ ಕಾಮಾಕ್ಷಿ ಆಕೆ, ಕಾಮದಾಯಿನಿ ಆಕೆ. ನಾವು ಏನು ಬೇಕು ಅಂತ ಬಯಸ್ತೀವೋ, ಕೋರಿಕೆ ಏನಿದೆಯೋ ಆ ಕೋರಿಕೆಯನ್ನು ನೆರವೇರಿಸ್ತಕ್ಕಂಥವಳು ಚಿಂತಾಮಣಿ ಗೃಹದಲ್ಲಿ ಕೂತ್ಕೊಂಡು. ಅದು ಎಲ್ಲಿದೆ? ನಮ್ಮ ದೇಹದಲ್ಲಿ, ಸಹಸ್ರಾರದಲ್ಲಿ, ನಮ್ಮ ಮೆದುಳಿನಲ್ಲಿ, ನಾವು ಆಲೋಚನೆಯಲ್ಲಿ. ಲಲಿತಾ ಪರಮೇಶ್ವರಿ ಹೊರಗಡೆ ಇಲ್ಲ, ನಮ್ಮ ದೇಹದಲ್ಲೇ ಇದ್ದಾರೆ. ಚಿದಗ್ನಿಕುಂಡ ಸಂಭೂತ ದೇವ ಕಾರ್ಯ ಸಮುದ್ಯತ. ಸೊ ಅದರ ಅಂಶ ನಾವಾಗಿರೋದ್ರಿಂದ ಅಲ್ಲಿನ ಗುಣಗಳೆಲ್ಲ ನಮ್ಮಲ್ಲೇ ಇದೆ. ಅದನ್ನು ನಾವು ಎಬ್ಬಿಸಬೇಕು. ಕುಂಡಲಿನಿ ಜಾಗೃತ ಮಾಡಬೇಕು. ಅಮ್ಮ ಮಲಗಿರ್ತಾರೆ ಅಲ್ಲಿ, ಆ ಸೀನಲ್ಲಿ ಆಗಿರ್ತಾಳೆ ಅಲ್ಲ ಅಮ್ಮ. ನಮಗೆ ಬೇಕು ಅಂತ ಬಯಸಿದಾಗ, ಬಯಕೆ ನಾವೇನು ಅಫರ್ಮೇಷನ್ನು ಅಂತ ಹೇಳ್ತೀವಿ, ಮ್ಯಾನಿಫೆಸ್ಟ್ ಅಂತ ಹೇಳ್ತೀವಿ, ಸಂಕಲ್ಪ ರೂಪದಲ್ಲಿ ನನಗೆ ಇದು ಬೇಕು ಅಂತ ಅಂದ್ಕೊಳ್ಳೋದೇ. ಆರೋಗ್ಯನ, ಉದ್ಯೋಗನ, ಸಂತಾನನ, ಮದುವೆನ, ಏನಾದರೂ ಸರಿ ನನಗಿದು ಬೇಕು. ಇದೆಲ್ಲ ಬಾಹ್ಯಕ್ಕೆ ಬೇಕಾಗಿರ್ತಕ್ಕಂಥದ್ದು. ಆಂತರಿಕದಲ್ಲಿ ನಾನು ಯಾರು, ನಾನೇನು, ಆ ಶಾಂತತೆ, ಸಮಾಧಾನತೆ ತಾಯಿಯಲ್ಲಿ ಲೀನ ಆಗ್ತಕ್ಕಂಥದ್ದು, ಅದು ಮೋಕ್ಷಕ್ಕೆ. ಧರ್ಮ, ಅರ್ಥ, ಕಾಮ ಕೋರಿಕೆಗಳು. ನಾನು ಧರ್ಮದಲ್ಲಿ ನಡಿಬೇಕು, ನ್ಯಾಯದಲ್ಲಿ ಇರಬೇಕು, ನಿನ್ನ ಪ್ರೀತಿಗೋಸ್ಕರ ನಾನು ನಾಮವನ್ನು ಜಪಿಸ್ತೀನಿ, ನನಗೇನು ಬೇಡ ಅಂತ ಅನ್ನೋರು ಆರಾಮಾಗಿ ಪಟ್ಟಿ ಮಾಡ್ಬೋದು. ಬೇಕು ಅನ್ನೋರು ಒಂದೊಂದು ಪದಗುಚ್ಛವನ್ನು ಹಿಡ್ಕೊಂಡು, ಒಂದೊಂದು ನಾಮವನ್ನು ಹಿಡ್ಕೊಂಡು, ಅದರ ಶ್ರೇಷ್ಠತೆಯನ್ನು ಅರ್ಥ ಮಾಡಿಕೊಂಡು, ಅದು ಎಷ್ಟು ದಿವಸ ಮಾಡಬೇಕು, ಹೇಗೆ ಮಾಡಬೇಕು, ಅದನ್ನು ಹೇಗೆ ಬರುತ್ತೆ, ಏನು ಕೆಲವೊಂದು ಪರೀಕ್ಷೆಗಳು ಬರುತ್ತೆ ಮಾಡುವಾಗ. ಅಂದರೆ ಉದಾಹರಣೆಗೆ ಈಗ ನಂಗೆ ಉದ್ಯೋಗ ಬೇಕು ಅಂತ ಬಯಸಿ ನಾನು ಏನಾದರೂ ಒಂದು ನಾಮವನ್ನು ತೊಗೊಂಡು ಮಾಡ್ತಾಯಿದ್ರೆ ಉದ್ಯೋಗ ಸ್ವಲ್ಪ ದೂರ ನಿಂತ್ಕೊಳ್ಳುತ್ತೆ. ನೀವು ಇಂಟರ್ವ್ಯೂ ತೊಗೊಂಡ್ರು ಕೆಲವೊಂದು ಸಲ ಇಂಟರ್ವ್ಯೂ ಪಾಸ್ ಆಗಲ್ಲ, ಅಥವಾ ಇಂಟರ್ವ್ಯೂ ತೊಗೊಳಕ್ಕೆ ಬರೋದಿಲ್ಲ, ಅಥವಾ ನಿಮಗೆ ಹುಷಾರಿಲ್ಲದೆ ಆಗ್ಬೋದು ಇಂಟರ್ವ್ಯೂ ಸಿಕ್ಕಿದ ತಕ್ಷಣ. ಪರೀಕ್ಷೆಗಳು ಅಂದರೆ ಆ ನಾಮಕ್ಕೆ ರೆಡಿ ಇದೆಯಾ ಅಂತನಾ, ನೀನು ರೆಡಿ ಇದೆಯಾ ಅದನ್ನು ತೊಗೊಳಕ್ಕೆ, ನೀನು ಕೇಳ್ತಾ ಇರೋದಕ್ಕೆ ನೀನು ಪಕ್ವವಾಗಿದೆಯಾ, ನೀನು ಅದನ್ನು ಮಾಡೋಕ್ಕೆ ರೆಡಿ ಇದೆಯಾ, ನಿನಗೆ ಬೇಕಾದು ತೊಗೊಂಡ್ಮೇಲೆ ನೀನು ಬಿಡ್ತೀಯಾ ಬಿಡಲ್ವಾ, ಅದಕ್ಕೆಲ್ಲ ನಾವು ರೆಡಿ ಇರಬೇಕು. ನಮಗೆ ಯಾವುದು ಯೋಗ ಇದೆ, ಯಾವುದು ಯೋಗ್ಯತೆ ಇದೆ, ಯಾವುದು ಪಕ್ವತೆ ಇದೆ, ಸತ್ಯವಾಗಲೂ ನಾನು ಅದ್ರ ಬೇಕಾ. ಎಷ್ಟೊಂದು ಜನ ಕೆಲಸಕ್ಕೆ ಹೋಗ್ತಾರೆ, ಮಧ್ಯದಲ್ಲಿ ಬಿಟ್ಬಿಡ್ತಾರೆ, ಯಾವುದೋ ಕಾರಣ, ಆಫೀಸಲ್ಲಿ ಏನೋ ಅಂದುಬಿಟ್ರು, ಬೈದ್ಬಿಟ್ರು, ಅವಮಾನ ಮಾಡಿಬಿಟ್ರು, ದೂರ ಇದೆ, ಅಥವಾ ನೈಟ್ ಶಿಫ್ಟ್ ಇದೆ, ಎಷ್ಟೊಂದು ಕಾರಣಗಳು ಕೊಡ್ತಾರೆ ಬಿಡೋದಕ್ಕೆ. ಸೊ ನನಗೆ ಕೆಲಸ ಬೇಕು ಅಂತ ನಿಜವಾಗ್ಲೂ ನಾನು ಅಂದ್ಕೊಂಡ್ರೆ ಇದು ಯಾವುದೂ ನಂಗೆ ಲೆಕ್ಕ ಇರಬಾರ್ದು. ಅಮ್ಮ ಕೊಡ್ತಾರೆ. ಬೇಕು ಅಂತ ಬಯಸಿದ್ರೆ ನೀ ಕೊಟ್ಟಾಗಲೂ ಇದೆಲ್ಲ ಮಾಡ್ತೀಯ ಅಂತಂದರೆ ಅದೇನಾಯಿತು, ಅಪಚಾರ ಆಯಿತಲ್ಲ. ಅಮ್ಮ ಕೊಡೋಕ್ಕೆ ರೆಡಿ ಇದೆ. ಅದಕ್ಕಿಂತ ಮುಂಚೆನೇ ಪರೀಕ್ಷೆಗಳು ಬರುತ್ತೆ. ನಿಜವಾಗ್ಲೂ ಆರ್ಥತೆ ಇದೆಯಾ, ನಿಂಗೆ ಅದರ ನಿಜವಾಗ್ಲೂ ಬೇಕಾಗಿದೆಯಾ, ಅವಶ್ಯಕತೆ ಇದೆಯಾ ನಿನಗೆ, ಈ ಸಮಸ್ಯೆಗಳಿಂದ ದೂರ ನಿಂತ್ಕೊಂಡು, ಅಥವಾ ನನ್ನನ್ನು ನಂಬಿದೆಯಾ, ನೀನು ನಂಬಿದ ಮೇಲೆ ನಾನು ಕೊಡ್ತೀನಿ, ಮತ್ತು ಮಧ್ಯದಲ್ಲಿ ಎಲ್ಲೂ ಬಿಡೋಲ್ಲ. ನಾಮ ಜಪ ಮಾಡ್ತಾ ನಿದ್ದೆ ಬಂದುಬಿಡ್ತೀವಿ. ಇವತ್ತು ಹಂಗೆ ಆಫೀಸ್ಗೆ ಏನೋ ಇಂಟರ್ವ್ಯೂ ಬಂತು, ಅದಕ್ಕೆ ಹೋಗ್ಬಿಡ್ತೀನಿ, ನಾನು ಜಪ ಮಾಡೋದು ನಿಲ್ಲಿಸ್ಬಿಡ್ತೀನಿ. ಅಥವಾ ಮನೇಲಿ ಏನೋ ಸಮಸ್ಯೆ ಬಂತು, ಅಥವಾ ಇವತ್ತು ಸ್ನಾನ ಮಾಡಿಲ್ಲ ನಾನು, ಈ ಥರ ನೆಪಗಳು ಹೇಳ್ಕೊಂಡು ಮಧ್ಯದಲ್ಲಿ ಬಿಟ್ಬಿಡ್ತಾರೆ. ಅಮ್ಮ ಏನು ಮಾಡ್ತಾರೆ, ಪರೀಕ್ಷಿಸ್ತಾರೆ ಇದನ್ನೆಲ್ಲ. ಈ ಥರದ್ದು ಭಾವನೆಗಳು ಬರೋಕ್ಕೆ ಶುರು ಆಗುತ್ತೆ. ಮನೇಲಿರೋರು ಬೈತಾರೆ, ನೀನೇನು ಮಾಡಿಬಿಟ್ಟು ಇವಾಗ ದೇವ್ರ ನಾಮ ಮಾಡಿಬಿಟ್ರೆ ನಿಂಗೆ ಕೆಲಸ ಸಿಕ್ಬಿಡುತ್ತಾ. ಕೆಲಸ ಸಿಗಲ್ಲ ಇವ್ರಿಗೆ, ಅವಾಗ ಸಿಕ್ಕಿರಲ್ಲ, ಇನ್ನೊಂದು ಸ್ವಲ್ಪ ಲೇಟ್ ಆಗ್ತದೆ. ನಾನು ಏನು ಮಾಡಿ ಏನು ಪ್ರಯೋಜನ, ಅವ್ರು ಹೇಳ್ತಾ ಇರೋದು ಕರೆಕ್ಟು ಅಂತ ಅನ್ಕೊಂಡ್ಬಿಡ್ತಾರೆ, ನಿಲ್ಲಿಸ್ಬಿಡ್ತಾರೆ. ಅಂದರೆ ಪರಿಪಕ್ವತೆ, ಆ ಒಂದು ಡೆಡಿಕೇಶನ್ ಇರಬೇಕು, ಫೋಕಸ್ ಇರಬೇಕು. ನಾನು ಏನು ಕೇಳ್ತಾ ಇದ್ದೀನಿ ದೇವರನ್ನು, ಅವ್ರು ಕೊಡ್ತಾರೆ ಅನ್ನೋ ನಂಬಿಕೆ ಇರಬೇಕು. ನನಗೆ ಕೊಡ್ತಾರೆ ನನ್ನ ನಂಬಿಕೆ ಇಟ್ಕೊಂಡು ನೀವು ಮಾಡಿದ್ದೆ, ಆದರೆ 100% ಅಲ್ಲ 1000% ಕೆಲಸ. ಬಿಲೀವ್. ಹೌದು, ನಂಬಿಕೆ ಅನ್ನೋದು ದೊಡ್ಡದು. ನಂಬಿಕೆನೇ ದೇವರು ಅಂತಲೇ ಬಂದ್ಬಿಡ್ತಲ್ಲ. ಹೌದು. ಮತ್ತು ಈಗ ಮುಂದಿಂದು ಇದನ್ನೇ ಒಂದು ಡೌಟ್ ಇಲ್ಲಿ, ನಂಬದ ಮೇಲೆ ಪ್ರಯತ್ನ ನಮ್ಮದೇ, ಬರೀ ನಂಬಿ ಪ್ರಯತ್ನ ಇಲ್ಲದೆ ಫಲ ಸಿಗತ್ತಾ? ಇಲ್ಲ, ನಂಬಬೇಕು, ಪ್ರಯತ್ನ ಪಡಲೇಬೇಕು. ಯಾವುದೇ ವಿಚಾರದಲ್ಲಿ ಪ್ರಯತ್ನ ಪಡಬೇಕು. ಈಗ ಎಷ್ಟೊಂದು ಜನ ನಮ್ಮ ಹತ್ರ ಗರ್ಭ ಧರಿಸ್ಲಿಲ್ಲ, ಏನೋ ತೊಂದರೆ ಇದೆ, ಅಥವಾ ಮೆಡಿಕಲ್ ಏನೋ ಸಮಸ್ಯೆ ಇದೆ, ಅಥವಾ ಏನೂ ಇಲ್ಲ ಅಂತ ಬರ್ತಾ ಇರ್ತಾರೆ. ನಾವು ಕೆಲವೊಂದು ಟಿಪ್ಸ್ ಕೊಡ್ತೀವಿ ಅವ್ರಿಗೆ. ಆಮೇಲೆ ಈ ಥರದ ಏನು ಗಂಡ ಹೆಂಡ್ತಿ ಇಬ್ಬರೂ ಬೇಕಾಗುತ್ತೆ ಆ ವಿಚಾರಗಳನ್ನ ತಿಳ್ಕೊಳ್ಳೋದಕ್ಕೆ. ಗಂಡ ಬರಲ್ಲ, ನಾನು ನಂಬಲ್ಲ ಅಂತಂತಿರ್ತಾರೆ. ಆವಾಗ ಹೆಂಡ್ತಿನೇ ಏನು ಮಾಡಬೇಕು ಅನ್ನೋದನ್ನು ಹೇಳ್ಕೊಡ್ತಾ ಇರ್ತೀವಿ ನಾವು. ಯಾವ ರೀತಿ ಮಾಡ್ತೀರಮ್ಮ? ಹೌದು, ನಂಬಿಕೆ ಅವ್ರಿಗಿಲ್ಲ, ಒಬ್ರಿಗೆ ನಂಬಿಕೆ ಇರೋದಿಲ್ಲ. ಇವ್ರಿಗೆ ನಂಬಿಕೆ ಇರುತ್ತೆ, ಒಬ್ರಿಗಿರುತ್ತೆ. ಸಮಸ್ಯೆಗಳು ಕೆಲವೊಬ್ರಿಗೆ ಇರುತ್ತೆ, ಕೆಲವೊಬ್ಬರಿಗೆ ಇರೋದಿಲ್ಲ. APCOD ಅಂತ ಹೇಳ್ತಾರೆ, ಅಥವಾ ಸ್ಟ್ರೆಸ್ ಅಂತ ಹೇಳ್ತಾರೆ, ಅಥವಾ ಮೆಡಿಕಲ್ ಏನೋ ಅಕೌಂಟ್ ಕಡಿಮೆ ಇದೆ, ಅದು ಇದೆ, 108 ಹೇಳಿರ್ತಾರೆ. ಬಟ್ ಇದನ್ನು ಈ ಲಲಿತಾ ಸಹಸ್ರನಾಮದ ಮೂಲಕನೂ ಹೀಲ್ ಮಾಡಿದ್ದೀರಿ? ಖಂಡಿತ.
ರಿಸಲ್ಟು 100% ಬಂದಿದೆ. ಶ್ಲೋಕಗಳು ಹೇಳ್ಕೊಳ್ಳೋದ್ರ ಮೂಲಕ ಸಂಕಲ್ಪ ಮಾಡಿಸ್ತೀವಿ. ಜನರಲ್ ಆಗಿ ಇಲ್ಲಿ ಹೇಳೋಂಗಿಲ್ಲ, ಇಲ್ಲ, ಅದಕ್ಕೆ ಸೆಪರೇಟಾಗಿ ನೋಡಿ ಅವ್ರ ಆರ ಚೆಕ್ ಮಾಡಿ ಅವ್ರಿಗೆ ಯಾವ ರೀತಿ ಸಮಸ್ಯೆ ಬಂದು. ಈಗ ಸಂತಾನ ಆಗಲಿಲ್ಲ ಅಂತಂದರೆ ಪಿತೃದೋಷ ಇರ್ಬೋದು, ಸರ್ಪದೋಷ ಇರ್ಬೋದು ಅಂತ ಹೇಳ್ತಾರೆ. ಮದುವೆ ಆಗಲಿಲ್ಲ ಅಂತಂದ್ರೂ ಆ ದೋಷ ಇದೆ. ಆದರೆ ದೋಷ ಇದೆಯಾ ಇಲ್ವಾ ನಿಜವಾಗ್ಲೂ ಇವರೆಲ್ಲ ರಿಚುವಲ್ಸ್ ಮಾಡ್ಕೊಂಬಂದಿರ್ತಾರೆ ಅಲ್ವಾ. ಎಲ್ಲ ಕಡೆನೂ ಈಗ ಜ್ಯೋತಿಷ ಕೇಳಿ ಮಾಡ್ಕೊಂಬಂದುಬಿಟ್ಟಿರ್ತಾರೆ, ಡಾಕ್ಟರ್ ಹತ್ರನೂ ಹೋಗಿ ಬರ್ತಾರೆ. ಬಟ್ ರಿಸಲ್ಟ್ ಇಲ್ಲ. ಯಾತಕ್ಕೆ ಅನ್ನೋದು ಸ್ಕ್ಯಾನ್ ಮಾಡಿ ಆ ಅಮ್ಮನವರ ಕೃಪೆಯಿಂದ ಮೆಡಿಟೇಷನಲ್ಲಿ ನೋಡಿದಾಗ ನಿಜವಾದ ಕಾರಣ, ಮೂಲ ಏನು ಆ ಸಮಸ್ಯೆಗೆ ಅಂತ ಕಂಡುಹಿಡಿಬೋದು. ಅಂದರೆ ಇವಾಗಲೂ ನೀವು ಒಬ್ಬರನ್ನ ನೋಡಿದ ತಕ್ಷಣ ಹಾಗೆ ಸ್ಕ್ಯಾನ್ ಮಾಡಿಬಿಡ್ತೀವಿ. ಹೌದು, ಅದು ಅಮ್ಮನವರ ಕೃಪೆ. ಇದು ನಿಜವಾಗ್ಲೂ ಉಪಾಸನೆ, ನಿಜವಾಗ್ಲೂ ಆ ಶಕ್ತಿ ಏನು ಲಲಿತಾಯನ್ನು ಹಿಡ್ಕೊಂಡಾಗ ಪ್ರತಿಯೊಬ್ಬ ವ್ಯಕ್ತಿಯಲ್ಲಿ ಆಗ್ತಕ್ಕಂಥ ಬದಲಾವಣೆ ಅದು ಹಿಡ್ಕೊಳ್ಬೇಕು. ಪ್ರತಿಯೊಬ್ಬರಿಗೂ ಈ ಒಂದು ಶಕ್ತಿ ಇದೆ ಒಳಗಡೆ. Wake up to fresh ideas. Repose. ಸೊ ಹೀಗೆ ಇದನ್ನು ನೋಡಿ ಅದಕ್ಕೂ ಪರಿಹಾರ ಇದೆ. ಲಲಿತಾ ಸಹಸ್ರನಾಮದಲ್ಲಿ ಅದಕ್ಕೂ ಪರಿಹಾರ ಇದೆ, ಖಂಡಿತವಾಗ್ಲೂ ಇದೆ. ಅಲ್ಲೇ ಬಂದಿದೆ, ಫಲಶ್ರುತಿನಲ್ಲಿ ಬಂದಿದೆ ಅದು. ಸೊ ಕಾಯಿಲೆಗಳು, ಉದ್ಯೋಗ ಮತ್ತು ಗರ್ಭಕ್ಕೆ ಇದಿರುತ್ತೆ. ಮತ್ತು ಸಂತಾನ, ವ್ಯಾಪಾರ ಅಭಿವೃದ್ಧಿ ಆಗೋದಕ್ಕೆ. ಆಮೇಲೆ ಮನಸ್ತಾಪಗಳು, ದಾಂಪತ್ಯದಲ್ಲಿ ಮನಸ್ತಾಪಗಳು ಬರುತ್ತಲ್ಲ, ಅದಕ್ಕೂ ಆ ಸಮಸ್ಯೆಗೂ ಪರಿಹಾರ ಇದೆ. ಮದುವೆ ಆಗ್ತಾ ಇಲ್ಲ, ಅದು ಲೇಟ್ ಆಗ್ತಾ ಇದೆ, ಅಥವಾ ಮದುವೆ ಆದರೂ ವಿಚ್ಛೇದನಗಳಾಗ್ತಾ ಇದೆ, ಆ ಸಮಸ್ಯೆಗೂ ಪರಿಹಾರ ಇದೆ. ಹಾಗೆ ಮಾನಸಿಕ ಕಾಯಿಲೆಗಳು, ಖಿನ್ನತೆ, ಈಗೇನೆಲ್ಲ ಹೇಳ್ತಾರೆ, ಒತ್ತಡ ಅಂತಾರೆ, ಖಿನ್ನತೆ ಅಂತಾರೆ, ಭಯ ಅಂತಾರೆ, ಅದಕ್ಕೂ ಆ ಸಮಸ್ಯೆಗೂ ಪರಿಹಾರ ಇದೆ. ನೀವು ಹೊರಗಡೆ ಹೋಗಿ ನನ್ನ ಖಿನ್ನತೆನ ನಾನು ಪರಿಹಾರ ಮಾಡ್ಕೊಳ್ತೀನಿ ಮಾತ್ರೆಗಳ ಮುಖಾಂತರ ಅಂತಂದರೆ ಖಂಡಿತ ಇಲ್ಲ. ಅಥವಾ ನಾನು ಖಿನ್ನತೆಯನ್ನು ದೂರ ಮಾಡ್ಕೊಳ್ಳೋಕ್ಕೋಸ್ಕರ ಎಲ್ಲೋ ಬೇರೆ ಕಡೆ ಏನೋ ಹುಡ್ಕೊಂಡು ಹೋಗ್ತೀನಿ, ನಾನು ಎಂಜಾಯ್ ಮಾಡ್ತೀನಿ, ನಾನೆಲ್ಲೋ ನೇಚರ್ ಜೊತೆ ಒಡನಾಟ ಇಟ್ಕೊಳ್ತೀನಿ, ಅಂದರೆ ಹೊರಗಡೆ ಹೋಗಿ ಟ್ರಿಪ್ ಹೋಗ್ತೀನಿ, ಅಥವಾ ಯಾವುದೋ ರೆಸಾರ್ಟ್ಗೆ ಹೋಗ್ಬಿಡ್ತೀನಿ, ಫ್ರೆಂಡ್ಸ್ ಜೊತೆ ಪಿಕ್ನಿಕ್ಗೆ ಹೋಗ್ತೀನಿ, ಅಥವಾ ನಾನು ಹೊರಗಡೆ ಮಾಲ್ಗೆ ಹೋಗ್ತೀನಿ, ಡ್ಯಾನ್ಸ್ ಮಾಡ್ತೀನಿ, ಮಾಡಿ ಒಂದು ಭಾಗ ಅಷ್ಟೇ. ಅದು ನಿಜವಾಗ್ಲೂ ಖಿನ್ನತೆ ದೂರ ಮಾಡ್ಕೊಳ್ತಕ್ಕಂಥದ್ದು ನಮ್ಮ ಮಂತ್ರಗಳಲ್ಲಿದೆ, ಅದರಲ್ಲೂ ಲಲಿತಾ ಸಹಸ್ರನಾಮದಲ್ಲಿದೆ. ಖಿನ್ನತೆಗೆ ಸಂಬಂಧಪಟ್ಟಂತೆ ಆ ಮಂತ್ರ ಹೇಳ್ಕೊಡ್ಬೋದಾ? ಹೌದು, ಇಲ್ಲ, ನಮ್ಮಲ್ಲಿ ಬಂದಾಗ ನಾವು ಅವ್ರಿಗೆ ಯಾವ ರೀತಿ ಬಳಲ್ತಾ ಇದ್ದಾರೆ ಎಲ್ಲನೂ ಕಸ್ಟಮೈಸ್ ಮಾಡಬೇಕಾಗುತ್ತೆ. ಯಾಕಂದರೆ ಸುಮ್ಮನೆ ಯಾರು ಹೇಳೋಕ್ಕಾಗಲ್ಲ. ಅವ್ರಿಗೆ ಅದೇನು ಸಮಸ್ಯೆ ಇದೆ ಅದು ಕಂಡುಹಿಡಬೇಕು ಫಸ್ಟು. ಖಿನ್ನತೆ ಅನ್ನೋದು ಎಲ್ಲ ರೀತಿಯಲ್ಲೂ ಬೇರೆ ಬೇರೆ ರೀತಿಯಲ್ಲೂ ಬರುತ್ತೆ. ಆ ಬೇರೆ ಬೇರೆ ರೀತಿಯಲ್ಲಿ ಅವ್ರಿಗೆ ಯಾವ ಮೂಲ ಏನು, ಅವ್ರಿಗೆ ಖಿನ್ನತೆ ಬರೋದಕ್ಕೆ ಕಾರಣ ಏನು? ಈಗ ಗಂಡ ಹೆಂಡತಿ ಮಧ್ಯೆ ಸಮಸ್ಯೆ ಇತ್ತಾ, ಯಾವುದಾದ್ರೂ ರೋಗ ಇತ್ತಾ, ಅಥವಾ ಹಿಂದಿನ ಜನ್ಮದ ಕರ್ಮದಿಂದನೇ ಆ ಮನೆಯಲ್ಲಿ ಆ ರೀತಿ ತಂದೆ ತಾಯಿ ಮಾಡಿದ್ರಿಂದ ಈ ರೀತಿ ಮಗು ಈ ಥರ ಆಗ್ತಾ ಇದೆಯಾ, ಅಥವಾ ವಾಸ್ತು ದೋಷ ಇದೆಯಾ ಆ ಮನೆಯಲ್ಲಿ, ಆ ಮಕ್ಕಳು ಆ ರೀತಿ ಆಡೋದಕ್ಕೆ ಅಥವಾ ಆ ವ್ಯಕ್ತಿ ಆ ರೀತಿ ಆಡೋದಕ್ಕೆ. ತುಂಬ ಪಾಯಿಂಟ್ಸ್, ತುಂಬ ವಿಚಾರ ಇದೆ. ಲಲಿತಾ ಸಹಸ್ರನಾಮ ನಾವು ಪಾರಾಯಣ ಮಾಡ್ತೀವಿ, ಗುಂಪಲ್ಲಿ ಕೂತ್ಕೊಂಡು ದೇವಸ್ಥಾನದಲ್ಲಿ ಹೇಳ್ತೀವಿ, ಅಷ್ಟಕ್ಕೆ ಸೀಮಿತ ಅಲ್ಲ. ಪ್ರತಿಯೊಂದು ಸಮಸ್ಯೆಗೂ ಅಲ್ಲಿ ಪರಿಹಾರ ಇದೆ, ಪ್ರತಿಯೊಂದು ಜ್ಞಾನ ಇದೆ. ಇಡೀ ದೇಹ ಪಾದದಿಂದ ತಲೆಯವರೆಗೂ, ತಲೆಯ ಕೂದಲಿಂದ ಪಾದದ ಉಗುರುವರೆಗೂ ಅಮ್ಮನವರ ಕೃಪೆ ಇದೆ, ಅಷ್ಟು ಆಳವಾಗಿದೆ ಅದು. ಸೊ ಇಷ್ಟೆಲ್ಲ ಇರುವಂಥ ಈ ಲಲಿತಾ ಸಹಸ್ರನಾಮ ಮ್ಯಾಮ್, ಇದು ನಂಬಿಕೆ ಇದ್ದವ್ರಿಗೆ ಮಾತ್ರ ವರ್ಕ್ ಆಗುತ್ತಾ, ಅಥವಾ ಸುಮ್ಮನೆ ಎಕ್ಸ್ಪೆರಿಮೆಂಟ್ಗಂತ ನೋಡೋರ್ಗೂ ವರ್ಕ್ ಆಗುತ್ತಾ? ಎರಡಕ್ಕೂ ಆಗುತ್ತೆ. ನಂಬಿಕೆ ಇದ್ದವ್ರಿಗೂ ಆಗುತ್ತೆ, ಎಕ್ಸ್ಪೆರಿಮೆಂಟ್ ಮಾಡೋರ್ಗೂ ಆಗುತ್ತೆ. ಎಕ್ಸ್ಪೆರಿಮೆಂಟ್ ಮಾಡ್ತಾ ನೀವು ಅದರಲ್ಲಿ ಲೀನ್ ಆಗ್ತೀರಾ. ಅಲ್ಲೇ ಬಂದಿರುತ್ತೆ ಲಲಿತಾ ಸಹಸ್ರನಲ್ಲಿ. ಉಪ್ಪು, ಈಗ ಸಮುದ್ರಕ್ಕೆ ಹೋಗಿ ನಾನು ಹೇಗಿದ್ದೀನಿ ಅಂತ, ಸಮುದ್ರ ಹೇಗಿದೆ ಅಂತ ನೋಡೋಕ್ಕೆ ಹೋದರೆ ಉಪ್ಪು ಸಮುದ್ರದಲ್ಲಿ ಮುಳುಗುತ್ತೆ. ಏನಾಗುತ್ತೆ ಹೇಳಿ? ಅದು ಉಪ್ಪು ನೀರಾಗುತ್ತೆ, ಉಪ್ಪು ಕರಗೋಗುತ್ತೆ. ಅದು ಉಪ್ಪು ಯಾವುದು ನೀರು ಯಾವುದು, ನೀರು ಕುಡ್ದಾಗಲೇ ಗೊತ್ತಾಗೋದು ನಮಗೆ, ಉಪ್ಪನ್ನು ಮತ್ತೆ ನೋಡೋಕ್ಕಾಗಲ್ಲ. ಹಾಗೆ ದೇವ್ರಿದಾರ ಅಂತ ಪರೀಕ್ಷೆ ಮಾಡೋಕ್ಕೆ ಹೋದರೆ, ಸಹಸ್ರನಾಮದಲ್ಲಿ ಏನಿದೆ ಅಂತ ನೋಡೋಕ್ಕೆ ಹೋದರೆ, ಸಹಸ್ರನಾಮದಲ್ಲಿರ್ತಕ್ಕಂಥ ದೇವಿ ಅಂಶ ನಾವೇ ಆಗ್ಬಿಡ್ತೀವಿ. ಡೀಪ್. ಮಂತ್ರಗಳಿಗೆ, ಶ್ಲೋಕಗಳಿಗೆ ಇರ್ತಕ್ಕಂಥ ಶಕ್ತಿ ಅದೇ. ನಾವು ಏನು ನೋಡ್ತೀವಿ, ನೀವು ನಂಬಬಹುದು ನಂಬದೇ ಇರಬಹುದು, ನೀವು ಹಿಡ್ಕೊಂಡ್ರೆ ಕರೆಕ್ಟ್ ಪದ್ಧತಿನಲ್ಲಿ ಮಾಡಿದ್ರೆ ನಾವು ಅದೇ ಆಗ್ಬಿಡ್ತೀವಿ. ಆ ತತ್ವ, ಆ ದೈವತ್ವ ನಮ್ಮಲ್ಲಿ ಅಡಕ ಆಗ್ಬಿಡುತ್ತೆ. ಒಂದು ಇಲ್ಲಿ ಡೌಟ್, ಒಂದು ವಯಸ್ಸಾದಮೇಲೆ ಈ ರೀತಿಯ ವಿಚಾರಗಳೆಲ್ಲ, ಆಧ್ಯಾತ್ಮ ಅವೆಲ್ಲ ಬೇಗ ತಲೆಗೆ ಹೋಗುತ್ತೆ. ಅದೇ ಬಿಸಿ ರಕ್ತ ಈ ಟೀನೇಜರ್ಸ್ಗಾಗಿರಲಿ, 20ರ ಹರೆಯದಲ್ಲಿರೋರಿಗೆ ಈ ಥರ ವಿಚಾರಗಳೆಲ್ಲ ಹೇಳಿದ್ರೆ ಅಷ್ಟು ಬೇಗ ನಾಟಲ್ವಾ, ಅಥವಾ ತಲೆಗೆ ಹೋಗಲ್ವಾ? ಹೋಗಿಸ್ಕೊಳ್ಳೋಕೆ ಅವರೇ ಕೇಳೋಕ್ಕೆ ರೆಡಿ ಇರಲ್ವಾ? ಕೇಳೋಕ್ಕೆ ರೆಡಿ ಇಲ್ಲ, ಒಪ್ಪಲ್ಲ ಅಂತ ಹೇಳೋದು ತಂದೆ ತಾಯಿ. ತಂದೆ ತಾಯಿನೇ ಅವ್ರನ್ನ ಬ್ಲೇಮ್ ಮಾಡ್ತಾರೆ. ತಂದೆ ತಾಯಿನೇ ಅವ್ರಿಗೊಂದು ಅಡ್ಡಗೋಡೆ ಹಾಕ್ಬಿಡ್ತಾರೆ. ನಮ್ಮ ಮಕ್ಳು ಇಷ್ಟಪಡಲ್ಲ, ನಮ್ಮ ಮಕ್ಕಳು ಕೇಳಲ್ಲ, ನಮ್ಮ ಮಕ್ಕಳಿಗೆ ಅರ್ಥ ಆಗಲ್ಲ, ನಮ್ಮ ಮಕ್ಕಳು ಕೂರಲ್ಲ. ತಂದೆ ತಾಯಿನೇ ಅಡ್ಡಗೋಡೆ. ಅವ್ರು ಕೇಳ್ತಾರೆ, ಯಾರಾದರೂ ಕೇಳ್ತಾರೆ.
ಈಗ ನನ್ನ ಗಂಡ ಕೇಳಲ್ಲ ಅಂತ ಹೇಳ್ತಾರೆ ನಮ್ಮ ಹತ್ರ ತುಂಬ ಜನ ಬಂದು, ನಮ್ಮ ಗಂಡ ಒಪ್ಪಲ್ಲ, ಅವ್ರು ಇಷ್ಟಪಡಲ್ಲ, ಅವ್ರು ನಂಬಲ್ಲ ಅಂತ ಹೇಳ್ತಾರೆ. ನೀವು ಹೇಳೋ ರೀತಿ ಅಂಥದ್ದು, ಹೇಳ್ತಾ ಇರೋ ರೀತಿ ನೀತಿಗಳಂಥದ್ದು, ಯಾವ ಒಂದು ಭಾವನೆಯಿಂದ ಹೇಳ್ತಾ ಇದ್ದೀರಾ ಅದು ಮುಖ್ಯ ಆಗುತ್ತೆ ಅಲ್ಲಿ. ಕೇಳೋರಿಗೆ ಯಾವ ರೀತಿ ಹೇಳಬೇಕು, ಕೇಳಬೇಕಾ ಬೇಡವಾ, ನಾವೇ ಫಸ್ಟು ನೆಗೆಟಿವ್ ಆಗಿ ಯೋಚನೆ ಮಾಡಿ, ನನ್ನ ಗಂಡನಿಗೆ ಇಷ್ಟ ಇಲ್ಲ, ನನ್ನ ಮಕ್ಕಳಿಗೆ ಇಷ್ಟ ಇಲ್ಲ, ನಮ್ಮ ಅಪ್ಪ ಒಪ್ಪಲ್ಲ, ನಮ್ಮ ಅತ್ತೆಗೆ ಇಷ್ಟ ಆಗಲ್ಲ, ಅವ್ರು ಕಳಿಸಲ್ಲ, ಮಾಡಲ್ಲ, ನಮ್ಮ ಮನೇಲಿ ಪದ್ಧತಿ ಇಲ್ಲ, ಮಾಡಿದ್ರಿಂದ ಏನೋ ತೊಂದರೆ ಆಗ್ಬಿಡುತ್ತಂತೆ, ಈ ಥರ ನಕಾರಾತ್ಮಕವಾಗಿ ಯೋಚನೆ ಮಾಡ್ತಾಯಿದ್ರೆ ಯಾವುದಾದ್ರೂ ಒಳ್ಳೇದೆಲ್ಲಾಗುತ್ತೆ. ನಾನು ಒಂದು ಪ್ರಯತ್ನ ಮಾಡಬೇಕು. ನಮ್ಮ ಮಕ್ಕಳಿಗೆ ಚಾಕ್ಲೇಟ್ ಇರಲಿಲ್ಲ, ಗೊತ್ತಿರಲಿಲ್ಲ, ಸ್ಕೂಲ್ಗೆ ಹೋಗೋದು ಗೊತ್ತಿರಲಿಲ್ಲ, ಬಾಲ್ ಆಡೋದು ಗೊತ್ತಿರಲಿಲ್ಲ, ಎಲ್ಲ ಕಲಿಸಿದ್ದೆ ಯಾರು. ಅದೆಲ್ಲ ಅವ್ರು ಕೇಳಿದ್ದೆಲ್ಲ ಕೊಡ್ಸೋಕೆ, ಪಿಜ್ಜಾ ತಿನ್ನೋದು ಗೊತ್ತಿಲ್ಲ, ಮಾಲ್ಗೆ ಹೋಗೋದು ಗೊತ್ತಿಲ್ಲ, ಏನೇನೂ ಗೊತ್ತಿಲ್ಲ ಮಕ್ಕಳಿಗೆ, ಎಲ್ಲವನ್ನೂ ನಾವು ಬಲವಂತವಾಗಿ ಮಾಡಿಸಿದ್ದು, ಕಲಿಸಿದ್ದು. ಹಾಗಾದರೆ ಶಾಸ್ತ್ರಕ್ಕೆ, ಪುರಾಣಕ್ಕೆ, ಕಥೆಗಳಿಗೆ, ಸ್ತೋತ್ರಗಳಿಗೆ, ಮಂತ್ರಗಳಿಗೆ ಯಾಕೆ ಅಡ್ಡಗಾಲಾಗ್ತಿದ್ದೀವಿ? ಹೇಳೋ ರೀತಿಯಲ್ಲಿ ಹೇಳಿದ್ರೆ ಮಕ್ಕಳಿಗೆ ಪ್ರಶ್ನೆಗಳು ಜಾಸ್ತಿ. ಮಕ್ಕಳಿಗಷ್ಟೇ ಅಲ್ಲ, ದೊಡ್ಡವ್ರಿಗೂ ಪ್ರಶ್ನೆಗಳು, ವಿಪರೀತ ಪ್ರಶ್ನೆ ಕಾಡುತ್ತೆ. ಆ ಪ್ರಶ್ನೆಗಳಿಗೆ ಸರಿಯಾದ ಗೊಂದಲಕ್ಕೆ ದ್ವಂದ್ವ ಅಂತ ಹೇಳ್ತೀವಿ, ಅದಕ್ಕೆ ಸರಿಯಾದ ಉತ್ತರ ಕೊಟ್ಟರೆ ಪ್ರತಿಯೊಬ್ಬರು ಕೇಳ್ತಾರೆ. ಮತ್ತು ಇನ್ನು ಲಲಿತಾ ಉಪಾಸನೆ ಬಗ್ಗೆ ಇರುವ ತಪ್ಪು ಕಲ್ಪನೆಗಳೇನು ಮ್ಯಾಮ್? ಲಲಿತಾ ಉಪಾಸನೆ ನಾನು ಮಾಡಿಬಿಟ್ರೆ ನನಗೇನೋ ಆಗಿಬಿಡುತ್ತೆ ಒಳ್ಳೆಯದು, ನಾನು ದೇವ್ರಿಗೆ ಹತ್ರ ಆಗಿಬಿಡ್ತೀನಿ, ದೇವ್ರು ನನ್ನೆಲ್ಲ ಕಷ್ಟಗಳನ್ನ ಕಳೆದು ಬಿಡ್ತಾರೆ, ನನಗೆಲ್ಲ ಒಳ್ಳೇದಾಗ್ಬಿಡುತ್ತೆ, ನನಗೆ ಒಂದು ಗೌರವ ಸಿಕ್ಬಿಡುತ್ತೆ, ಅಥವಾ ನಂಗೆ ಸಂಪತ್ತು ಸಿಕ್ಬಿಡುತ್ತೆ, ಅಥವಾ ನಾನು ಇದನ್ನು ಹೇಳೋದ್ರಿಂದ ನನಗೊಂದು ಅಧಿಕಾರ ಸಿಕ್ಕಿಬಿಡುತ್ತೆ, ನಾನು ದೇವಿ ಆಗಿಬಿಡ್ತೀನಿ, ನಾನು ಹೇಳಿದರೆ ಎಲ್ಲರೂ ಕೇಳಬೇಕು, ನಾನು ಉಪಾಸನೆ ಮಾಡ್ತಾಯಿದ್ದೀನಿ, ಪಾರಾಯಣ ಮಾಡ್ತಾಯಿದ್ದೀನಿ, ನನಗೆಲ್ಲ ಗೊತ್ತು ಅಂತ ಹೇಳ್ಕೊಂಡು ಹೋದರೆ ಏನೂ ಆಗಲ್ಲ. ಉಪಾಸನೆ ಅಂತಂದರೆ ಕೂತು ಅಮ್ಮನವರು ಏನು ಹೇಳ್ತಾ ಇದ್ದಾರೆ ಅದು ನಾಮದಲ್ಲಿ ಬರುತ್ತಲ್ವ, ಮೊದಲಿಗೆ 20 ಶ್ಲೋಕಗಳಲ್ಲಿ ಬರುತ್ತೆ, ಶಿರದಿಂದ ಪಾದದವರೆಗೂ ಅಮ್ಮನವ್ರನ್ನ ವರ್ಣನೆ ಮಾಡ್ತಾರೆ. ಅದನ್ನು ನಾವು ನೋಡೋಕ್ಕೆ ಎಷ್ಟೋ ವರ್ಷಗಳು ಬೇಕು. ಬರೀ ನಾವು ಈಗ ಉದ್ಯದ್ಭಾನು ಸಹಸ್ರಾಭ ಚತುರ್ಬಾಹು ಸಮನ್ವಿತ ರಾಗಸ್ವರೂಪ ಪಾಷಾಢ್ಯ ಕ್ರೋಧಾಕಾರಾಂಕುಶೋಜ್ವಲ ಏನು ಗೊತ್ತಿಲ್ಲ ನಮಗೆ. ಮನೋರೂಪೇಶು ಕೋದಂಡ ಪಂಚತನ್ಮಾತ್ರ ಸಾಯಕ ನಿಜಾರುಣ ಪ್ರಭಾಪೂರ ಮಜ್ಜದ್ ಬ್ರಹ್ಮಾಂಡ ಮಂಡಲ ಚಂಪಕ ಅಶೋಕ ಪುನ್ನಾಗ ಸೌಗಂಧಿಕಲ ಸತ್ಕಚ ಕುರುವಿಂದ ಮಣಿಶ್ರೇಣಿ ಕನತ್ಕೋಟೀರ ಮಂಡಿತ. ಅಷ್ಟಮಿ ಚಂದ್ರ, ನಾವೆಷ್ಟು ದಿನಗಳಲ್ಲೂ ಅಷ್ಟಮಿ ಚಂದ್ರನ ನೋಡ್ತೀವಿ ಹೇಳ್ರಿ. ಅಷ್ಟಮಿ ಚಂದ್ರ ಅಂದರೆ 8ನೇ ದಿವಸ ಅಮಾವಾಸ್ಯೆ ಆದಮೇಲೆ ಪಾಡ್ಯದಿಂದ ಅಷ್ಟಮಿ ಬರುತ್ತೆ. ಅಷ್ಟಮಿ ಚಂದ್ರ, ಅಷ್ಟಮಿನಲ್ಲಿ ಚಂದ್ರ ಅರ್ಧಾಕಾರ ಕರೆಕ್ಟಾಗಿ ಅರ್ಧ ಇರ್ತಾನಂತ. ಒಂದು ಪಕ್ಷಕ್ಕೆ 15 ದಿವಸ ಹೇಳ್ತೀವಲ್ವ, ಕೃಷ್ಣ ಪಕ್ಷ ಶುಕ್ಲ ಪಕ್ಷ. 8ನೇ ದಿನ ಅರ್ಧ ಕರೆಕ್ಟಾಗಿರ್ತಾನೆ ಚಂದ್ರ. ಅಂತಹ ಅರ್ಧ ಚಂದ್ರಾಕಾರದ ಹಣೆ ತಾಯಿದು. ವಿಭ್ರಾಜದಲ್ಲಿ ಕಸ್ತಲ ಶೋಭಿತ ಮುಖಚಂದ್ರ ಕಲಂಖಾಬ ಮೃಗನಾಭಿವಿಶೇಷಕ. ಅಮ್ಮನವರ ಅಂತಹ ಹಣೆಯಲ್ಲಿ ಮೃಗನಾಭಿವಿಶೇಷಕ, ಮೃಗದ ಮೇಲೆ ಒಂದು ಮೃಗದ ಮೇಲೆ ಒಂದು ಚುಕ್ಕೆಗಳಿರುತ್ತೆ. ಆ ಚುಕ್ಕೆ ಕುಂಕುಮದ ರೀತಿನ ಬೊಟ್ಟನ ಆಕಾರದಲ್ಲಿ ಗುಂಡಾಕಾರದಲ್ಲಿರುತ್ತೆ. ಅಮ್ಮ ಕುಂಕುಮವನ್ನು ಆ ರೀತಿ ಇಟ್ಕೊಂಡಿರ್ತಾರೆ. ಅದು ಯಾತಕ್ಕೆ, ಅದು ಎಲ್ಲಿಟ್ಟಿದ್ದಾರೆ? ಆಜ್ಞಾಚಕ್ರದಲ್ಲಿ ಹಣೆಯ ಭಾಗದಲ್ಲಿ ನಮ್ಮ ಜ್ಞಾನ ಸಂಕೇತ, ಆಕರ್ಷಣೆಯ ಸಂಕೇತ. ಎಲ್ಲ ಒಳಗಡೆ ಇರ್ತಕ್ಕಂಥ ಅಜ್ಞಾನವನ್ನು ದೂರ ಮಾಡ್ತಕ್ಕಂಥದ್ದು, ಎಲ್ಲ ದೋಷಗಳನ್ನು ದೂರ ಮಾಡ್ತಕ್ಕಂಥ, ದೃಷ್ಟಿಗಳನ್ನು ದೂರ ಮಾಡ್ತಕ್ಕಂಥದ್ದು. ಅಷ್ಟಮಿ ದಿವಸ ಅದಕ್ಕೆ ಎಷ್ಟೊಂದು ಜನ ಎಷ್ಟು ವಿಚಿತ್ರವಾಗಿ ಆಡ್ತಿರ್ತಾರೆ. ಅಮಾವಾಸ್ಯೆ ದಿನ, ಹುಣ್ಣಿಮೆ ದಿನ, ಅಷ್ಟಮಿ ದಿನ ಮನಸ್ಸು ಅಲ್ಲೋಲ ಕಲ್ಲೋಲ ಆಗುತ್ತೆ. ಅದನ್ನು ಕಂಟ್ರೋಲ್ಗೆ ತರ್ತಕ್ಕಂಥದ್ದು ಹಣೆಯಲ್ಲಿರ್ತಕ್ಕಂಥ ಕುಂಕುಮ. ಅಜ್ಞಾಚಕ್ರದಲ್ಲಿ ನಾವು ಧ್ಯಾನ ಮಾಡಿದಾಗ ಅಷ್ಟಮಿ ಅಥವಾ ಹುಣ್ಣಿಮೆ ದಿನಗಳಲ್ಲಿ ನಮ್ಮನ್ನು ನಾವು ಬ್ಯಾಲೆನ್ಸ್ ಮಾಡ್ಬೋದು. ನಮ್ಮ ಎಲ್ಲ ಏರುಪೇರುಗಳನ್ನು, ಜೀವನದ ಸಮಸ್ಯೆಗಳಿಗೆ, ತೊಂದರೆಗಳಿಗೆ, ಕಷ್ಟಗಳಿಗೆ, ಅಡ್ಡಿ ಆತಂಕಗಳಿಗೆ ಉತ್ತರವನ್ನು ಹುಡುಕ್ಬೋದು. ಅದು ಮಾನಸಿಕ, ಭೌತಿಕ, ಶಾರೀರಿಕ ಯಾವುದಾದ್ರೂ ಸರಿ. ಈಗ ನೀವು ಹುಣ್ಣಿಮೆ ಧ್ಯಾನ ಅಂತೆಲ್ಲ ಮಾತಾಡೋದ್ರಿಂದಾಗಿ ಐ ಥಿಂಕ್ ಹುಣ್ಣಿಮೆ ಧ್ಯಾನ, ಮುದ್ರಾ ಮತ್ತು ಮಂತ್ರ ದೀಕ್ಷೆಗೂ ತಾವು ಸಾಕಷ್ಟು ರಿಸರ್ಚ್ ನಡೆಸಿದ್ದೀರಾ. ಅದರಲ್ಲೂ ಹುಣ್ಣಿಮೆನಲ್ಲೂ ಏನು ಮೇಡಮ್, ಹೋಲಿ ಹುಣ್ಣಿಮೆ, ತುಂಬ ವಿಶೇಷ ಹುಣ್ಣಿಮೆಗಳು, ತುಂಬ ಹುಣ್ಣಿಮೆಗಳು, ಗುರು ಹುಣ್ಣಿಮೆ. ಸೊ ಪ್ರತಿ ಹುಣ್ಣಿಮೆಗಳಿಗೂ ಏನು ವಿಶೇಷ, ಅದನ್ನು ನಾವು ಅರ್ಥೈಸ್ಕೊಂಡು ನಮಗದರಿಂದ ಏನು ಲಾಭ?
ತುಂಬ ಲಾಭ ಇದೆ, ತುಂಬ ಒಳ್ಳೆಯದಾಗುತ್ತೆ. ಲಾಭ ಅನ್ನೋದಕ್ಕಿಂತ ಅದ್ಭುತವಾದ ಜೀವನ ಮಾಡ್ಬೋದು. ಏನದು ಹೇಗೆ? ನೋಡಿ, ಎಷ್ಟೋ ವರ್ಷಗಳಿಂದ ಹುಣ್ಣಿಮೆ ಬರ್ತಾ ಇದೆ ಹೋಗ್ತಾ ಇದೆ. ವರ್ಷಕ್ಕೆ 12 ಹುಣ್ಣಿಮೆ, 12 ಅಮಾವಾಸ್ಯೆ. ತುಂಬ ಜನ ಸತ್ಯನಾರಾಯಣ ಪೂಜೆ ಮಾಡಿಸ್ತಾರೆ ಹುಣ್ಣಿಮೆ, ಅಷ್ಟಕ್ಕೆ ಸೀಮಿತ ಮಾಡ್ಕೊಂಡಿದ್ದಾರೆ. ಬ್ರಹ್ಮಾಂಡದಲ್ಲಿ ಚಂದ್ರನ ಮಧ್ಯದಲ್ಲಿ, ಚಂದ್ರಮಂಡಲ ಮಧ್ಯಗ ಅಂತ ಬರುತ್ತೆ ಲಲಿತಾ ಸಹಸ್ರನಾಮದಲ್ಲಿ. ಅಮ್ಮನವರು ಚಂದ್ರನ ಮಧ್ಯದಲ್ಲಿ ಕೂತಿರ್ತಾರೆ ಯಾವಾಗಲೂ, ಸೂರ್ಯನ ಮಧ್ಯದಲ್ಲಿರ್ತಾರೆ ಅಮ್ಮನವರು. ನಾವು ಯಾವ ಒಂದು ಶಕ್ತಿಯನ್ನು ಪಡ್ಕೊಳ್ಬೇಕು ಅಂತ ಆಸೆ ಪಡ್ತೀವೋ ಆ ರೀತಿಯಲ್ಲಿ ಅದರ ಶಕ್ತಿಯನ್ನು ನಾವು ಸೆಳಿಬೇಕು ಕೆಳಗಡೆ. ಬ್ರಹ್ಮಾಂಡದಲ್ಲಿರ್ತಕ್ಕಂಥ ಅದ್ಭುತ ಶಕ್ತಿ ಚೈತನ್ಯವನ್ನು ನಮ್ಮವರೆಗೂ ಬರೋಕ್ಕೆ ನಾವು ತಗೊಳ್ಬೇಕು. ಹೇಗೆ ಸೆಳೆಯೋದು? ಹುಣ್ಣಿಮೆ ದಿನ ಧ್ಯಾನ ಮಾಡೋದು, ಜಪಗಳನ್ನು ಮಾಡೋದು, ಮಂತ್ರಗಳನ್ನು ಹೇಳ್ತಕ್ಕಂಥದ್ದು, ಸ್ತೋತ್ರವನ್ನು ಹೇಳ್ತಕ್ಕಂಥದ್ದು, ಎಲ್ಲಕ್ಕಿಂತ ಮುಖ್ಯವಾಗಿ ಲಲಿತಾ ಸಹಸ್ರನಾಮವನ್ನು ಕಲಿತು ಪಾರಾಯಣ ಮಾಡತಕ್ಕಂಥದ್ದು. ಯಾಕೆ ಹುಣ್ಣಿಮೆ ದಿನಾನೇ ಮ್ಯಾಮ್? ಹುಣ್ಣಿಮೆ ದಿನ ಅಮ್ಮನೇ ಹೇಳಿದ್ದಾರೆ. ಯಾಕಂದರೆ ಸುತ್ತ ನಮಗೆ ನೀರಿರ್ತಕ್ಕಂಥದ್ದು, ಬಾಹ್ಯದಲ್ಲೂ ನೀರಿದೆ, ದೇಹದಲ್ಲೂ ನೀರಿದೆ. ಮನಸ್ಸು ಚಂಚಲ ಆಗ್ತಾ ಇರುತ್ತೆ, ಜಲಕ್ಕೆ ಅಷ್ಟು ಪ್ರಾಮುಖ್ಯತೆ ಇರ್ತಕ್ಕಂಥದ್ದು. ಚಂದ್ರ ಹುಣ್ಣಿಮೆ ಜಲತತ್ವ, ಚಂದ್ರ ಮಾತೃಕಾರಕ. ಅಂದರೆ ಮನಸ್ಸಿನ ಕಾರಕ ಚಂದ್ರ. ಮನಸ್ಸು ಏನು? ಮಾತೃತ್ವದ ಸಂಕೇತ, ಹೃದಯ. ಅಲ್ಲೇ ಎಲ್ಲ ಆಗೋದು. ದ್ವೇಷ, ಕೋಪ, ಪ್ರೀತಿ, ಅನುರಾಗ, ಶಾಂತಿ, ಸಹನೆ, ತಾಳ್ಮೆ, ಕಾಳಜಿ, ವಾತ್ಸಲ್ಯ ಎಲ್ಲ ಅಲ್ಲೇ ಹುಟ್ಟತಕ್ಕಂಥದ್ದು. ಹಾಗಾಗಿ ಮನಸ್ಸಿನ ಕಾರಕ. ಅಲ್ಲಿ ವಿಕಾರಗಳನ್ನು ದೂರ ಮಾಡಿಕೊಂಡು ಸಕಾರಗಳನ್ನು, ಒಳ್ಳೆಯದನ್ನು ನಾವು ಜಾಸ್ತಿ ಮಾಡ್ಕೊಳ್ಬೇಕು ಅಂತಂದರೆ ಹುಣ್ಣಿಮೆ ದಿನ ತುಂಬ 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 ಅದ್ಭುತ. ಅದಕ್ಕೆ ಖಿನ್ನತೆಯನ್ನು ಅನುಭವಿಸ್ತಕ್ಕಂಥವ್ರು ಹುಣ್ಣಿಮೆ ದಿನ, ಅಮಾವಾಸ್ಯೆ ದಿನನೇ ಅನುಭವಿಸೋದು ಜಾಸ್ತಿ, ಹಿಂದೆ ಮುಂದೆ. ಸೊ ಏನು ಮಾಡಬೇಕು ಈಗ ಫಸ್ಟ್ ಟೈಮರ್ಸ್ ಇದನ್ನು ನೋಡ್ತಾ ಇರೋರು? ಹುಣ್ಣಿಮೆ ಧ್ಯಾನ ಅಂದರೆ ಏನು, ಹೇಗೆ ಮಾಡಬೇಕು ಮ್ಯಾಮ್? ನಾವು ಕಲಿಸ್ಕೊಡ್ತೀವಿ. ಅಂತರ್ಮನದಲ್ಲಿ ಹುಣ್ಣಿಮೆ ಧ್ಯಾನ ಹೇಗೆ ಮಾಡಬೇಕು ಅಂತ ಕಲಿಸ್ಕೊಡ್ತೀವಿ. ಅಲ್ಲಿ ಒಂದು ಮಂತ್ರವನ್ನು ಕೊಡ್ತೀವಿ, ಅದರ ಪವರ್ ಏನಿದೆ ಅಂತ ಹೇಳ್ಕೊಡ್ತೀವಿ. ಹೇಗೆ ಮಾಡಬೇಕು, ಎಷ್ಟೊತ್ತು ಮಾಡಬೇಕು, ಹೇಗೆ ಅಭ್ಯಾಸ ಮಾಡಬೇಕು. ಹಾಗಂದರೆ ಏನು, ಹುಣ್ಣಿಮೆ ಅಂತಂದರೆ ಏನು, ಇವತ್ತು ಯಾವ ಶಕ್ತಿ ಅಲ್ಲಿ ಬರ್ತಾ ಇದೆ ಬ್ರಹ್ಮಾಂಡದಿಂದ. ಈಗ ಮಾಘ ಹುಣ್ಣಿಮೆ ಅಂತ ಹೇಳ್ತೀವಿ, ಕಾರ್ತಿಕ ಹುಣ್ಣಿಮೆ ಅಂತ ಹೇಳ್ತೀವಿ, ಶ್ರಾವಣ ಹುಣ್ಣಿಮೆ, ದತ್ತ ಹುಣ್ಣಿಮೆ, ಗುರು ಹುಣ್ಣಿಮೆ, ಒಂದೊಂದು ಹೋಲಿ ಹುಣ್ಣಿಮೆ. ಸೊ ಒಂದೊಂದಕ್ಕೂ ಒಂದೊಂದು ಶಕ್ತಿ ಇರುತ್ತೆ. ಹೌದು, ಅವತ್ತಿನ ದಿನ ಬ್ರಹ್ಮಾಂಡದಿಂದ ಭೂಮಿ ಕಡೆ ಅಂತಹ ಶಕ್ತಿಗಳು ಬರ್ತಾ ಇರುತ್ತೆ. ಈಗ ದತ್ತ ಹುಣ್ಣಿಮೆ, ಗುರು ಹುಣ್ಣಿಮೆದಿಂದ ದತ್ತಾತ್ರೇಯನ ಅನುಗ್ರಹ ಬರ್ತಾ ಇರುತ್ತೆ. ಗುರು ಮಂಡಲದಿಂದ ಗುರುಗಳ ಆಶೀರ್ವಾದ ಸಿಗ್ತಾ ಇರುತ್ತೆ ಅವತ್ತು. ಗುರು ಹುಣ್ಣಿಮೆ ನಾವು ಗುರು ಪರಂಪರೆನ ಅವತ್ತು ಕೃತಜ್ಞತಾ ಭಾವದಿಂದ ಆಚರಣೆ ಮಾಡ್ತೀವಿ ಗುರು ಹುಣ್ಣಿಮೆ ದಿವಸ ಅಲ್ವಾ. ಆವತ್ತಿನ ದಿನ ಗುರು ಮಂಡಲದಲ್ಲಿ ಯಾವೆಲ್ಲ ಶಕ್ತಿ ಇದೆಯೋ ಕೊಡೋಕ್ಕೆ ರೆಡಿ ಇರ್ತಾರೆ, ಗುರು ಮಂಡಲದಲ್ಲಿರ್ತಾರೆ. ಈಗ 7 ಲೋಕಗಳು ಇರುತ್ತೆ ಅಲ್ವಾ. 7 ಲೋಕದಿಂದನೂ ಅಥವಾ ಗುರುಮಂಡಲದ ಒಂದು ಲೋಕ ಇರುತ್ತೆ, ಅಲ್ಲಿಂದ ಒಂದು ಶಕ್ತಿ ಭೂಮಿ ಕಡೆ ಬರ್ತಾ ಇರುತ್ತೆ. ಅದನ್ನು ನಾವು ಹಿಡಿದಿಟ್ಕೊಳ್ಬೇಕು, ಅವರ ಆಶೀರ್ವಾದವನ್ನು ಪಡಿಬೇಕು, ಅವರಿಂದ ಹಾರೈಸ್ಕೊಳ್ಬೇಕು, ಅದನ್ನು ಸ್ವೀಕಾರ ಮಾಡಬೇಕು. ಈಗ ನನ್ನ ಗುರು ದೋಷ ಇದೆ ಅಂತಂದಾಗ ನಾವೇನು ಮಾಡಿ ಅಂತ ಹೇಳ್ತೀವಿ? ಗುರುವಿನ ಸೇವೆ ಮಾಡಿ, ಗುರುದೋಷ ನಿವಾರಣೆಗೋಸ್ಕರ ನೀವು ಮಂತ್ರಗಳನ್ನು ಹೇಳಿ, ದಾನವನ್ನು ಮಾಡಿ, ಹಳದಿ ಬಟ್ಟೆಗಳನ್ನು ಧರಿಸ್ಕೊಳ್ಳಿ, ಗುರುವಿನ ಪಾದಗಳಲ್ಲಿ ಕ್ಷಮೆಯನ್ನು ಕೇಳಿ, ಈ ಥರ ಎಲ್ಲ ನಾವು ಪರಿಹಾರವನ್ನು ಕೊಡ್ತೀವಿ. ಸುಲಭ ಪರಿಹಾರ ಅಂತಂದರೆ ಹುಣ್ಣಿಮೆ ದಿನ ಈ ಗುರು ತತ್ವವನ್ನು ನಾವು ಇಟ್ಕೊಳ್ಬೇಕು, ಗುರುದೋಷ ದೂರ ಮಾಡ್ಕೊಳ್ಬೇಕು. ಎಲ್ಲರೂ ಗುರುದೋಷಕ್ಕೆ ಒಳಗಾಗಿರ್ತಾರೆ. ಹೇಗೆ ಗೊತ್ತಾಗೋದು ಗುರುದೋಷಕ್ಕೆ ಒಳಗಾಗಿದ್ದೀವಿ ಅಂತ? ಮಾತಾಡೋಕ್ಕೆ ಬರೋದಿಲ್ಲ, ವಿದ್ಯೆಯಲ್ಲಿ ಮುಂದಕ್ಕೆ ಹೋಗೋಕ್ಕಾಗಲ್ಲ, ಉದ್ಯೋಗದಲ್ಲಿ ಉನ್ನತಿ ಪಡ್ಕೊಳ್ಳೋಕ್ಕಾಗೋದಿಲ್ಲ, ಜಗಳಗಳು, ಕಲಹಗಳು, ಒಂದಾಡಿದ್ರೆ ಅರ್ಥೈಸ್ಕೊಳ್ಳೋದು ಇನ್ನೊಂದು, ಅಥವಾ ತೊದಲು ಮಾತಾಡ್ತಕ್ಕಂಥದ್ದು, ಅಥವಾ ಯಾವುದಕ್ಕೂ ಏಳಿಗೆ ಆಗೋದಿಲ್ಲ, ಮದುವೆ ಆಗೋದಿಲ್ಲ, ಸಂತಾನ ಆಗೋದಿಲ್ಲ, ಉದ್ಯೋಗ ಮಾಡೋಕ್ಕಾಗೋದಿಲ್ಲ ಗುರುದೋಷ ಇದ್ದರೆ. ಗುರು ದೊಡ್ಡದು, ಗುರು ಮಂಡಲ ರೂಪಿಣಿ ಅಂತ ಹೇಳ್ತಾರೆ ಲಲಿತಾ ಸಹಸ್ರನಾಮದಲ್ಲಿ ಅಮ್ಮನವನ್ನು. ಅಂತಹ ಗುರುವಿನ ದೋಷಕ್ಕೆ ಈಗ ಸುಮ್ಮನೆ ಟೀಚರ್ಸ್ನ ಬೈತಾರೆ ಸ್ಕೂಲು ಕಾಲೇಜುಗಳಲ್ಲಿ. ಇವಾಗಿನ ಕಾಲದಲ್ಲಿ ಆ ಒಂದು ಏನಂತಾರೆ ಶ್ರದ್ಧಾಭಾವ ಇರೋದಿಲ್ಲ, ಟೀಚರ್ಸ್ನ ಗೌರವ ಇರೋದಿಲ್ಲ. ನೋಡಿದಾಗ ಏನೋ ಒಂದು ಹಿಂದೆಗಡೆ ಮಾತಾಡ್ಕೊತಾರೆ. ಅಥವಾ ಈಗ ಮೀಡಿಯಾಗಳಲ್ಲಿ ನೋಡ್ತಿರ್ತಾರೆ, ಸೋಷಿಯಲ್ ಮೀಡಿಯಾಗಳಲ್ಲಿ ನೋಡ್ತಿರ್ತಾರೆ, ಯಾವುದೋ ಒಂದು ಗುರು ತಪ್ಪು ಮಾಡ್ತಿರ್ತಾರೆ, ಸಾಧಕರು ಏನೋ ತಪ್ಪು ಮಾಡ್ತಿರ್ತಾರೆ, ಹಿಂದೆ ಕೂತ್ಕೊಂಡು ಬೈತಾ ಇರ್ತಾರೆ. ನಮಗೆ ಗೊತ್ತಿಲ್ಲ ಅವ್ರು ಏನು ಮಾಡ್ತಿದ್ದಾರೆ, ಯಾಕೆ ಮಾಡ್ತಿದ್ದಾರೆ ನಮಗೆ ಗೊತ್ತಿಲ್ಲ, ನಿಜಾನ ಸುಳ್ಳ ನಮಗೆ ಗೊತ್ತಿಲ್ಲ. ಮಾತಾಡೋಕ್ಕೆ ನಾವ್ಯಾರು? ಎಲ್ಲರಿಗೂ ಪಾಯಿಂಟ್ ಔಟ್ ಮಾಡ್ತೀವಿ ನಾವು. ನಮಗೇನೋ ಮೀಡಿಯಾದಲ್ಲಿ ಬಂದುಬಿಡ್ತು, ಪೇಪರಲ್ಲಿ ಬಂದುಬಿಡ್ತು ಅಂದಿದ ತಕ್ಷಣ ಕೆಟ್ಟದಾಗಿ ಮಾತಾಡೋಕ್ಕೆ ನಾವ್ಯಾರು? ನಮ್ಗೆ ಅದರ ಪೂರ್ವಾಪರ ಗೊತ್ತಿಲ್ಲ, ಸತ್ಯಾಸತ್ಯತೆ ಗೊತ್ತಿಲ್ಲ, ಆದರೂ ಎಲ್ಲರ ಬಗ್ಗೆ ಕಮೆಂಟ್ ಕೊಡ್ತಾರೆ, ಮಾತಾಡ್ತಾರೆ. ದೋಷ ಬಂತು ಅಲ್ಲಿ. ವಿನಾಕಾರಣ ಯಾರ ಬಗ್ಗೆನಾದರೂ ಯಾವುದೇ ವಿಚಾರ ತಪ್ಪಾಗಿ ನಾವು ಮಾತಾಡಿದ್ರು ಅದು ದೋಷನೇ, ಅದು ಕರ್ಮನೇ. ಮಾತಾಡ್ತಾ ಹೋದರೆ ಒಂದು ಅಂತ ತುಂಬಾ ಇದೆ ಇಲ್ಲಿ. ಒಂದಕ್ಕೊಂದು ಅದು ಒಂಥರ ಮಾಲೆ ಪೋಣಿಸ್ದಂಗೇನು.
ತಿಳ್ಕೊಳ್ಳೋಕೆ ಸುಮಾರಿದೆ. ಸಮುದ್ರ ಇದು. ಜ್ಞಾನ ಅನ್ನೋದು, ನಮ್ಮ ಸನಾತನ ಅನ್ನೋದು ಆಕಾಶಕ್ಕಿಂತ ದೊಡ್ಡದು, ಸಮುದ್ರಕ್ಕಿಂತ ದೊಡ್ಡದು ಅಂತ ಹೇಳ್ಬೋದು. ಸೊ ಈಗ ಹುಣ್ಣಿಮೆ ಧ್ಯಾನ, ಒಂದೊಂದಕ್ಕೂ ಇರೋ ಶಕ್ತಿ ಇವೆಲ್ಲ. ಹೌದು. ಸೊ ನೀವು ಸಪ್ರೇಟ್ ಕ್ಲಾಸಸ್ ಅಂತೆಲ್ಲ ಮಾಡ್ತೀರಿ? ಹೌದು. ಆನ್ಲೈನು ಅಥವಾ ಆನ್ಲೈನಲ್ಲಿ ಮಾಡ್ತೀವಿ, ಆಫ್ಲೈನಲ್ಲೂ ಮಾಡ್ತಿದ್ವಿ. ಕೋವಿಡ್ ಬಂದಮೇಲೆ ಎಲ್ಲ ಆನ್ಲೈನ್ಗೆ ಮಾಡ್ತಾಯಿದ್ವಿ. ಬೇರೆ ಬೇರೆ ಕಡೆಯಿಂದ ನಮ್ಮಲ್ಲಿ ಕ್ಲೈಂಟ್ಸ್ ಇದ್ದಾರೆ, ಶಿಷ್ಯರಿದ್ದಾರೆ, ಎಲ್ಲ ಕಡೆ ಆಲ್ ಓವರ್ ಇಂಡಿಯಾ, ಹೊರಗಡೆ ದೇಶಗಳಿಂದನೂ ತೊಗೊಳ್ತಾರೆ. ಆನ್ಲೈನ್ ಮಾಡಿದ್ವಿ. ನಮಗೆ ಈ ತಂತ್ರಜ್ಞಾನ ಬಂದಿದ್ದು ಒಂಥರ ಒಳ್ಳೆಯದೇ ಆಯಿತು. ಕೋವಿಡ್ ಬಂದಮೇಲೆ ಎಲ್ಲ ಆನ್ಲೈನ್. ಆದರೆ ನಿಜ, ಅಷ್ಟೇ ಪವರು ಆನ್ಲೈನಲ್ಲೂ ಸಹ, ಅಷ್ಟೇ ಶಕ್ತಿ. ಅಮ್ಮ ಅಲ್ಲಿ ರೀಚ್ ಮಾಡ್ತಾರೆ. ಯು ಕ್ಯಾನ್ ಗಿವ್ ಹುಣ್ಣಿಮೆ ದಿನ ಅಟ್ಲೀಸ್ಟ್ ಇದನ್ನು ಮಾಡಿ ಅಂತ ನಮ್ಮ ಆನ್ಲೈನ್ ಆಡಿಯನ್ಸ್ಗೆ? ಖಂಡಿತ ಹೇಳ್ಬೋದು. ಯಾರಿಗೆಲ್ಲ ಲಲಿತಾ ಸಹಸ್ರನಾಮ ಬರುತ್ತೆ, ಖಂಡಿತ ಅದನ್ನು ತಪ್ಪಿಲ್ಲದ ರೀತಿಯಲ್ಲಿ ನಾವು ಪಾರಾಯಣ ಮಾಡ್ತಾ ಇದ್ದೀವ ನಾಮಗಳನ್ನು ಅಂತ ಫಸ್ಟು ತಿಳ್ಕೊಂಡು ಪಾರಾಯಣ ಮಾಡೋದು ತುಂಬ ವಿಶೇಷ. ಹುಣ್ಣಿಮೆ ಧ್ಯಾನದ ಮಧ್ಯದಲ್ಲಿ ಟೆರೆಸ್ ಮೇಲೆ ಕೂತ್ಕೊಂಡು, ಯಾರಿಗೋ ಟೆರೆಸ್ ಇಲ್ಲಪ್ಪ, ಆಯಿತು ನಾವೇನು ಮಾಡಬೇಕು, ಅಂಗಳದಲ್ಲಿ ಕೂತ್ಕೊಳ್ಳಿ, ಅದೂ ಇಲ್ಲ. ಅದು ಆಗಲಿಲ್ಲ, ಸರಿ ನಿಮ್ಮ ದೇವ್ರ ಮನೆಯಲ್ಲೇ ಶಿವ ಪಾರ್ವತಿ ಫೋಟೋ ಇರುತ್ತೆ, ಶಿವ ಚಂದ್ರ ಅಲ್ಲಿದ್ದೇ ಇರ್ತಾನೆ, ಲಲಿತಾ ದೇವಿಯ ಫೋಟೋ ಇರುತ್ತೆ, ಅಲ್ಲೂ ಅಮ್ಮನವ್ರು ನೋಡಿ, ಅಮ್ಮನವ್ರ ಶಿರದಲ್ಲಿ ಚಂದ್ರ ಇದೆ. ಸೊ ಇದು ಯಾವುದೂ ನಮ್ಮ ಹತ್ರ ಇಲ್ಲ, ಆಯಿತು ಹಾಗೆ ಕೂತ್ಕೊಳ್ಳಿ, ಪರವಾಗಿಲ್ಲ. ಕೂತ್ಕೊಂಡು ಸಹಸ್ರನಾಮ ಬಂದರೆ ಹೇಳಿ, ಇಲ್ಲ ಅಂತಂದರೆ ಸಹಸ್ರನಾಮದ ಒಂದು ನಾಮವನ್ನಾದರೆ ಹೇಳಿ. ಇಂಥದ್ದು ಅಂತ ಏನಾದ್ರು ಇದೆಯಾ ಆಯ್ಕೆ ಮಾಡೋದಕ್ಕೆ? ಚಾರು ರೂಪ, ಚಾರು ಹಾಸ, ಚಾರು ಚಂದ್ರ ಕಲಾಧರ, ಈ ನಾಮನ ತಗೊಂಡು ಆ 2 ಲೈನನ್ನು ಹೇಳ್ಬೋದು. ಇಲ್ಲ ಚಂದ್ರ ಮಂಡಲ ಮಧ್ಯಗಾಯೈ ನಮಃ ಅಂತ ಹೇಳ್ಬೋದು. ಅಥವಾ ಇದು ಲಕ್ಷ್ಮೀ ನಾಮವನ್ನು ಹೇಳ್ಕೊಳ್ಬೋದು. ನಮಸ್ತೆಸ್ತು ಮಹಾಮಾಯೆ ಶ್ರೀಪೀಠೆ ಸುರಪೂಜಿತೆ ಶಂಖಚಕ್ರ ಗದಾ ಹಸ್ತೆ ಮಹಾಲಕ್ಷ್ಮೀ ನಮೋಸ್ತುತೆ. ಯಾವುದೋ ಒಂದು ಸರಳವಾದ ಒಂದು ನಾಮವನ್ನು, ನಿಮಗೆ ಉಚ್ಚಾರಣೆ ಚೆನ್ನಾಗಿ ಬರುತ್ತೆ, ನನಗೆ ಇದರಿಂದ ಒಳ್ಳೆಯದಾಗಬೇಕು ಅಂತ ಅನ್ನಿಸಿದ್ರೆ ನಾನು ಏನಾದರೂ ಒಂದು ಪ್ರಯತ್ನ ಮಾಡ್ತೀನಿ. ಅಥವಾ ನಾವು ಯೂಟ್ಯೂಬಲ್ಲಿ ಎಷ್ಟೊಂದು ಹೇಳಿದ್ದೀವಿ, ಮಂತ್ರಗಳನ್ನು ಕೊಟ್ಟಿದ್ದೀವಿ, ಅದನ್ನು ಹೋಗಿ ನೋಡಿದ್ರೆ ಸರ್ಚ್ ಮಾಡಿದ್ರೆ ಖಂಡಿತ ಆ ಮಂತ್ರಗಳು ಸಿಗುತ್ತೆ. ಅಂದರೆ ನಾವು ಅದನ್ನು ಅನುಭವಿಸಿ, ಸಂಶೋಧನೆ ಮಾಡಿಕೊಂಡು ಅನುಭವಿಸಿ ಅನುಭವದಿಂದ ಕೊಟ್ಟಿರ್ತಕ್ಕಂಥದ್ದು. ನಮ್ಮಲ್ಲಿ ಬರ್ತಕ್ಕಂತಹ ಕ್ಲೈಂಟ್ಸ್ಗೆ ಅದೆಲ್ಲ ಕೊಟ್ಟು ಒಳ್ಳೇದಾದಮೇಲೆ ನಾವು ಯೂಟ್ಯೂಬಲ್ಲಿ ಹಾಕ್ತಾ ಇರ್ತಕ್ಕಂಥದ್ದು. ಹಾಗಾಗಿ ಅದನ್ನು ತೊಗೊಂಡು ಹೇಳ್ಬೋದು. ಇಲ್ಲ ಏನು ಬೇಡಪ್ಪ, ಅವತ್ತಿನ ದಿವಸ ಕೃಷ್ಣ ಅನ್ಬೋದು, ರಾಮ ಅನ್ಬೋದು, ನಿಮ್ಮ ಮನೆ ದೇವ್ರ ಹೆಸರು ಹೇಳ್ಬೋದು. ಅದು ಏನು ಮಾಡಬೇಕು, ಚಂದ್ರ ಹಾಲನ್ನು ನೀವು ನೈವೇದ್ಯವಾಗಿ ಇಟ್ಟು, ಬಿಳಿ ಬಟ್ಟೆಗಳನ್ನು ಧರಿಸ್ಕೊಂಡು, ಮುತ್ತಿನ ಮಾಲೆ ಇದ್ದರೆ ಹಾಕ್ಕೊಂಡು, ಮುತ್ತಿದ ಒಂದು ರಿಂಗ್ ಇರ್ಬೋದು, ಅಥವಾ ಪೆಂಡೆಂಟ್ ಇರ್ಬೋದು, ಓಲೆ ಇರ್ಬೋದು, ಏನಾದರೂ ಧರಿಸ್ಕೊಳ್ಳಿ. ಒಂದು ಬೆಳ್ಳಿ ಬಟ್ಟಲಿದ್ರೆ ಚಿಕ್ಕದು ಒಂದು ಲೋಟ ಇರ್ಬೋದು, ಬಟ್ಟಲು ಎಲ್ಲರ ಮನೆಯಲ್ಲೂ ಇರುತ್ತೆ. ಇಲ್ಲ ಅಂತಂದ್ರೂ ಪರವಾಗಿಲ್ಲ, ಅವರಲ್ಲಿ ಏನಿರುತ್ತೆ ಅದನ್ನು ತೊಗೊಳ್ಳಿ. ಒಂದು ಹಾಲನ್ನು ನೈವೇದ್ಯ ಮಾಡಿ ಚಂದ್ರನಿಗೆ ಅಥವಾ ಅಮ್ಮನಿಗೆ ನೈವೇದ್ಯ ಮಾಡಿ ಇಡೀ ರಾತ್ರಿ ಅದನ್ನು ಹಾಗೆ ಬಿಟ್ಟುಬಿಡಬೇಕು. ಕಾಯಿಸಿದ ಹಾಲು, ಹಸಿ ಹಾಲು ಅಂತಲೂ ಕೇಳ್ತಾರೆ ಇಲ್ಲಿ. ಹಸಿ ಹಾಲು ಅಭಿಷೇಕಕ್ಕೆ, ಕಾಯಿಸಿದ ಹಾಲಾದರೂ ಪರವಾಗಿಲ್ಲ, ತೊಂದರೆ ಇಲ್ಲ. ನೀವು ಆವಾಗಲೇ ತಕ್ಷಣ ತೊಗೊತೀರ ಅಂತಂದರೆ ಹಸಿ ಹಾಲಿಟ್ಟು, ಯಾಕಂದರೆ ಕಾಯಿಸಿದ್ದು ಇಡಬಾರ್ದು ಅಂತೇನಿಲ್ಲ, ಪಾಯಸ ಮಾಡ್ತೀವಲ್ಲ ನಾವು ಹಾಲಲ್ಲಿ. ಹಾಗಾಗಿ ಈ ಥರ ಸುಮ್ಮನೆ ಪ್ರಶ್ನೆಗಳಿರಬಾರ್ದು, ಗೊಂದಲಗಳಿರಬಾರ್ದು. ನಾನು ಏನು ಭಕ್ತಿ ಇದೆ ನನಗೆ, ಅಮ್ಮ ಮಾಡಿಸ್ತಿದ್ದಾನೆ, ನಾನು ಮಾಡ್ತಾಯಿದ್ದೀನಿ, ಒಳ್ಳೆಯದಾಗುತ್ತೆ. ಆಮೇಲೆ ತುಂಬ ಮ್ಯಾಮ್ ಚಂದ್ರನಿಗೆ ಸೇರ್ತಕ್ಕಂಥದ್ದು ಸೋಮವಾರ ಅಂತ ನಾವೇನು ಹೇಳ್ತೀವಿ. ಸೋಮ ಅಂದರೆ ಚಂದ್ರ, ಚಂದ್ರ ಬಿಳಿಗೆ ಸಂಕೇತ, ನದಿ ಅಥವಾ ಸ್ವಚ್ಛತೆಗೆ ಸಂಕೇತ, ಶುದ್ಧತೆಗೆ ಸಂಕೇತ, ತಾಳ್ಮೆಗೆ ಸಂಕೇತ, ಶಾಂತಿಗೆ ಸಂಕೇತ ಬಿಳಿ ಬಟ್ಟೆ. ನಾವು ಧರಿಸ್ಕೊಳ್ತಕ್ಕಂತಹ ಬಟ್ಟೆ ಇರಬಹುದು, ಹೇಳ್ತಕ್ಕಂಥ ಮಂತ್ರ ಇರ್ಬೋದು, ಮಾಡ್ತಾ ಇರ್ತಕ್ಕಂತಹ ಯಾವ ದೈವತ್ವವನ್ನು ತೊಗೊಳ್ತೀವೋ, ದೇವರನ್ನು ತೊಗೊಳ್ತೀವೋ, ಅದು ಆ ಸ್ವರೂಪ ಅದಕ್ಕೆ ಜೋಡಿಸಿರುತ್ತೆ. ಬಣ್ಣಕ್ಕೂ ಸಹ ಇರುತ್ತೆ, ತುಂಬ ಮಹತ್ವ ಇರುತ್ತೆ ಇಲ್ಲಿ. ಸೊ ಹಾಗಾಗಿ ಅದಕ್ಕೆ ನಾವು ಸಂಬಂಧಪಟ್ಟ ನಮ್ಮಲ್ಲಿ ಆ ಖಿನ್ನತೆಯನ್ನು ದೂರ ಮಾಡ್ಕೊಳ್ಳೋರಿಗೆ, ಅಥವಾ ಜೀವನದಲ್ಲಿ ಸಂಸಾರದಲ್ಲಿ ನಾವು ಸುಖವಾಗಿರಬೇಕು ಅನ್ನೋರು, ದಾಂಪತ್ಯದಲ್ಲಿ ಕಲಹಗಳು ಬರಬಾರ್ದು, ಕುಟುಂಬದಲ್ಲಿ ಸಾಮರಸ್ಯ ಇರಬೇಕು ಅನ್ನೋರೆಲ್ಲ ಹುಣ್ಣಿಮೆ ಧ್ಯಾನ ಮಾಡಲೇಬೇಕು. ಈ ರೀತಿ ನಾವು ತೊಗೊಂಡು ಮಾಡಿದಾಗ ಅಷ್ಟು ಅದ್ಭುತವಾದ, ಅಂದರೆ 1 ತಿಂಗಳಲ್ಲಿ ಬರಲ್ಲ. ಕೆಲವರಿಗೆ ಆ ಶಕ್ತಿ ಇರುತ್ತೆ, ಚಿಂತನೆ ಮಾಡಿಕೊಂಡು, ವಿಮರ್ಶೆ ಮಾಡಿಕೊಂಡು, ದೇವರಲ್ಲಿ ಲೀನ ಹಾಕ್ಕೊಂಡು, ಮಂತ್ರಗಳನ್ನು ಪಠೆ ಮಾಡ್ಕೊಂಡು ಶಕ್ತಿಯನ್ನು ಪಡ್ಕೊಳ್ತಾ ಇರ್ತಾರೆ. ಅಂಥವ್ರು ಬೇಗ ಪರಿಹಾರ ಪಡ್ಕೊಳ್ತಾರೆ, ಇದರಲ್ಲಿ ಲಾಭ ಪಡ್ಕೊಳ್ತಾರೆ, ಅಥವಾ ಫಲವನ್ನು ಕಾಣ್ತಾರೆ. ಇಲ್ಲ ಅಂದರೆ ಜನಸಾಮಾನ್ಯರು ಟೈಮ್ ತೊಗೊಳತ್ತೆ ಇದು ಎಫೆಕ್ಟ್ ಎಲ್ಲ ನೋಡೋಕ್ಕೆ. ಅವ್ರು ಎಷ್ಟು ನಂಬ್ತಾರೆ, ಎಷ್ಟು ಚೆನ್ನಾಗಿ ಮಾಡ್ತಾರೆ, 1 ದಿವಸದಲ್ಲೂ ಪಡ್ಕೊಳ್ಬೋದು, 1 ವಾರ, 1 ತಿಂಗಳು, ಅಥವಾ 3 ಹುಣ್ಣಿಮೆ, ಅಥವಾ 1 ವರ್ಷ. ನಾವು ಹೇಳ್ತೀವಿ 1 ವರ್ಷ ಹುಣ್ಣಿಮೆ ಧ್ಯಾನ ಮಾಡಿ, ಅಥವಾ 1 ವರ್ಷ ಹುಣ್ಣಿಮೆ ದಿವಸ ಲಲಿತಾ ಸಹಸ್ರನಾಮ ಹೇಳಿ, 1 ವರ್ಷ ಯಾವುದಾದ್ರೂ ಒಂದು ನಾಮವನ್ನು ಇಟ್ಕೊಂಡು ಹುಣ್ಣಿಮೆ ದಿವಸ ಮಾಡ್ತಾ ಬನ್ನಿ. 1 ವರ್ಷ, 12 ತಿಂಗಳು, 12 ಹುಣ್ಣಿಮೆ, ಅದ್ಭುತವಾದ ರಿಸಲ್ಟ್ ಸಿಗುತ್ತೆ. ಅಥವಾ ಸಿಕ್ಕಿದ ತಕ್ಷಣ 1 ತಿಂಗಳಲ್ಲಿ 2 ತಿಂಗಳಲ್ಲಿ ಸಿಕ್ಕಿದ್ರೆ ಅದು ಮತ್ತೆ ಮಾಯ ಆಗಿಬಿಡುತ್ತೆ.
ಅಷ್ಟೇ ಸಾಕು ಅನ್ನಿಸ್ಬಿಡ್ತಾನೆ. ಅಂದ್ರೆ ಏನು ಇಟ್ಕೊಳ್ಳೋಕ್ಕಾಗಲ್ಲ ಅದು. ಇದು ಜೀವನ ಪರ್ಯಂತ ಉಪಾಸನೆ ಮಾಡ್ತಾನೇ ಇರಬೇಕು, ಆ ಶಕ್ತಿ ನಮ್ಮಲ್ಲಿ ಉಳಿಬೇಕಂದ್ರೆ. ಯಾಕಂದ್ರೆ ನಾವೊಬ್ಬರೇ ಇಲ್ಲ, ನಮ್ಮ ಕುಟುಂಬದಲ್ಲಿ ಮಕ್ಕಳಿರ್ತಾರೆ, ಗಂಡ ಇರ್ತಾರೆ, ಅಪ್ಪ ಅಮ್ಮ ಇರ್ತಾರೆ, ಅತ್ತೆ ಮಾವ ಇರ್ತಾರೆ, ಅಜ್ಜ ಅಜ್ಜಿ ಯಾರೋ ಇರ್ತಾರೆ, ಬಂಧು ಬಳಗ ಇರ್ತಾರೆ, ಸ್ನೇಹಿತರು ಇರ್ತಾರೆ. ಎಲ್ಲರದ್ದು ಶಕ್ತಿನ ನಾವು ಕ್ಯಾಚ್ ಮಾಡ್ತಿರ್ತೀವಿ, ಹೇಳ್ಕೊಳ್ತಾ ಇರ್ತೀವಿ, ಅಥವಾ ಅವ್ರ ಬಗ್ಗೆ ದುಃಖ ಪಡ್ತಾ ಇರ್ತೀವಿ, ಅವ್ರ ಬಗ್ಗೆ ಯೋಚಿಸ್ತಾ ಇರ್ತೀವಿ. ನಂದೊಂದೇ ಸಮಸ್ಯೆ ಅಲ್ಲ, ನನ್ನ ಕುಟುಂಬದ ಸಮಸ್ಯೆ ಇರುತ್ತಲ್ವ. ಹಾಗಾಗಿ ನಾನೊಬ್ಬಳೇ ಹೀಲ್ ಆಗಿಬಿಟ್ರೆ ಅಥವಾ ನಾನೇ ಚೆನ್ನಾಗಾಗ್ಬಿಟ್ರೆ ಸಾಕಾಗೋದಿಲ್ಲ. ನನ್ನ ಮಕ್ಕಳು ಮಾಡಬೇಕು. ಮಕ್ಕಳಿಗೆ ವಿದ್ಯಾಭ್ಯಾಸ ತೊಂದರೆ ಇರ್ಬೋದು, ಯಾವುದೋ ಚರ್ಮದ ಸಮಸ್ಯೆ ಇರಬಹುದು, ಅಥವಾ ಜಗಳಕ್ಕೆ ಅಥವಾ ಯಾವುದೋ ಅಡಿಕ್ಷನ್ ಇರ್ಬೋದು. ಒಂದೊಂದು ಪರಿಹಾರ ಆಗಬೇಕಂದ್ರೆ ಒಂದು ದಿವಸಕ್ಕೆ ಎಲ್ಲಿ ಸಾಧ್ಯ ಆಗುತ್ತೆ ಹೇಳಿ? ನಿರಂತರ ಇರಬೇಕು. ಯಾವುದೋ ಒಂದು ಸಮಸ್ಯೆ ಪರಿಹಾರ ಆಗಿದ ತಕ್ಷಣ ಅಷ್ಟಕ್ಕೆ ಜೀವನ ಅಲ್ಲ. ಜೀವನ ನಾವು ಇರೋವರೆಗೂ ಇರುತ್ತೆ, ಮುಂದಕ್ಕೂ ಹೋಗ್ತಾ ಇರುತ್ತೆ. ನಿರಂತರವಾಗಿರಬೇಕು. ಊಟ 3 ಹೊತ್ತು ಮಾಡ್ತೀವಿ, ನಿದ್ದೆ ಮಾಡ್ತೀವಿ, ಸ್ನಾನ ಮಾಡ್ತೀವಿ, ನಿರಂತರ ಮಾಡ್ತೀವಿ, ಇರೋವರೆಗೂ ಮಾಡ್ತಾ ಇರ್ತೀವಿ. ಜಪ ಮಾತ್ರ ಯಾಕೆ ಬೇಡ? 1 ದಿವಸಕ್ಕೆ 2 ದಿವಸಕ್ಕೆ ನಿಂತೋಗ್ಬಿಡ್ಬೇಕು. ಮಾತ್ರ ಅಲ್ಲ, ಅದು ಲೈಫ್ ಲಾಂಗ್ ಉಸಿರಾಟದ ಥರ ಜೊತೆಗಿರುವಂಥದ್ದು. ಜೊತೆಗೆ ಒಂದು ಪರಿಹಾರ ಸಿಕ್ಕಿದ ಮೇಲೆ ಕೃತಜ್ಞತಾ ಭಾವ ಇರಬೇಕಲ್ಲ. ಬಿಟ್ಬಿಟ್ರೆ ಗ್ರ್ಯಾಟಿಟ್ಯೂಡ್ ಇಲ್ಲ ಅಂದರೆ ಬದುಕಲ್ಲಿ ಏನೂ ಮಾಡೋಕ್ಕಾಗಲ್ಲ ಕಣ್ರಿ. ಕೃತಜ್ಞತೆ ಇರಬೇಕು. ಕೊಟ್ಟಿದ್ದಕ್ಕೆ ಮಾಡಿದ್ದು ತಪ್ಪಿಗೆ ಶಿಕ್ಷೆ ಅಂತಲೇ ಏನೋ ಒಂದು ಇರದೇ ಇರುತ್ತೆ. ಕರ್ಮ ಅನುಭವಿಸ್ತಾ ಇರ್ತೀವಿ, ಆ ಫಲವನ್ನು ನೋಡ್ತಾ ಇರ್ತೀವಿ. ನಾವು ಅದನ್ನು ಕ್ಷಮಾಪಣೆ ಕೇಳಲೇಬೇಕು ದೇವ್ರ ಹತ್ರ. ನಾನು ಯಾವ ಜನ್ಮದ ಕರ್ಮನೋ ಅಥವಾ ಈಗಿನ ಜನ್ಮದ ಕರ್ಮ ಅಥವಾ ನನ್ನ ವಂಶದಿಂದ ಬಂದಿರತಕ್ಕಂಥದ್ದು ಏನೋ ಒಂದು ಅನುಭವಿಸ್ತಾ ಇರ್ತೀವಿ, ಅಥವಾ ಗೊತ್ತಿದ್ದು ನಾವು ಮಾಡ್ತೀವಿ, ಬೈತೀವಿ, ಯಾರಿಗಾದ್ರೂ ಓದಿತೀವಿ, ಬೇಜಾರು ಮಾಡ್ತೀವಿ, ಏನೋ ಒಂದು ಈ ಜೀವನದಲ್ಲೂ ಮಾಡ್ತಾ ಇರ್ತೀವ. ಕ್ಷಮೆ ಕೇಳಲೇಬೇಕು ಫಸ್ಟಿಗೆ. ಆಮೇಲೆ ಒಳ್ಳೇದು ಮಾಡಿದ್ದಕ್ಕೆ ಕೃತಜ್ಞತೆ ಇರಲೇಬೇಕು. ಆವಾಗಲೇ ಮುಂದಕ್ಕೆ ಹೋಗೋದು. ಈ ಶಾಸ್ತ್ರ ಪುರಾಣ ಎಲ್ಲ ನಾವು ಓದಲಿಲ್ಲ, ಮಾಡಲಿಲ್ಲ, ಪಾರಾಯಣ ಮಾಡಲಿಲ್ಲ, ತಿಳ್ಕೊಂಡಿಲ್ಲ ಅಂದರೂ ಪರವಾಗಿಲ್ಲ. ನಿಸ್ವಾರ್ಥವಾದ ಪ್ರೀತಿ, ಉಪಕಾರದ ಮನೋಭಾವ, ತಾಳ್ಮೆಯ ಮನಸ್ಥಿತಿ, ಆಶೀರ್ವದಿಸುವ ಮನಸ್ಸು, ಹಾರೈಸುವಂತಹ ನಿಲುವು, ಇದೆಲ್ಲವೂ ಇದ್ದರೆ ನಾವು ಯಾವ ದೇವಸ್ಥಾನಕ್ಕೆ ಹೋಗೋ ಅವಶ್ಯಕತೆ ಇಲ್ಲ. ಏನೋ ಈ ಶ್ಲೋಕ ಮಂತ್ರ ಯಾವುದು ಬೇಕಾಗಿಲ್ಲ. ಜೀವನದಲ್ಲಿ ಅಳವಡಿಸ್ಕೊಂಡೆ. ತುಂಬ ಜನ ಕೇಳ್ತಾರೆ, ಏನು ದೇವರು ಅದೆಲ್ಲ ಮಾಡಲೇಬೇಕಾ? ಪ್ರಶ್ನೆ ಮಾಡ್ತಾರೆ, ಏನೋ ಉದ್ದಟತನದಿಂದ ಮಾಡ್ತಾರೆ. ಆಯಿತು, ನೀವು ಮಾಡಬೇಡಿ, ಮತ್ತೆ ಏನು ಮಾಡ್ತೀರಾ? ಮತ್ತು ಯಾಕೆ ಈ ಥರ ಕಷ್ಟ? ಅದನ್ನ ಹೆಂಗೆ ಕಳ್ಕೊತೀರಾ? ದಾನ ಮಾಡಿ ಅಂತ ಹೇಳ್ತಾರೆ, ಸಹಾಯ ಮಾಡಿ ಅಂತ ಹೇಳಿ, ದೇಣಿಗೆ ಕೊಡಿ ಅಂತ ಹೇಳ್ತಾರೆ. ಐ ಥಿಂಕ್ ಇವೆಲ್ಲ ಒಂದು ಅಂದರೆ ವೇಸ್ ಆಫ್ ಇನ್ಕ್ರೀಸಿಂಗ್ ದಟ್ ವೈಬ್ರೇಷನ್ ಆ್ಯಂಡ್ ಎನರ್ಜಿ. ಕೊಡೋ ಮನೋಭಾವ ಬಂದಾಗ ಆಟೋಮೆಟಿಕ್ಕಾಗಿ ನಮ್ಮ ಎನರ್ಜಿ ಟ್ರಾನ್ಸ್ಫಾರ್ಮ್ ಆಗುತ್ತೆ. ನೀವು ಕೊಡುವಾಗ ಏನಾದರೂ ಸರಿ, ಆಶೀರ್ವಾದ ಇರ್ಬೋದು, ದುಡ್ಡಿರ್ಬೋದು, ಊಟ ಇರ್ಬೋದು, ಏನಾದರೂ ಸರಿ, ನಿಮ್ಮ ಮನಸ್ಸಲ್ಲಿ ಏನೂ ಯೋಚನೆ, ಕೆಟ್ಟದ್ದು ಯೋಚನೆ ಇರ್ಬೋದು, ಏನೂ ಭಾವ ಇರಬಾರ್ದು. ಕೊಟ್ಟಾಗ ನಾವು ಕೆಟ್ಟದಾಗ ಯೋಚನೆ ಮಾಡ್ಕೊಂಡು ಕೊಡೋಕ್ಕೆ ಸಾಧ್ಯನೇ ಇಲ್ಲ ಅನ್ಸುತ್ತೆ. ಕೊಡ್ತಾರೆ, ಯಾಕೆ ಕೊಡಲ್ಲ? ಹೌದಾ? ಓ ನಿಮಗೆ ಶಾಪ ಹಾಕಿ ಅವ್ನಿಗೆ ಹಾಳಾಗೋಗ್ಲಿ ಅಂತ ತೊಗೊಂಡು ಸಾಯಿ, ಈ ಥರ ಮಾತುಗಳ. ಯಾರೋ ಸಹಾಯ ಕೇಳ್ತಾರೆ, ದುಡ್ಡಿನ ಸಹಾಯ ಕೇಳ್ತಾರೆ ಅಲ್ವಾ? ಕೊಡೋಕ್ಕೆ ಮನಸ್ಸಿರುತ್ತೆ ಎಲ್ಲರಿಗೂ. ಈಗ ನಾವೇ ರೋಡಲ್ಲಿ ಎಲ್ಲರೂ ಓಡಾಡ್ತಿರ್ಬೇಕಾದ್ರೆ, ಕಾರಲ್ಲೋ ಬಸ್ಸಲ್ಲೋ, ಆ ಥರ ನೀವು ಹೇಳಿದ್ದು ಯಾವುದನ್ನು ಕೊಡಬೇಕು? ಊಟ ಮನೆಯಲ್ಲೇ. ಈಗ ನೀವು 4 ಚಪಾತಿ ಮಾಡಿ, ನಂಗೆ 1 ಚಪಾತಿ ನನಗೆ 4 ಚಪಾತಿ ನಾನು ಮಾಡ್ಕೊಂಡಿದ್ದರೆ, ನಾನು ತಿನ್ನಲ್ಲ 4 ಚಪಾತಿ ಅಂತ ಇಟ್ಕೊಳ್ಳಿ. 2 ಚಪಾತಿನ 1 ಚಪಾತಿ ನನಗೆ ಅಂತ ಇಟ್ಕೊಂಡ್ರೆ ಬಂದು ಯಾರಾದರೂ ಕೇಳಿದ್ರೆ ತುಂಬ ಆಶವಾಗಿರುತ್ತೆ. ಎಷ್ಟು ನೀವು ಇಷ್ಟಪಟ್ಟು ಕೊಡೋಕ್ಕೆ ಸಾಧ್ಯ ಆಗುತ್ತೆ ಹೇಳಿ. ಆದರೆ ಒಂಚೂರು ಕಟ್ ಮಾಡಿದ್ರು ಅವ್ರು ಕೊಟ್ಟು ಆಮೇಲೆ ತಿಂದೆ. ಪೂರ್ಣ ಪ್ರಮಾಣದಲ್ಲಿಲ್ಲ. ಯಾವುದೇ ಆಗಲಿ ಪೂರ್ಣ ಪ್ರಮಾಣದಿಂದ ಮಾಡಬೇಕು ನಾವು. ಒಳಗಿಂದ ಯಾವುದೇ ಒಂದು ಕೆಟ್ಟ ಆಲೋಚನೆ 1 ಸೆಕೆಂಡು ಬರಬಾರ್ದು ನಮಗೆ. ಒಂದು ವ್ಯಕ್ತಿಯನ್ನು ನೋಡುವಾಗ ನಾವು ಅವ್ರ ಬಗ್ಗೆ ಕೆಟ್ಟದಾಗಿ ಏನೂ ಯೋಚನೆ ಮಾಡಬಾರ್ದು, ಏನೂ ಆಲೋಚಿಸಬಾರ್ದು ಅವ್ರ ಬಗ್ಗೆ. ಅಷ್ಟೇ. ಆ ಮಟ್ಟಕ್ಕೆ ಲಲಿತಾದೇವಿ ನಮ್ಮನ್ನು ಗೈಡ್ ಮಾಡ್ತಾರೆ. ಎಲ್ಲರೊಳಗೂ ಅಂಥ ಒಂದು ಶಕ್ತಿ ಇದೆ. ನಮ್ಮಲ್ಲಿ ಬರ್ತಾರಲ್ಲ, ಬೇರೆ ಬೇರೆ ಸಮಸ್ಯೆಗಳು ಬರ್ತಾರೆ. ಒಂದೊಂದು ಸಮಸ್ಯೆಗೂ ಇವಾಗ ನೀವು ಕೇಳಿದ್ರಿ, ಆ ಥರನೂ ಕೊಡ್ತಾರಾ? ಕೊಡಬೇಕಾದ್ರೆ ಒಳ್ಳೆ ಮನಸ್ಸಿಂದಾನೆ ಕೊಡ್ತಾರೆ. ಇಲ್ಲ, ಕೆಲವೊಂದು ದೋಷಗಳು, ಕಷ್ಟಗಳು ಯಾಕೆ ಬರುತ್ತೆ ಅಂತಂದರೆ ನಾವು ಆರಾದಲ್ಲಿ ಚೆಕ್ ಮಾಡ್ತೀವಿ. ಅವರೇನು ದೊಡ್ಡದಾಗಿ ಯಜ್ಞ ಮಾಡೋ ಅವಶ್ಯಕತೆ ಇಲ್ಲ, ಪೂಜೆ ಮಾಡೋ ಅವಶ್ಯಕತೆ ಇಲ್ಲ, ದೇವಸ್ಥಾನಕ್ಕೆ ಹೋಗೋ ಅವಶ್ಯಕತೆನೂ ಇರೋಲ್ಲ ಕೆಲವ್ರಿಗೆ. ಅಲ್ಲಿ ಆಲೋಚನೆಯನ್ನು ಬದಲಾಯಿಸಿದ್ರೆ ಸಾಕು, ಅವರು ಕ್ಷಮೆ ಕೇಳಿದ್ರೆ ಸಾಕು, ಪಶ್ಚಾತ್ತಾಪ ಉಂಟಾದರೆ ಸಾಕು, ಅವ್ರ ಪರಿಹಾರ ಸಿಕ್ಬಿಡುತ್ತೆ. ಮೂಲ ಹುಡುಕ್ತೀವಿ ನಾವು. ನಿಮಗೆ ಈ ಸಮಸ್ಯೆ ಯಾತಕ್ಕೆ ಬಂದಿದೆ ಅನ್ನೋದು ಅಮ್ಮ ತೋರಿಸ್ತಾರೆ. ತುಂಬ ಜನ ಹೇಳ್ತಾರೆ, ನಾವೆಲ್ಲ ಪರಿಹಾರ ಮಾಡ್ಕೊಂಬಂದುಬಿಟ್ಟಿದ್ದೀವಿ, ನಮ್ಗೆ ಸಾಕಾಗೋಗಿದೆ, ನಮಗಿನ್ ತಾಳ್ಮೇಲೆ ಕಡೆಗೆ ಅಂತರ್ಮನಕ್ಕೆ ಬಂದಿದ್ದೀವಿ, ಇಲ್ಲಿ ಪರಿಹಾರ ಸಿಗುತ್ತೆ ಅಂತೇಳಿ. ಅಮ್ಮನ ಅಪ್ಪಟ 1000% ಅಲ್ಲ, 1,00,000% ಅಮ್ಮನವರು
ರಿಸಲ್ಟ್ ಕೊಟ್ಟಿದ್ದಾರೆ. ಅಂದರೆ ನೀವು ಎಕ್ಸ್ಪೀರಿಯನ್ಸ್ ಮಾಡಿರೋವಂಥ ಮೋಸ್ಟ್ ಅನ್ಎಕ್ಸ್ಪ್ಲೇನಬಲ್ ಮಿರಕಲ್ ಏನು ಮ್ಯಾಮ್? ನಮ್ಮ ಜೀವನದಲ್ಲಿ ಆಗಿದ್ದು, ನನಗೆ ಅಮ್ಮನವರ ಕೃಪೆಯಿಂದ ಹೆಣ್ಣು ಮಗು ಬೇಕು ಅಂತ ಬಯಸಿದಾಗ ಅಮ್ಮ ಆ ರೂಪದಲ್ಲೇ ಬರಬೇಕು ಅಂತಂದಾಗ ಅಮ್ಮ ಆ ರೂಪದಲ್ಲಿ ಬಂದರು. ಇದು ದೊಡ್ಡ ಅದ್ಭುತ. ಅಂದರೆ ಬಯಸಿದ್ದು ಆಗುತ್ತೆ. ಆವಾಗಲಿಂದನೇ ನಮಗೆ ಅಮ್ಮನವರು ಕೃಪೆ. ಈ ಶಕ್ತಿ ಪ್ರತಿಯೊಬ್ಬರಲ್ಲಿ ಇರಬಹುದು. ನಮ್ಮಲ್ಲಿ ಇದೆ ಅಂತಂದರೆ ಎಲ್ಲರಲ್ಲೂ ಇರುತ್ತೆ. ಇದಾಗುತ್ತೆ ಅಂದರೆ ಅದೇ ಈ ಶಕ್ತಿ ಏನು ಅಂತ ತಿಳ್ಕೊಳ್ಳೋ ಪ್ರಯತ್ನ ಮಾಡಿದ್ವಿ. ಅಮ್ಮನನ್ನು ನೋಡ್ತಾ ತಿಳ್ಕೊಳ್ತಾ ಅಮ್ಮನವರು ಆವಾಹನೆ ಹಾಕಿದ್ರೆ ಬಂದು ಈ ಶರೀರದಲ್ಲಿ ಸೇರಿಕೊಂಡ್ರಲ್ಲ, ಅದ್ಭುತ. ಅದನ್ನು ವರ್ಣನೀಯ ಅಂತ ಹೇಳ್ತೀವಿ. ಯಾವಾಗಿದು? ಹೇಗೆ ಗೊತ್ತಾಯ್ತು ನಿಮಗಿದು? ಒಂದು ದಿನದಲ್ಲಿ ಅರ್ಧ ದಿನವೇ ಆಗಿರ್ಬೋದು. ಅಮ್ಮನವರು ಆವಾಹನೆ ಆದಾಗ ಇಡೀ ಪ್ರಪಂಚ ನಮಗೇನೂ ಗೊತ್ತಿಲ್ಲ. ಶಿವ ಶಕ್ತಿಯರ ರೂಪದಲ್ಲಿ ಅವರು ಬಂದು ಸೇರಿಕೊಂಡಾಗ ಅದ್ಭುತ. ಅದನ್ನು ವರ್ಣಿಸೋಕ್ಕೆ ಹುಚ್ಚರು ಅಂದ್ಕೊಳ್ತಾರೇನೋ ತುಂಬ ಜನ. ನಮ್ಗನ್ಸುತ್ತೆ ಸಾಧಕರು ಎಲ್ಲರಿಗೂ ಇದಾಗಿರುತ್ತೆ. ಯಾವ ಒಂದಕ್ಕೆಲ್ಲ ಮಂತ್ರ ಜಪ ಅಂತೆಲ್ಲ ಅದಾಗಿ ಬಂದಿದ್ದ ಅಥವಾ ಆಕ್ಸಿಡೆಂಟ್ ಆಗಿ ಅಮ್ಮ? ಇಲ್ಲ, ನಿರಂತರ ಅಭ್ಯಾಸ ಮಾಡ್ತಾ ಅಮ್ಮ ಬೇಕು ಅಂತ ಬಯಸ್ತಾ ಅಂದರೆ ಯಾವ ಕೋರಿಕೆನೂ ಇಟ್ಕೊಂಡಿಲ್ಲ. ಫಸ್ಟ್ ಕೋರಿಕೆ ಬಂದಿತ್ತು ಒಂದೇ, ಅಮ್ಮ ನಮಗೆ ಸಂತಾನದ ರೂಪದಲ್ಲಿ ಬರಬೇಕು, ಅಮ್ಮ ಜ್ಞಾನ ಕೊಡಬೇಕು ನಮಗೆ ಅಂತಿದ್ದಿದ್ದು ಒಂದೇ. ಇವತ್ತುವರೆಗೂ ಕೋರಿಕೆ ಅಂದರೆ ಅದೊಂದೇ. ಎಲ್ಲ ಏನು ಅಮ್ಮ ಇದ್ದಾರೆ ಅಂತ ತೋರಿಸ್ಬೇಕು ಎಲ್ಲರಿಗೂ. ಆ ಚೈತನ್ಯ ನಿಮ್ಮಲ್ಲೇ ಇದೆ, ನೀವು ಅಂದ್ಕೊಂಡ್ರೆ ಆಗುತ್ತೆ ಅಂತ ತೋರಿಸ್ಬೇಕು. ಅದಷ್ಟೇ ನಮ್ಮ ಗುರಿ ಆಗಿರೋದು. ಅದರೊಳಗಡೆ ಇನ್ನೆಲ್ಲ ಆಗ್ಬಿಡುತ್ತೆ. ನಮಗೆ ಬೇರೆ ಬೇರೆ ವಿಚಾರಗಳು, ಬೇರೆ ಬೇರೆ ಪರಿಹಾರಗಳು, ಬೇರೆ ಬೇರೆ ಆಸೆಗಳು, ಕೋರಿಕೆಗಳು ನೆರವೇರಿಬಿಡುತ್ತೆ. ಆದರೆ ಅಮ್ಮ ಇದ್ದಾರೆ ಅಂತ ಫಸ್ಟ್ ಒಪ್ಪಬೇಕಲ್ಲ, ಎಲ್ಲರಿಗೂ ಗೊತ್ತಾಗಬೇಕಲ್ಲ, ಅದನ್ನು ತೋರಿಸ್ಬೇಕಲ್ಲ. ಈಗ ಕೆಲವರು ಸ್ಕೆಪ್ಟಿಕ್ಸ್ ಇರ್ತಾರೆ, ಎಲ್ಲದಕ್ಕೂ ಪ್ರಶ್ನೆ ಮಾಡೋರು ಅಥವಾ ಕೊಂಕೆ ಎತ್ತೋರು. ಅಂಥವ್ರು ನೀವು ನೋಡಿರ್ತೀರಲ್ಲ? ಸಾಕಷ್ಟು ಜನ ಬರ್ತಾರೆ. ಎಷ್ಟು ಒಳ್ಳೇದಾಗ್ಬಿಡುತ್ತೆ ಗೊತ್ತಾ. ಫಸ್ಟಲ್ಲಿ ನಾವು ನಂಬಲ್ಲ ಅಂತ ಬರ್ತಾರೆ ಎಲ್ಲರೂ. ನಮ್ಗೆ ಇಂಟ್ರೆಸ್ಟ್ ಇಲ್ಲ ಅಂತ ಬಲವಂತವಾಗಿ ಬರ್ತಾರೆ. ನೆಕ್ಸ್ಟ್ ಅವರೇ ಬರ್ತಾರೆ. ಒಂದು ಸತಿ ರಿಸಲ್ಟ್ ನೋಡಿದ್ಮೇಲೆ ಅವ್ರಿಗೆ ಅನಿಸ್ಬಿಡುತ್ತೆ. ಕೂತ್ಕೊಂಡ್ರೆ ಆ ಒಂದು ಎನರ್ಜಿ ಗೊತ್ತಾಗ್ಬಿಡುತ್ತೆ. ನಾವೇನೂ ಇಲ್ಲ, ಅಮ್ಮ ಮಾಡಿಸ್ತಾರೆ. ಚತುಷ್ಷಷ್ಟಿ ಕೋಟಿ ಯೋಗಿನಿ ಗಣಸೇವಿತ. ಅದು ಎಲ್ಲೋ ಬಾಹ್ಯದಲ್ಲಿ 64 ಕೋಟಿ ಯೋಗಿನಿ ದೇವತೆಗಳಿಲ್ಲ, ನಮ್ಮ ಒಳಗಡೆನೇ ಇದ್ದಾರೆ. ಎಷ್ಟು ನಿಮಗೆ ಗೊತ್ತಲ್ಲ, ನಾಡಿಗಳು ಎಷ್ಟಿದೆ, 72,000 ಇದೆ ಅಂತ ಹೇಳ್ತಾರಲ್ವ. ನಾಡಿಗಳು, ಚಕ್ರಗಳು ಎಷ್ಟಿದೆ, ಗ್ರಂಥಿಗಳು ಎಷ್ಟಿದೆ. ನಮ್ಮ ದೇಹದಲ್ಲಿ ಒಂದೊಂದು ಸೂಕ್ಷ್ಮ ಜೀವಿಗಳು, ಬ್ಯಾಕ್ಟೀರಿಯಾಸ್ ಅಂತ ಏನು ಹೇಳ್ತೀವಿ, ನಮ್ಮ ದೇಹದ ಅಣು ಕಣಗಳಲ್ಲಿ ಒಳಗಡೆ ಇದೆ. ನರಗಳಿದೆ, ಗ್ರಂಥಿಗಳಿದೆ, ಚಕ್ರಗಳಿದೆ. ನರಕೋಶದಿಂದನೇ ಈಗ ನಾವು ಡಿಪ್ರೆಷನ್ ಯಾಕೆ ಬಂತು? ಸ್ಟ್ರೆಸ್ ಅನ್ನೋದು ಜಾಸ್ತಿ ಆಯಿತು, ಒತ್ತಡ ಜಾಸ್ತಿ ಆಯಿತು. ಅದರಿಂದ ಏನಾಯಿತು? ಫ್ರಸ್ಟ್ರೇಷನ್ ಬಂತು. ಅದರಿಂದ ಏನಾಯಿತು? ಕೋಪ ಜಾಸ್ತಿ ಆಯಿತು. ಕೋಪದಿಂದ ಏನಾಯಿತು? ದ್ವೇಷ ಹುಟ್ಟಿತು. ದ್ವೇಷದಿಂದ ಏನಾಯಿತು? ಹಾನಿ ಆಯಿತು. ಇಡೀ ಕುಟುಂಬ ಅಥವಾ ವ್ಯಕ್ತಿ ಮುಳುಗೋದ. ಇದೆಲ್ಲ ಎಲ್ಲಿಂದ ಉತ್ಪತ್ತಿ ಆಗ್ತಾಯಿದೆ? ನಮ್ಮ ದೇಹದಿಂದನೇ. ಹಾಗೆ ಒಂದು ವ್ಯಕ್ತಿ ಶಾಂತವಾಗಿದ್ದಾನೆ, ಆಶೀರ್ವಾದ ಮಾಡ್ತಾನೆ, ಪ್ರೀತಿ ಮಾಡ್ತಾನೆ, ವಾತ್ಸಲ್ಯ ತೋರಿಸ್ತಾನೆ, ಯಾವಾಗಲೂ ಶಾಂತವಾಗಿದ್ದು ಏನೋ ಒಂದು ಒಳ್ಳೆಯದನ್ನು ಹೇಳ್ತಾ ಇರ್ತಾರೆ. ಅದೆಲ್ಲಿಂದ ಬಂತು? ಅದು ನಮ್ಮ ದೇಹದಲ್ಲೇ ಇರ್ತಕ್ಕಂಥದ್ದು. ನಾವು ನಂಬಬೇಕು, ನಮ್ಮ ಒಳಗಡೆ ಆ ಶಕ್ತಿ ಇದೆ. ಈಗ ನಾವು ಸ್ಕ್ಯಾನ್ ಮಾಡಿಸಿದಾಗ ನಮ್ಮದು ಹಾರ್ಟ್ ಏನು ಪಂಪ್ ಮಾಡ್ತು, ಕಿಡ್ನಿ ಹೇಗೆ ಕೆಲಸ ಮಾಡ್ತಾಯಿದೆ ಅಂತ ಸ್ಕ್ಯಾನ್ ಮಾಡಿಸ್ತೀವಪ್ಪ. ಸಹಸ್ರನಾಮವನ್ನು ನಾವು ಓದ್ತಾ ನಮಗೆ ಅದು ಸ್ಕ್ಯಾನ್ ಮಾಡ್ಕೊಳ್ಳೋಕೆ ನಮಗೆ ಗೊತ್ತಾಗ್ಬಿಡುತ್ತೆ. ಇವತ್ತು ನಾಳೆ ನಿಂಗೆ ಈ ಸಮಸ್ಯೆ ಬರ್ಬೋದು ಅಂತ ಅಮ್ಮ ಹೇಳ್ತಾರೆ. ಒಂದು ಸಲ ನಮಗೆ ಜ್ವರ ಬಂತು ಅಂತ ಮಲಗಿದ್ರೆ ನನ್ನ ಕೈನಲ್ಲಿ ಆಗಲ್ಲಪ್ಪ, ಇವತ್ತು ತುಂಬ ಹುಷಾರಿಲ್ಲದೆ ಆಗ್ಬಿಟ್ಟಿದ್ದೀನಿ ಅಂತ ಅಂದ್ಕೊಂಡು ಅಮ್ಮ ಕೆನೆಗೆ ಒಂದು ಬಾರಿಸಿದ್ರು. ಎದೋಳು ಫಸ್ಟು ಕೆಲಸ ಮಾಡು, ನನ್ನನ್ನು ಜಪಿಸು ಅಂತ. ಸೊ ಎಲ್ಲೊಂದು ಕಡೆ ಇಲ್ಲಿ ಒಂದು ಮಾತಿದೆ, ಯು ಡೋಂಟ್ ಫೈಂಡ್ ಗಾಡ್, ಯು ಡಿಸಾಲ್ವ್ ಇನ್ ಅವೇರ್ನೆಸ್ ಅಂತ. ಅಂದರೆ ನಮ್ಮ ಅರಿವೇ ನಮ್ಮ ಗುರು ಅಂತ ಏನು ಮಾತಿತ್ತು? ಸತ್ಯ. ಅರಿವೇ ನಮ್ಮ ಗುರು, ದೇವರು ಕೂಡ. ಹೌದು, ಗುರುನೇ ದೈವತ್ವದ ಅಂಶ ಅನ್ನೋದು ಇಲ್ಲಿ ಬೆಳಕು. ಗುರು ಅಂತಂದರೆ ಆಗಲೇ ಹೇಳ್ದಂಗೆ ನಾಮ ಇಲ್ಲ, ರೂಪ ಇಲ್ಲ. ಬೆಳಕು, ಶಕ್ತಿ, ಚೈತನ್ಯ. ಅದು ನಮ್ಮ ಕಣ್ಣಿಗೆ ಕಾಣಿಸ್ಬೋದು, ಕಾಣಿಸ್ದೇ ಇರ್ಬೋದು. ಅದು ಜ್ಞಾನಕ್ಕೆ ಗೊತ್ತಾಗುತ್ತೆ. ಎಲ್ಲರಿಗೂ ನಮ್ಮ ಒಳಗಡೆ ಇರುವಂತಹ ಶಕ್ತಿ ಜೊತೆಗೆ ಕನೆಕ್ಟ್ ಆಗಿರೋದಕ್ಕೆ ಟಿಪ್ಸ್ ಏನು? ಬಿಕಾಸ್ ಈಗ ನನ್ನದೇ ಒಂದು ಉದಾಹರಣೆ ತೊಗೊಳ್ಳೋದಾದರೆ, ನಾನು ಹೀಗೆ ಇದ್ದಿದ್ದಿಲ್ಲ. ಒಂದು 15 ವರ್ಷದ ಮುಂಚೆ ಒಂದು ಬಿಸಿ ಫೈರು, ಅದೊಂಥರ ಬೇರೆ ಒಂದು ನಾನೇ ಅಂದ್ಬಿಟ್ರೆ ನನ್ನ ಲೈಫಲ್ಲಿ ನಾನೇ ಕಾಪಾಡ್ಕೋಬೇಕು. ನಮಗೆ ಗೊತ್ತಾಗ್ತಾ ಇರೋದೇನೆಂದರೆ, ಸಾಕಷ್ಟು ಗೊಂದಲವನ್ನು ತಗೊಂಡಿದ್ರಿ, ಸಾಕಷ್ಟು ಬೇಜಾರಲ್ಲಿದ್ದಿರಿ ಅಂತ ಅನಿಸುತ್ತೆ. ಕೆಲವೊಂದು ಸನ್ನಿವೇಶಗಳು ನಿಮ್ಗೆ ನಡೆದಿರಬಹುದು, ಆ ಥರದ್ದು. ಅದು ತುಂಬ ದುಃಖನೂ ಆಗಿರಬಹುದು, ಅದಕ್ಕೆ ನೀವು ರೆಮಿಡಿಗಳು ಹುಡುಕಿರಬಹುದು. ಸೊ ಅದರಿಂದ ಈಚೆ ಬಂದು ನೀವು ಇವಾಗ ಈ ಥರದ್ದು ಆಗಿರಬಹುದು, ಆಗಿದ್ದೀರಾ. ಹೌದು. ಅಂದರೆ ಪ್ರಶ್ನೆಯಲ್ಲಿ ಇದೇ ರಶ್ಮಿ, ಅಂದರೆ ನಂತರನೇ ಎಲ್ಲರೂ ಅವರು ಕಂಪೇರ್ ಮಾಡ್ಕೋಬೋದು.
ಒಳಗಿರೋ ಅರಿವು ಯಾವಾಗಲೂ ಇದ್ದೇ ಇರುತ್ತೆ. ಅದು ಕೆಲವು ಸತಿ ಮಾತ್ರ ಅದ್ರ ಜೊತೆಗೆ ನಾವು ಕನೆಕ್ಟೆಡ್ ಆಗಿರ್ತೀವಿ. ಕೆಲವು ಸತಿ ಅದೊಂಥರ ಅದು ಕನೆಕ್ಷನ್ ಕಟ್ಟಾಗೋಗ್ಬಿಟ್ರೆ ನೀವಿನ್ನು ಮನಸ್ಸು ಆಡಿಸಿದ್ದೆ ಇನ್ನು. ಸೊ ಇದು ಕಂಟ್ರೋಲ್ ಮಾಡೋದು ನಾನಾ ನಾವೇ ಅಥವಾ ಅದೂ ನಾವು ಹಣೆ ಬರೋಕ್ಕೆ ಸಂಬಂಧಪಟ್ಟಿದೆಯಾ, ಕರ್ಮ ಅಂತನಾ? ಇಲ್ಲ, ನಾವೇ ಕಾರಣ. ಯಾಕಂದರೆ ಈಗ ಕರ್ಮ ಫಲವನ್ನು ಉಣ್ತಾ ಇದ್ದೀವಿ, ಕರ್ಮವನ್ನು ನಾವು ಅನುಭವಿಸ್ತಾ ಇದ್ದೀವಿ. ಮುಂದೆ ಆ ಥರದ್ದೊಂದು ಸಿಚುವೇಶನ್ನು ಬ್ಯಾಡ್ ಇರ್ಬೋದು, ಗುಡ್ ಇರ್ಬೋದು. ಇವತ್ತು ನಾವೇನು ಮಾಡ್ತೀವೋ ಅದೇ. ಅಂದರೆ ಇವತ್ತಿನ ಸ್ವಚ್ಛಂದ, ಇವತ್ತಿನ ಆಲೋಚನೆ, ನಾಳೆ ಬೆಳಗ್ಗೆ ರಿಸಲ್ಟು. ಸೊ ನೀವು ಹಾಕೋ ಇವತ್ತಿನ ಬೀಜನೇ ನಾಳೆ ಫಲವಾಗಿ ಬರೋದು. ಇದು ನಮ್ಮ ಕರ್ಮಕ್ಕೂ ಸಂಬಂಧಪಟ್ಟಿದೆ. ಹೌದು, ಅದೇ ಇದರಲ್ಲಿ ಮಲ್ಟಿಪಲ್ಸ್ ಇದೆಯಲ್ಲ ಮ್ಯಾಮ್, ಪೂರ್ವಾರ್ಜಿತ, ಸಂಚಿತ, ಆಗಮ್ಯ, ಮುಂದಿಂದು. ಹೌದು. ಸೊ ಹೀಗೆಲ್ಲ ಇದ್ದಾಗ ಈಗ ನಾನು ಮಾಡೋದು ಮುಂದೆ ಪ್ರತಿಫಲ ಸಿಗುತ್ತೆ. ಬಟ್ ಈಗ ಆಗಲೇ ಮಾಡಿರೋದು ಅದಕ್ಕೆ ಹೇಗೆ? ಮತ್ತು ಎಷ್ಟೊಂದು ಜನ ಒಪ್ಕೊಂಡ್ರೆ ಈ ಥಿಯರೀಸನ್ನ, ಓಕೆ ನಾನು ಸರೆಂಡರ್ ಆಗಿ ಇವೆಲ್ಲ ಪ್ರಶ್ನೆಗಳು ಕೇಳ್ತೀನಿ, ಕರ್ಮನೇ ಸುಳ್ಳು, ಇವೆಲ್ಲ ನೀವೇ ಮಾಡ್ಕೊಂಡಿರೋದು ನಿಮ್ಮ ಲೆಕ್ಕಾಚಾರಕ್ಕೆ ಅಂತ ಅನ್ನೋರಿಗೆ. ನೀವು ಈಗ ಕರ್ಮದ ಬಗ್ಗೆ ಮಾತಾಡಿದ್ರೆ ವಂಶ ಪಾರಂಪರ್ಯವಾಗಿ ಹೆರಿಡಿಟಿ ಇನ್ನೊಂದು ಅಂತ ನಿಮ್ಗೆ ವಂಶ ಪಾರಂಪರ್ಯವಾಗಿ ಏನಾದರೂ ಬಂದಿದ್ದರೆ ನಿಮ್ಗೆ ಅದರಿಂದನೇ ಇದು ಆಗ್ತಾ ಇದೆ ಅಂತ ಯಾರಾದರೂ ಅಂದ್ಕೊಂಡ್ರೆ ಪರಿಹಾರ ಇದೆ ಅಲ್ವಾ? ಅದಕ್ಕೋಸ್ಕರ ನೀವು ಕೂತು ನೋಡಿ, ನಿಮ್ಮ ಕುಟುಂಬದಲ್ಲಿ ನಿಮ್ಮ ತಂದೆ ತಾಯಿನೋ ಅಜ್ಜ ಅಜ್ಜಿನೋ ಸಂಬಂಧಿಕರು ಏನೋ ಒಂದು ದೋಷಕ್ಕೋ ಶಾಪಕ್ಕೋ ಒಳಗಾಗಿರ್ತಾರಪ್ಪ, ಏನೋ ಕೆಟ್ಟದ್ದು ಮಾಡಿರ್ತಾರೆ, ಗುರು ದೋಷಕ್ಕೆ ಒಳಗಾಗಿರೋದು. ನೀವು ಪರಿಹಾರ ಮಾಡ್ಕೊಂಬಿಡಿ, ತಕ್ಷಣ ನೀವು ಬದಲಾಯಿಸ್ಕೊಳ್ಳಿ ನಿಮ್ಮ ಜೀವನ ಶೈಲಿಯನ್ನು. ಸೊ ಈ ಕರ್ಮನೇ ನಮ್ಮದೇ ಇರೋರ್ಗೆ ಏನು ಹೇಳೋದು? ಅಂದರೆ ಇವೆಲ್ಲ ಇಲ್ಲ, ಪೂರ್ವಾಜಿತ ಕರ್ಮನೂ ಏನಿಲ್ಲ ಅನ್ನೋರಿಗೆ ನೀವು ನಿಮ್ಮ ಯೂಶಲಿ ಮಾಡ್ತೀರಾ? ಯಾವುದನ್ನು ಬ್ಲೇಮ್ ಮಾಡಿಬಿಡಿ. ಹಾಗಾದರೆ ಬಂದಿದ್ದನ್ನು ಸ್ವೀಕಾರ ಮಾಡಿ, ಅಳಬೇಡಿ, ಕೊರಗಬೇಡಿ, ಮರಗಬೇಡಿ, ಯಾರ ಹತ್ರನೂ ಹೋಗಿ ದೂಷಿಸಬೇಡಿ ಯಾವುದನ್ನು ನಂಬಲಿಲ್ಲ ಅಂತಂದರೆ. ಸೊ ಇಲ್ಲ ಹಿಂಗೆ ಹೋಗೋದು, ಇಲ್ಲ ಹಂಗೆ ಹೋಗೋದು, ಎರಡು ರೂಟ್ ಇದೆ. ಆರಾಮಾಗಿರಿ, ಜೀವನದಲ್ಲಿ ಏನು ಬರುತ್ತೋ ಅದನ್ನು ಫೇಸ್ ಮಾಡಿ ಆರಾಮಾಗಿರಿ, ಶಾಂತವಾಗಿ ತೊಗೊಳ್ಳಿ. ಇವತ್ತು ಊಟ ಸಿಗಲಿಲ್ಲ, ಬೇಡ ಬಿಡು ಅಂತನ್ನಿ ಧೈರ್ಯವಾಗಿ. ನನ್ನನ್ನು ಯಾರೂ ಇಷ್ಟಪಡಲಿಲ್ಲ, ಆಯಿತು ಬಿಡು ಅಂತನ್ನಿ. ನಂಬಬೇಡಿ ಕರ್ಮನ, ಅದನ್ನು ಅನುಭವಿಸಿ ಸ್ವೀಕಾರ ಮಾಡಿ. ಸತ್ಯ ಅದೇ, ನಂಬಲೇಬೇಕು ಅಂತೇನಿಲ್ಲ. ನಿಮಗೆ ಅದನ್ನು ಎದುರಿಸೋತ್ತಾಗ್ತು ಒಳಗಡೆಯಿಂದ ಇದ್ದರೆ ನೀವು ನಂಬಬೇಕು ಅಂತೇನಿಲ್ಲ. ಬಂದಿದ್ದನ್ನು ಸ್ವೀಕಾರ ಮಾಡೋ ಮನಸ್ಸಿದ್ರೆ ಸಾಕು, ಅದನ್ನು ದೂಷಿಸಬಾರ್ದು. ಇಲ್ಲ ನಿಮಗೆ ಬಿಡುಗಡೆ ಬೇಕು, ಅದರಿಂದ ನಾನು ಇದರಿಂದ ಆಚೆ ಬರಬೇಕು, ನನಗೆ ಯಾಕೆ ಈ ಥರ ಆಗ್ತಾಯಿದೆ ಅಂತ ತಿಳ್ಕೊಳ್ಬೇಕಂದ್ರೆ ಕರ್ಮ ಥಿಯರಿಗೆ ಹೋಗಿ ತಿಳ್ಕೊಂಡು ಸರಿ ಮಾಡ್ಕೊಳ್ಳಿ ಜೀವನವನ್ನು. ತುಂಬ ಡೀಪ್ ವಿಚಾರಗಳು. ಬ್ಲಾಗ್ಸಲ್ಲಿ ಎಷ್ಟೆಷ್ಟು ಸಾಧ್ಯನೋ ನಾವು ಟಚ್ ಮಾಡ್ತಾ ಇರೋದ್ರಿಂದ ಇದ್ರ ಬಗ್ಗೆ ತುಂಬ ಕುತೂಹಲ ಇರೋರು, ಐ ಥಿಂಕ್ ನೀವು ಈಗಾಗಲೇ 115ಕ್ಕೂ ಹೆಚ್ಚು ಕೋರ್ಸಸ್ಗಳನ್ನು ಮಾಡಿದ್ದೀರಲ್ಲ? ಹೌದು. ಯಾವ್ಯಾವ ಕೋರ್ಸ್ಗಳಿರುತ್ತೆ ಮ್ಯಾಮ್ ಅಲ್ಲಿ ಅಂತರ್ಮನದಲ್ಲಿ? ಅಂತರ್ಮನದಲ್ಲಿ ಇಂಥದ್ದಿಲ್ಲ ಅಂತಿಲ್ಲ, ಅಮ್ಮನವ್ರು ಎಲ್ಲವನ್ನ ಮಾಡಿಸ್ತಾ ಇದ್ದಾರೆ. ಒಂದು ಪ್ಯಾಕೇಜು ನಿಮಗೆ 1-2 ಕಲಿಯುವಂಥದ್ದಿಲ್ಲ, ಎಲ್ಲವನ್ನ ಕಲಿಬೋದು. ನೋಡಿ, ಬೆಳಗ್ಗಿನ ಜಾವದಲ್ಲಿ ಯೋಗಾಭ್ಯಾಸ, ಪ್ರಾಣಾಯಾಮ, ಹಾಗೆ ಧ್ಯಾನದ ತರಗತಿ ನಡೆಯುತ್ತೆ. ಆ ಕೋರ್ಸ್ ಒಂದಿರುತ್ತೆ. ಹುಣ್ಣಿಮೆ ಧ್ಯಾನ, ಪ್ರತಿ ತಿಂಗಳು ಹುಣ್ಣಿಮೆ ಧ್ಯಾನ ಇರುತ್ತೆ. ಅದೇ ಆಗಲೇ ಹೇಳ್ದಂಗೆ ಪ್ರತಿ ತಿಂಗಳ ವಿಶೇಷತೆಯೊಂದಿಗೆ ಕೆಲವೊಂದು ಸಮಸ್ಯೆಗಳಿಗೆ ಅಲ್ಲಿ ಪರಿಹಾರವನ್ನು ಕೊಡ್ತೀವಿ. ಧ್ಯಾನವನ್ನು ಮಾಡಿಸ್ತಾ, ಸಂಕಲ್ಪವನ್ನು ಮಾಡಿಸ್ತಾ, ಒಂದು ಮಂತ್ರವನ್ನು ಕೊಡ್ತಾ, ಒಂದು ಮುದ್ರೆಯನ್ನು ಹೇಳ್ಕೊಡ್ತಾ, ಮಾಹಿತಿಯನ್ನು ಕೊಡ್ತಾ, ಅಲ್ಲಿರ್ತಕ್ಕಂಥ ಸಮಸ್ಯೆಗೆ ಪರಿಹಾರವನ್ನು ಕೊಡ್ತೀವಿ. ಅಲ್ಲಿ ನಾವು ಹೇಳ್ತೀವಿ ಇಂಥ ಸಮಸ್ಯೆಗೆ ಇವತ್ತು ಈ ಹುಣ್ಣಿಮೆ ಧ್ಯಾನ ಅಂತ ಹೇಳಿರ್ತೀವಿ. ಪೋಸ್ಟರಲ್ಲೆಲ್ಲ ಅದು ಬಂದಿರುತ್ತೆ. ಸೊ ಆ ಥರದ ಸಮಸ್ಯೆ ಇರೋಲ್ಲ, ಅದರಲ್ಲಿ ಭಾಗವಹಿಸಿ ಪರಿಹಾರ ಕಂಡುಕೊಂಡಿದ್ದಾರೆ. ಮತ್ತು ತುಂಬ ಜನಕ್ಕೆ ಒಂದು ಆಸೆ ಏನಂದರೆ ಧ್ಯಾನದ ಅನುಭವವನ್ನು ಪಡಿಬೇಕು, ತಿಳ್ಕೊಳ್ಬೇಕು, ಜ್ಞಾನವನ್ನು ಪಡ್ಕೊಳ್ಬೇಕು, ಧ್ಯಾನದ ಅನುಭವ ಪಡ್ಕೊಳ್ಬೇಕು ಅನ್ನೋರು ಪ್ರತಿ ಹುಣ್ಣಿಮೆ ಧ್ಯಾನಲ್ಲಿ ಭಾಗವಹಿಸ್ತಾರೆ. ಸರಿ, ವಿಶೇಷವಾಗಿರ್ತಕ್ಕಂಥದ್ದು ಅಂತಲೇ ಹೇಳ್ತೀವಿ ನಾವು. ಆನ್ಲೈನಲ್ಲಿ ಎಷ್ಟು ಎನರ್ಜಿ ಇರುತ್ತೆ ಮ್ಯಾಮ್? ಇಲ್ಲ, ಮಿನಿಮಮ್. ನೀವು ಯಾವುದೇ ಒಂದು ವಿಚಾರಕ್ಕೆ ಹೋಗಿ ನಾವು ಒಂದು ಹೇಳ್ತೀವಿ, ಯಾವುದನ್ನು ಉಚಿತವಾಗಿ ಬಯಸಬೇಡಿ ಅನ್ನೋನು ಎಲ್ಲೂ. ಕರ್ಮ ಅದು, ಋಣ ಅದು. ಆಮೇಲೆ ಅದರಿಂದ ನಿಮಗೆ ಅದು ಅರಿವಿಗೆ ಬರೋದಿಲ್ಲ, ತೊಗೊಳಕ್ಕೆ ರೆಡಿ ಇರಲ್ಲ. ಎಷ್ಟೊಂದು ಜನ ಪ್ರತಿಯೊಂದನ್ನು ಫ್ರೀಯಾಗಿ ಅಂತಾರೆ. ನೀವು ಒಂದು ಇಲ್ಲಿ ಹೇಳೋಕ್ಕೆ ಇಷ್ಟಪಡ್ತೀವಿ, ದೇವಸ್ಥಾನಗಳಲ್ಲಿ ಹೌದು ಅಲ್ಲಿ ನಡಿಬೇಕು, ಧರ್ಮ ಮಾಡಬೇಕು, ಎಲ್ಲ ಮಾಡಬೇಕು, ಕರೆಕ್ಟು. ಏನಂತಾರೆ, ಪ್ರಸಾದ ವಿತರಣೆ ಮಾಡ್ತಾರೆ, ಪಕ್ಕದಲ್ಲಿ ದೇಣಿಗೆ ಬಾಕ್ಸನ್ನು ಇಟ್ಟಿರ್ತಾರೆ. ನೀವು ವೆಹಿಕಲ್ಗೆ ಹೋಗಿ ಪೂಜೆ ಮಾಡಿಸ್ಬೇಕು ಅಂದರೆ ಒಂದು ಟಿಕೆಟ್ ತೊಗೊಳ್ಬೇಕು, ಅರ್ಚನೆ ಮಾಡಿಸ್ಬೇಕು ಅಂದರೆ ಒಂದು ಟಿಕೆಟ್ ತೊಗೊಳ್ಬೇಕು. ಯಾವುದನ್ನು ಫ್ರೀಯಾಗಿ ಮಾಡಲ್ಲ, ಯಾವುದನ್ನು ಫ್ರೀಯಾಗಿ ಪಡ್ಕೊಳ್ಬಾರ್ದು ಮ್ಯಾಮ್. ನಾವು ದೇವರಿಗೆ ನೈವೇದ್ಯ ಇಡ್ತೀವಿ, ಅಂದರೆ ಏನಾರು ಬೇಡ್ಕೊಂಡಾಗ ಇದು ನನ್ನ ಕಡೆಯಿಂದ ಅಂತ. ಸೊ ನೀವು ಹೇಳ್ತಾ ಇರೋದು ಇಟ್ ಈಸ್ ಮೋರ್ ಆಫ್ ಒಂದು ಎನರ್ಜಿ ಎಕ್ಸ್ಚೇಂಜ್ ಅಂದಮೇಲೆ ಅದಕ್ಕೊಂದು ಕೊಟ್ಟು ತೊಗೊಳ್ಳೋದು. ಈಗ ನೋಡಿ, ನಾವು ಈಗ ನೀವು ಕೇಳಿದ್ದಕ್ಕೆ ನಾವು ಒಂದು ಹೊರಗಡೆ ಏನೇ ವಿಚಾರಕ್ಕೆ ಹೋಗಲಿ, ಯಾವುದಕ್ಕೆ ಆಗಲಿ, ನಾವು ಕೊಡದೆ ವಾಪಸ್ ಏನು ತೊಗೊಳಕ್ಕಾಗಲ್ಲ. ನೀವು ಕೇಳ್ತಿರಲ್ಲ, ನೀನು ಪ್ರೀತಿ ಕೊಟ್ಟರೆ ನಾನು ಪ್ರೀತಿ ಕೊಡ್ತೀನಿ,
ನನ್ನನ್ನು ಇಷ್ಟಪಟ್ಟರೆ ನಾನು ಇಷ್ಟಪಡ್ತೀನಿ, ಗೌರವ ಕೊಟ್ಟರೆ ಗೌರವ ಕೊಡ್ತೀನಿ. ಇದೇ ತಾನೇ ಥಿಯರಿ ಎಲ್ಲರೂ ಹೇಳೋದು. ಮತ್ತು ಈ ಒಂದು ಸನಾತನ ಧರ್ಮದ ಜ್ಞಾನವನ್ನು ಪಡ್ಕೊಳ್ಳೋಕ್ಕೆ, ಜೀವನವನ್ನು ಉದ್ಧಾರ ಮಾಡ್ಕೊಳ್ಳೋದಕ್ಕೆ, ಅಷ್ಟು ಶಕ್ತಿಯನ್ನು ನಮ್ಮಲ್ಲಿ ತುಂಬಿಸ್ಕೊಳ್ಳೋಕ್ಕೆ ಸುಮ್ಮನೆ ಹೆಂಗಾಗ್ಬಿಡುತ್ತೆ. ಹಿಂದಿನ ಕಾಲದಲ್ಲಿ ಗುರುಕುಲ ಪದ್ಧತಿನಲ್ಲಿ ಕೊಡು ತಗೊಳ್ಳೋದಿತ್ತು. ಗುರುಗಳಿಗೆ ಕೊಡ್ತಿದ್ರು, ಏನು ಅವ್ರಿಗೆ ದಿನನಿತ್ಯಕ್ಕೆ ಬೇಕಾಗಿರ್ತಕ್ಕಂತಹ ಆಹಾರ ಸಾಮಗ್ರಿಗಳನ್ನಿರ್ಬೋದು, ಹಸುವನ್ನು ಕೊಡ್ತಕ್ಕಂಥದ್ದಿರ್ಬೋದು, ಅವ್ರು ಏನು ಬಯಸ್ತಾರೋ ಅದನ್ನು ಆ ರೂಪದಲ್ಲಿ ಕೊಡ್ತಾಯಿದ್ರು. ಯಾವುದು ಉಚಿತವಾಗಿ ಎಲ್ಲೂ ಸಿಗಲ್ಲ. ಅದರಲ್ಲೂ ನಾವು ಹೇಳ್ತೀವಿ, ಜ್ಞಾನವನ್ನು ಪಡ್ಕೊಳ್ಳೋದು ಬೇಡ. ನಿಮಗೆ ಜೀವನ ಪರ್ಯಂತ ಅದಿರಬೇಕು ಅಂತಂದರೆ, ಅದರ ಒಂದು ಮಹತ್ವ ಅರಿವಾಗಬೇಕು ಅನ್ನೋದಾದರೆ, ಅದನ್ನು ನಿಮ್ಮ ಜೀವನದಲ್ಲಿ ಅಳವಡಿಸ್ಕೊಂಡು ಮುಂದಕ್ಕೆ ಹೋಗಬೇಕು, ಒಂದು ಸಕ್ಸಸ್ ಫೀಲ್ಡ್ಗೆ ಹೋಗಬೇಕು, ಏನಾದರೂ ಪಡ್ಕೊಳ್ಬೇಕು ಅಂತಂದರೆ ನಾವು ಕೊಟ್ಟು ತೊಗೊಳ್ಬೇಕು. ಅದನ್ನು ಫ್ರೀಯಾಗಿ ತೊಗೊಳ್ಬಾರ್ದು. ಜ್ಞಾನವನ್ನು ಅದನ್ನು ಗುರು ಕಾಣಿಕೆ ಅಂತನಾದರೂ ಹೇಳ್ಬೋದು, ದೇಣಿಗೆ ಅಂತ ಹೇಳ್ಬೋದು, ಅದನ್ನು ಫೀಸು ಅನ್ಬೋದು, ಪೇ ಅನ್ಬೋದು, ಏನು ಬೇಕಾದರೂ ಅನ್ಬೋದು. ಅವರವರ ಜೀವನ ನಡಿಬೇಕು. ಜೊತೆಗೆ ಅವ್ರಿಗೆ ಆ ಶಕ್ತಿಯ ಒಂದು ಆಳ, ಮಹತ್ವ, ಅದರ ನಿಜವಾದ ಒಂದು ಸಕ್ಸಸ್ ಅನ್ನೋದು ಬೇಕು ಅಂದರೆ ಮಾಡಲೇಬೇಕು. ನೀವು ಎಷ್ಟು ಕಡೆ ದುಡ್ಡು ಕಳ್ಕೊಳ್ತಾರೆ ತುಂಬ ಜನ. ಎಷ್ಟು ಕಡೆಗೆ ಒಂದು ಐಸ್ ಕ್ರೀಮ್ ತಿಂತಾರೆ, ಒಂದು ಪಿಜ್ಜಾ ತಿಂತಾರೆ, ಒಂದು ಮೂವಿಗೆ ಹೋಗ್ತಾರೆ, ಒಂದು ಮಾಲ್ಗೆ ಹೋಗ್ತಾರೆ, ಒಂದು ಸೀರೆ ತೊಗೊತಾರೆ, ಒಂದು ಒಡವೆ ತೊಗೊತಾರೆ. ಇದು ಯಾವಾಗಲೂ ಒಂದು ದಿವಸ ನಾವು ಮಾಡೋಂಥದ್ದು. ಅದಕ್ಕೆ ಎಷ್ಟೆಷ್ಟು ಖರ್ಚು ಮಾಡ್ತೀವಿ ನಾವು. ಆದರೆ ಜ್ಞಾನಕ್ಕೆ ಖರ್ಚು ಮಾಡಿದ ದುಡ್ಡು ಏನಿರುತ್ತಲ್ಲ, ಜೀವನ ಪರ್ಯಂತ ಮುಂದಿನ ಪೀಳಿಗೆಗೂ ಅದು ಹೋಗುತ್ತೆ. ಅಲ್ಲಿ ಎಣಿಸ್ಬಾರ್ದು. ಲೈಫ್ ಲಾಂಗ್ ಅದು ಜೀವನ ಪರ್ಯಂತ ಅದು ನಮ್ಮ ಒಳಗಡೆ ಆ ಶಕ್ತಿ ಜ್ಞಾನ ತುಂಬಿಸ್ಕೊಂಡ್ಬಿಡ್ತೀವಿ. ಅದು ಯಾರು ಕಿತ್ಕೊಳ್ಳೋಕ್ಕಾಗಲ್ಲ. ಆದರೆ ಅದ್ರ ಬಗ್ಗೆ ಕೆಟ್ಟದಾಗಿ ಇವತ್ತು ಯಾರು ಯೋಚನೆ ಮಾಡಬಾರ್ದು. ಒಂದು ಸಲ ಇವತ್ತು ಕೆಲವು ಸತಿ ಎಲ್ಲರೂ ವ್ಯಾಪಾರ ಮತ್ತು ತಪ್ಪಾಗದನ್ನು ಉಪಯೋಗಿಸ್ಕೊಂಡು, ಅದು ಪ್ರಪಂಚದಲ್ಲಿ ಎಲ್ಲ ಥರದ್ದು ಇದೆ. ಹೌದು. ಅದಕ್ಕೆ ಲಲಿತಾದೇವಿನ ಕೂತು ನಮಗೇನು ಬೇಕು ಅಂತ ನಾವು ಕೇಳಬೇಕು. ನನಗೆ ಯಾವುದು ಸರಿ, ಯಾವ ಗುರು ಬೇಕು, ಯಾವ ತತ್ವ ಬೇಕು, ಯಾವ ಮಂತ್ರ ಬೇಕು, ಎಲ್ಲಿ ಒಳ್ಳೆಯ ಸ್ಥಾನ ಇದೆ, ಒಳ್ಳೆಯ ಜಾಗ ಇದೆ, ನನ್ನನ್ನು ಅಲ್ಲಿ ಕರ್ಕೊಂಡು ಹೋಗು, ಅಥವಾ ಅದನ್ನು ನನಗೆ ತೋರಿಸು. ಕೇಳಬೇಕು. ಕೇಳಿದಾಗಷ್ಟೇ ಇದು ಒಳ್ಳೇದಾಗೋದು. ನಾನು ಓಡ್ತೀನಿ ಹಿಂದೆ ಮುಂದೆ ಗೊತ್ತಿಲ್ಲ. ಈಗ ಹೇಳ್ದಂಗೆ ನನ್ನ ಗಂಡನಿಗೆ ಗೊತ್ತಾಗಬಾರ್ದು, ನನ್ನ ಅಪ್ಪನಿಗೆ ಗೊತ್ತಾಗಬಾರ್ದು, ನನ್ನ ಹೆಂಡತಿಗೆ ಗೊತ್ತಾಗಬಾರ್ದು ಅಂತ ನೀವು ಎಲ್ಲೋ ಹೋಗಿ ಏನೋ ಹುಡುಕ್ತಾ ಇದ್ದರೆ ಅದನ್ನು ಮಿಸ್ಯೂಸ್ ಮಾಡ್ಕೊತಾರೆ. ಮುಚ್ಚಿಡೋ ಅಂಥದ್ದು ಏನಿದೆ, ನಿಮಗೆ ಜ್ಞಾನ ಬೇಕು, ಪರಿಹಾರ ಬೇಕು. ಮನೇಲಿರೋದಕ್ಕಂತ ಎಲ್ಲರೂ ಒಟ್ಟಾಗಿ ಸೇರಿ ಮಾಡಿ, ಕರ್ಮವನ್ನು ಕಳ್ಕೊಳ್ಳಿ, ಪಾಪಗಳನ್ನು ತೊಳ್ಕೊಳ್ಳಿ. ಮುಚ್ಚಿಟ್ಕೊಂಡು ಮಾಡೋವಂಥದ್ದು ನಿಮ್ಮ ಮನೇಲಿ ಒಪ್ಪಲ್ವ, ಬಿಟ್ಟು ಬಿಡಿ, ಮತ್ತು ನೀವೇ ಕೂತ್ಕೊಂಡು ಮಾಡಿ, ಎಲ್ಲೂ ಹೋಗಬೇಡಿ, ಏನೂ ಕಳ್ಕೊಬೇಡಿ. ಮಾನ ಹಾನಿ ಆಗುತ್ತೆ, ಧನ ಹಾನಿ ಆಗುತ್ತೆ, ನಷ್ಟ ಆಗುತ್ತೆ ಅನ್ನೋದಾದರೆ, ಸಮಯ ವ್ಯರ್ಥ ಆಯಿತು ಅನ್ನೋದಾದರೆ ನೀವು ಕೂತ್ಕೊಂಡು ಮನೇಲಿ ಮಾಡಿ. ನಮ್ಮಂಥವ್ರು ಇದ್ದೀವಿ ನಿಮಗೆ ಜ್ಞಾನ ಕೊಡೋದಕ್ಕೆ. ಇಲ್ಲಿ ಹೇಳ್ತಿರ್ತೀವಿ ನಿಮಗೆ. ನಮ್ಮ ಯೂಟ್ಯೂಬಲ್ಲಿ ಎಷ್ಟೊಂದು ಜನಕ್ಕೆ ಹೇಳ್ತೀವಿ, ನೀವು ಫಸ್ಟು ಮನೇಲಿ ಮಾಡಿ ಕೂತ್ಕೊಂಡು ನಾವು ಕೊಟ್ಟಿದ್ದನ್ನು. ನಿಮ್ಗೆ ಅಲ್ಲೂ ಪರಿಹಾರ ಸಿಗಲಿಲ್ಲ ಅಂದರೆ ಬನ್ನಿ ಅಂತ ಹೇಳ್ತೀವಿ. ನಿಮ್ಮದೇ ಹಿರಿಯರಿದ್ದಾರೆ ಮನೆಯಲ್ಲಿ, ಹೇಳ್ಕೊಡ್ತಾರೆ, ಮಗು ಇದು ಮಾಡಬೇಡ, ಅದು ಮಾಡು ಅಂತ ಹೇಳ್ತಾರೆ. ನೀವು ಹಿರಿಯರು ಮಾತಾದರೂ ಕೇಳಿ, ಇಲ್ಲ ಸ್ವಂತ ಬುದ್ಧಿ ಪ್ರಯೋಗಿಸ್ಕೊಳ್ಳಿ. ಇಲ್ಲ ಒಳ್ಳೇದು ಎಲ್ಲಿರುತ್ತೋ, ಸಮಯ ಆಗಲಿ ದುಡ್ಡಾಗಲಿ ಎಷ್ಟು ಖರ್ಚು ಮಾಡಿಸಲ್ವೋ, ನಿಮಗೆ ಒಂದು ಒಳ್ಳೆ ಶಕ್ತಿ ಒಳಗಡೆ ಉತ್ಪತ್ತಿ ಮಾಡೋ ಥರ ಯಾರು ಕೊಡ್ತಾರೋ, ಒಂದು ಆಶೀರ್ವಾದ ಒಳ್ಳೆ ಹೃದಯದಿಂದ ಮಾಡ್ತಾರೋ, ಅಥವಾ ನಿಮ್ಮನ್ನು ಮಿಸ್ಗೈಡ್ ಮಾಡದೆ ಭಯ ಇಡಿಸ್ದೆ ಯಾರು ನಿಮಗೆ ಒಳ್ಳೆಯದನ್ನು ಹೇಳ್ತಾರೋ ಅಂಥವ್ರ ಹತ್ರ ಹೋಗಿ. ಭಯ ಇಡಿಸ್ಬಾರ್ದು ಯಾರೂ. ಗುರು ಅಂತ ಸ್ಥಾನದಲ್ಲಿರೋರು ಯಾರದ್ದು ತಪ್ಪುಗಳನ್ನ ಎತ್ತಿ ಎತ್ತಿ ತೋರಿಸೋದಾಗಲಿ, ಭಯ ಇಡಿಸೋದಾಗಲಿ ಮಾಡಬಾರ್ದು. ಅಂಥದ್ದನ್ನು ಜ್ಞಾನ ಪಡ್ಕೊಳ್ಳೋದಕ್ಕೆ ಪ್ರತಿಯೊಬ್ಬರು ಮುಂದಕ್ಕೆ ಬರಬೇಕು. ಆವಾಗಲೇ ಅಷ್ಟು ಚೆನ್ನಾಗಾಗೋದು. ಎಲ್ಲರೂ ತಕ್ಕಡಿನಲ್ಲಿಟ್ಕೊಂಡು ಎಲ್ಲದೂ ತೂಗಿಸ್ಕೊಂಡು ಹೋಗ್ತಾಯಿದ್ರೆ ಏನೂ ಮಾಡೋಕ್ಕಾಗೋದಿಲ್ಲ. ಅಷ್ಟು ನಿಮಗೇನು ಬೇಕೋ ಅದನ್ನು ನೀವು ಇಲ್ಲಿಂದ ಯೋಚನೆ ಮಾಡಿ, ಖಂಡಿತ ಸಿಗ್ತಾರೆ ಅಂಥವ್ರು. ಸೊ ಹೀಗೆ ತುಂಬ ಕೋರ್ಸಸ್ಗಳು ಅಂತ. ಹೌದು, ಇನ್ನೂ ಕೋರ್ಸಸ್ ಇನ್ನೂ ಒಂದಷ್ಟಿತ್ತು, ಹೇಳಿಬಿಡ್ತೀನಿ. ಸೊ ಹುಣ್ಣಿಮೆ ಧ್ಯಾನ ಆಯಿತು. ಲಲಿತಾ ಸಹಸ್ರನಾಮ ಅರ್ಥ ಸಮೇತ, ಸಂಕಲ್ಪ ಸಮೇತ ಕಲಿಸ್ಕೊಡ್ತೀವಿ. ಸಂಕಲ್ಪ ಅಂತಂದರೆ ಏನು ಅಂತಂದರೆ, ಅವರದ್ದು ಯಾವುದೋ ಒಂದು ವಿಚಾರ, ಒಂದು ದೃಢ ನಿರ್ಧಾರ, ಇದು ನನಗೆ ಬೇಕು, ಆಗಲಿಲ್ಲ ಇಷ್ಟು ದಿವಸ, ಇಷ್ಟು ವರ್ಷ ಆಗ್ತಾಯಿಲ್ಲ, ಯಾವುದೋ ಒಂದು ಏನಾದರೂ ಆಗಿರ್ಬೋದು. ವಿದ್ಯೆ ಇರ್ಬೋದು, ಉದ್ಯೋಗ ಇರ್ಬೋದು, ವ್ಯಾಪಾರದಲ್ಲಿ ಅಥವಾ ಮನೆ ಕಟ್ಟೋ ವಿಚಾರದಲ್ಲಿರ್ಬೋದು, ಕೋರ್ಟ್ ಕೇಸ್ ಇರಬಹುದು, ಅಥವಾ ಸಂತಾನಕ್ಕಿರ್ಬೋದು, ಮದುವೆಗಿರಬಹುದು, ದಾಂಪತ್ಯ ಸುಖಕ್ಕಿರ್ಬೋದು, ಅಥವಾ ನನಗೇನೋ ಜೀವನದ ದೇವರನ್ನು ಪಡ್ಕೊಳ್ಬೇಕು, ಯಾವುದಾದ್ರೂ ಕೋರಿಕೆಗೆ ಸಂಕಲ್ಪಕ್ಕೆ ಶಕ್ತಿ ಜಾಸ್ತಿ. ಅದು ದೃಢ ನಿರ್ಧಾರ, ಅದು ಒಂದು ಖಚಿತತೆ, ಅದು ನಿಖರತೆ, ಅದು ಬೇಕು ನನಗೆ, ಅಮ್ಮನವ್ರ ಪಾದ ಇಡ್ತೀನಿ ಆ ರೀತಿಯಲ್ಲಿ. ಆಮೇಲೆ ಆ ಸ್ಪಷ್ಟತೆ, ತಪ್ಪಿಲ್ಲದಂತೆ ಕಲಿಸೋದು. ಒಂದೊಂದು ನಾಮಕ್ಕೂ ಇರ್ತಕ್ಕಂಥ ಅರ್ಥವನ್ನು, ಆ ನಾಮದಲ್ಲಿ ಏನು ಶಕ್ತಿ ಇದೆ, ನಮಗೆ ಬ್ರಹ್ಮಾಂಡದಲ್ಲಿರ್ತಕ್ಕಂಥ ವಿಚಾರ ಅಂದರೆ ಆ ನಾಮದಲ್ಲಿರ್ತಕ್ಕಂಥ ನಿಜವಾದ ಸಂಸ್ಕೃತದ ಅರ್ಥ ಏನು, ಈಗಿನ ಜೀವನದಲ್ಲಿ ಹೇಗೆ ಅದನ್ನು ನಮ್ಮ ಜೀವನಕ್ಕೆ ನಾವು ಇಂಪ್ಲಿಮೆಂಟ್ ಮಾಡ್ಕೊಬೋದು, ಅಳವಡಿಸ್ಕೊಳ್ಬಹುದು. ಯಾವ ಒಂದು ಸಮಸ್ಯೆಗೆ ಯಾವ ಒಂದು ಸ್ತೋತ್ರ ಹೇಳ್ಕೊಳ್ಬೇಕು,
ನಮ್ಮ ಕರ್ಮವನ್ನು ಹೇಗೆ ಕಳ್ಕೊಳ್ಬಹುದು, ನಮ್ಮ ಕಾಯಿಲೆನ ಹೇಗೆ ನಿವಾರಣೆ ಮಾಡ್ಕೊಳ್ಬಹುದು, ಅದೆಲ್ಲವನ್ನು ಕ್ಲಾಸಲ್ಲಿ ತರಗತಿಗಳಲ್ಲಿ ನಾವು ಹೇಳ್ಕೊಡ್ತಿರ್ತೀವಿ. ಪ್ರತಿಯೊಂದು ಸಮಸ್ಯೆ ಅವ್ರು ಪಡ್ಕೊಂಬಂದಿರೋ ಒಂದು ಕೋರಿಕೆ ಇಟ್ಕೊಂಡು ಸಂಕಲ್ಪ ಮಾಡಿಕೊಂಡ್ರೆ ಅದು 100% ಇವತ್ತವರೆಗೂ ಎಲ್ಲರಿಗೂ ಆಗಿದೆ. ಅದು ವಿಷ್ಣು ಸಹಸ್ರನಾಮ, ಆಮೇಲೆ ಆದಿತ್ಯ ಹೃದಯ ಸ್ತೋತ್ರ, ಕನಕದಾರ ಸ್ತೋತ್ರ, ರಾಮರಕ್ಷಾ ಸ್ತೋತ್ರ, ಗಣೇಶ ಅಥರ್ವಶೀರ್ಷಂ ಸ್ತೋತ್ರ, ಆಮೇಲೆ ಸರಳ ಶ್ಲೋಕಗಳನ್ನು ಪ್ರತಿಯೊಂದಕ್ಕೂ ಏನೇ ಕೊಟ್ಟರು ನಾವು ಅರ್ಥ ಸಮೇತ ಹೇಳ್ಕೊಡ್ತೀವಿ. ಯಾತಕ್ಕೆ ಅಂದರೆ ಒಬ್ಬೊಬ್ರಿಗೆ ಒಂದೊಂದು ಸಮಸ್ಯೆ ಇರುತ್ತೆ. ಈಗ ಆದಿತ್ಯ ಹೃದಯ ಮೊನ್ನೆ ನಾವು ಯಾವುದು ರಥಸಪ್ತಮಿ ಸಮಯದಲ್ಲಿ ಹೇಳ್ಕೊಟ್ವಿ. ಸೂರ್ಯನನ್ನು ಯಾಕೆ ಆರಾಧನೆ ಮಾಡಬೇಕು? ಕಣ್ಣಿಗೆ ಕಾಣೋ ದೇವರು ಸೂರ್ಯ. ಎಷ್ಟೋ ಜನ ಆರಾಧನೆ ಮಾಡಲ್ಲ, ಗೊತ್ತಿಲ್ಲ, ಸೂರ್ಯನಿಗೆ ಅರ್ಘ್ಯ ಕೊಡಲ್ಲ, ನಮಸ್ಕಾರ ಮಾಡೋದಿಲ್ಲ. ಅದರಲ್ಲಿ ಎಷ್ಟು ಸತ್ವ ಇದೆ, ಎಷ್ಟು ಸಮಸ್ಯೆಗೆ ಪರಿಹಾರ ಇದೆ, ಎಷ್ಟು ಶಕ್ತಿ ಇದೆ, ಅದನ್ನು ಯಾರಿಗೆ ಬೋಧಿಸಿದ್ರು, ಯಾಕೆ, ಯಾವ ಸಮಯದಲ್ಲಿ, ಅದೆಲ್ಲವನ್ನು ನಾವು ಮಾಹಿತಿ ಕೊಡ್ತಾ, ಅರ್ಥಗಳನ್ನು ಹೇಳ್ತಾ, ಸಂಕಲ್ಪ ಮಾಡಿಸಿ ಆ ಸಮಸ್ಯೆಗೆ ಪರಿಹಾರ ಆದಿತ್ಯ ಹೃದಯ. ಹೌದು. ಪ್ರತಿಯೊಂದು ಈಗ ನೋಡಿ ರಾಮರಕ್ಷಾ ಸ್ತೋತ್ರ, ಈಗ ರಾಮನವಮಿ ಬರುತ್ತೆ, ಆವಾಗ ಹೇಳ್ತೀವಿ. ಪ್ರತಿ ವರ್ಷದಲ್ಲಿ ಒಂದು ಸಲ ಒಂದೊಂದು ಹೇಳ್ತಾ ಬರ್ತೀವಿ. ವರ್ಷಕ್ಕೊಂದು ಸಲ ಅದು ನಡೀತಾ ಹೋಗ್ತಾ ಇರುತ್ತೆ. ರಾಮ ಅಂತಂದ್ರೇನು, ರಾಮನ ಶಕ್ತಿ ಯಾಕೆ ತೊಗೊಳ್ಬೇಕು, ರಾಮರಕ್ಷಾ ಸ್ತೋತ್ರ ಯಾಕೆ ಹೇಳಬೇಕು, ಯಾರು ಹೇಳಬೇಕು, ಯಾವಾಗ ಹೇಳಬೇಕು, ಯಾತಕ್ಕೆ ಹೇಳಬೇಕು, ಹೇಳೋದ್ರಿಂದ ಏನಾಗುತ್ತೆ. ಈಗ ನೋಡಿ ನಮಗೆ ಬರ್ತಾರೋದ್ರಿಂದ ಹೇಳೋಣ ಜನಗಳಿಗೆ. ಖಂಡಿತ. ಮೊದಲನೇದಾಗಿ ಇದು ಏನು ಮ್ಯಾಮ್, ಇದು ಒರಿಜಿನ್ ಆ್ಯಂಡ್ ಹಿಸ್ಟ್ರಿ ಆಫ್ ರಾಮರಕ್ಷಾ ಸ್ತೋತ್ರ ಎಲ್ಲಿಂದ ಹುಟ್ಕೊಳ್ತಿದ್ದು, ಯಾಕೆ ಬಂತು? ಈ ರಾಮ ರಕ್ಷಾ ಸ್ತೋತ್ರ ಅಂತ ಅದಕ್ಕೆ ಹೆಸರಿರೋದ್ರಿಂದ ರಕ್ಷಾ ಸ್ತೋತ್ರ ಅಂತ ಹೇಳ್ತೀವಿ. ಅಂದರೆ ನಮ್ಮ ದೇಹಕ್ಕೆ ಒಂದು ರಕ್ಷಾ ಕವಚ, ಅದನ್ನು ವಜ್ರ ಕವಚ ಅಂತ ಹೇಳ್ತಾರೆ ರಾಮರಕ್ಷಾ ಸ್ತೋತ್ರವನ್ನು. ನಮ್ಮ ದೇಹಕ್ಕೆ, ನಮ್ಮ ಕುಟುಂಬಕ್ಕೆ ಅದೊಂದು ವಜ್ರ ಕವಚ. ಯಾತಕ್ಕೆ ಅಂತಂದರೆ ಇದನ್ನು ನೋಡಿ ಬುಧ ಕೌಶಿಕ ಮಹರ್ಷಿಗಳಿಗೆ ಸಾಕ್ಷಾತ್ ಶಿವನೇ ಕನಸಿನಲ್ಲಿ ಬಂದು ಉಪದೇಶಿಸಿರ್ತಕ್ಕಂಥದ್ದು. ಅದನ್ನು ಇವರು ರಚನೆ ಮಾಡಿರ್ತಕ್ಕಂಥದ್ದು ಬುಧ ಕೌಶಿಕ ಮಹರ್ಷಿಗಳು. ಅಷ್ಟು ಅದ್ಭುತವಾಗಿದೆ. ಶಿವನೇ ಸಾಕ್ಷಾತ್ ಹೇಳಿರೋದಾದರೆ ರಾಮನ ಬಗ್ಗೆ, ರಾಮನ ಒಂದು ಹೊಗಳ್ತಾ ಇದ್ದಾರೆ ಅಂತನ್ನೋದಾದರೆ ನಮಗೆ ಇನ್ಯಾವ ದೇವ್ರು ಬಂದು ಹೇಳಬೇಕು ಹೇಳ್ರಿ? ಅದಕ್ಕಿಂತ ಇನ್ನೂ ದೊಡ್ಡದೇನಿರುತ್ತೆ? ಒಂದೊಂದು ಅಂಗವನ್ನು, ದೇಹದಲ್ಲಿರ್ತಕ್ಕಂಥ 21 ಅಂಗಗಳಿಗೆ ರಕ್ಷೆಯನ್ನು ಹಾಕ್ತೀವಿ ಇದರ ಮೂಲಕ. ರಾಮ ರಕ್ಷಾ ಸ್ತೋತ್ರದಲ್ಲಿ ಬಂದಿದೆ ಅದೆಲ್ಲ. ನಾವು ತರಗತಿನಲ್ಲಿ ಅದನ್ನು ವಿಚಾರವನ್ನು ತಿಳಿಸ್ತೀವಿ. ಯಾವ ರೀತಿ ಹಾಕಬೇಕು, ಯಾವುದನ್ನು ಟಚ್ ಮಾಡಬೇಕು, ಹೇಗೆ ಹೇಳಬೇಕು, ಹೇಗೆ ತಾಯಂದರು ಮಕ್ಕಳಿಗೆ ರಾಮರಕ್ಷಾ ಸ್ತೋತ್ರ ಹೇಳ್ತಾ ಆ ರಕ್ಷಾ ಕವಚವನ್ನು ನಿರ್ಮಾಣ ಮಾಡಬೇಕು. ಗರ್ಭದಲ್ಲಿರ್ತಕ್ಕಂಥ ಮಗುಗೆ, ಎಷ್ಟೊಂದು ಗರ್ಭದಲ್ಲಿ ಮಕ್ಕಳು ಈಗ ಏನಂತಾರೆ, ಗರ್ಭ ಅಭಾಷಣ ಆಗಿಬಿಡುತ್ತೆ. ಅಥವಾ ಗರ್ಭದಲ್ಲಿ ಮಕ್ಕಳು ಅಂಗವಿಕಲತೆಯಿಂದ, ಮತ್ತು ಹುಟ್ಟದಾಗ ಅಂಗವಿಕಲತೆ ಇರುತ್ತೆ, ಅಥವಾ ಬುದ್ಧಿಮಾಂದ್ಯ ಇರುತ್ತೆ. ಈ ಥರದ್ದೆಲ್ಲ ಆಗಬಾರ್ದು ಅಂತ ಅನ್ನೋದಾದರೆ, ಈ ಥರ ಆಗೋದಕ್ಕೆ ಕಾರಣ ಕರ್ಮ, ತಂದೆ ತಾಯಿರು ಮಾಡಿರ್ತಕ್ಕಂಥ ಕರ್ಮ, ಆ ಸಮಯ, ಅವರು ಸೇರಿರ್ತಕ್ಕಂಥ ಸಮಯ, ಕುಟುಂಬದಲ್ಲಿ ಅಥವಾ ವಂಶದಲ್ಲಿರ್ತಕ್ಕಂಥ ಸಮಸ್ಯೆಗಳು ಅವರಿಗೆ ಅದನ್ನು ಕಾರಣ ಆಗಿರುತ್ತೆ. ಅದನ್ನು ಹೇಗೆ ಗರ್ಭದಲ್ಲೇ ನಿವಾರಣೆ ಮಾಡ್ಕೊಳ್ಬಹುದು? ಅಕಸ್ಮಾತ್ ಅಂದರೆ ಎಲ್ಲರಿಗೂ ಬರಲ್ಲ, ಅದು ಬಿಟ್ಟು ಆ ಥರ ಆಗ್ತಾಯಿದ್ರು ಮತ್ತೆ ಆ ಥರ ಆಗುತ್ತೆ ಅಂತ ಭಯ ಇದ್ದರೆ ರಾಮರಕ್ಷಾ ಸ್ತೋತ್ರವನ್ನು ಹೇಳ್ಕೊಬೋದು. ಗರ್ಭದಲ್ಲೇ ಮಗುಗೆ ರಕ್ಷಣೆ ಮಾಡ್ಕೊಳ್ಬೋದು. ಈಗ ಹುಟ್ಟದೇ ಇರೋ ಮಕ್ಕಳು ಮಂತ್ರಗಳನ್ನು ಕೇಳಿಸ್ಕೊಂಡು ಅದನ್ನು ತಗೊಳತ್ತಾವು. ನಾವು ಏನು ಹೊರಗಡೆ ಬಂದಾಗ ಏನು ಕೇಳಿಸ್ಕೊತೀವಿ ಅದಲ್ಲ, ಗರ್ಭದಲ್ಲಿ ಅಷ್ಟು ಅವರು ಕೇಳಿಸ್ಕೊತಾರೆ. ಅಭಿಮನ್ಯು. ಇದು ನಾವು ಗರ್ಭ ಸಂಸ್ಕಾರದಲ್ಲಿ ಹೇಳ್ಕೊಡ್ತೀವಿ. ಒಂದು ಗಂಡು ಅಂತಂದರೆ ಏನು, ಹೆಣ್ಣು ಅಂತಂದರೆ ಏನು, ಮದುವೆ ಅಂತಂದರೆ ಏನು, ಗರ್ಭ ಧರಿಸೋ ರೀತಿ ಹೇಗಿರಬೇಕು, ಅವ್ರ ಮನಸ್ಥಿತಿ ಹೇಗಿರಬೇಕು, ಹುಟ್ಟುವ ಮಕ್ಕಳ ಬಗ್ಗೆ ಅವ್ರ ಕಲ್ಪನೆ ಹೇಗಿರಬೇಕು, ಸತ್ಯಾಸತ್ಯತೆಗಳೇನಿರಬೇಕು, ಆಮೇಲೆ ಪ್ರಸವ ಹೇಗಾಗಬೇಕು, ಏನು ತಗೊಳ್ಬೇಕು, ಏನು ತಿನ್ನಬೇಕು, ಏನು ಮಾಡಬೇಕು, ಅನಾವಶ್ಯಕವಾದ ಯೋಚನೆಗಳು ಯಾಕೆ ಮಾಡಬಾರ್ದು, ಮತ್ತು ಗರ್ಭ ಧರಿಸಬೇಕಂತ ಅವರಿಬ್ಬರು ಯೋಚನೆ ಮಾಡೋ ಮೊದಲೇ ಅವ್ರು ಹೇಗಿರಬೇಕು. ಬರೀ ನನಗೆ ಸಂತಾನ ಬೇಕು, ಅಥವಾ ನಾನು 2 ದಿವಸ 1-2 ವರ್ಷ ನಾನು ಮುಂದಕ್ಕೆ ಹಾಕ್ತೀನಿ ಅನ್ನೋದಾಗಲಿ, ಅಥವಾ ನನಗೇನೋ ಆಗಿಬಿಟ್ರೆ ಸಾಕು, ನನ್ನ ಸಂತಾನ ಬಂದುಬಿಟ್ರೆ ಸಾಕು, ಅದಲ್ಲ ಜೀವನ. ಮದುವೆ ಅನ್ನೋ ಕಾನ್ಸೆಪ್ಟು ಫಸ್ಟ್ ಎಲ್ಲರಿಗೂ ಅರ್ಥ ಆಗಬೇಕು. ಒಂದು ಗಂಡು ಹೆಣ್ಣು ಅಂದರೆ ಏನು. ಈ ಬಿಫೋರ್ ಮ್ಯಾರೇಜ್ ಕೌನ್ಸ್ಲಿಂಗ್ ಕೊಡ್ತೀವಿ. ನಂತರ ಯಾರಾದರೂ ಗರ್ಭ ಧರಿಸ್ಬೇಕು ಅಂದಾಗ ಗರ್ಭ ಸಂಸ್ಕಾರದ ಒಂದು ತರಗತಿ ನಡೆಸ್ತೀವಿ. ಗರ್ಭದ ಬಗ್ಗೆ ಅವ್ರಿಗೆ ವಿಚಾರ ಕೌನ್ಸ್ಲಿಂಗ್ ಕೊಡ್ತೀವಿ. ಕೆಲವೊಂದು ಕಡೆ ಹೆಂಡತಿಗೆ ಇಷ್ಟ ಆಗಲ್ಲ, ಕೆಲವೊಂದು ಕಡೆ ಗಂಡನಿಗೆ ಇಷ್ಟ ಆಗಲ್ಲ ಈ ವಿಚಾರಗಳನ್ನ ತಿಳ್ಕೊಳ್ಳೋಕ್ಕೆ. ಆಗ ನಾವು ಹೇಗೆ ಒಬ್ಬರು ಬಂದಾಗ ಒಬ್ಬರಿಗೆ ಯಾವ ರೀತಿ ನಾವು ವಿಚಾರ ವಿನಿಮಯ ಮಾಡಬೇಕು, ಕೌನ್ಸ್ಲಿಂಗಲ್ಲಿ ಎಲ್ಲ ವಿಚಾರ ಬರುತ್ತೆ. ಗರ್ಭ ಸಂಸ್ಕಾರನೂ ಇಬ್ಬರು ತೊಗೊಳ್ಳಲ್ಲ, ಒಬ್ಬರೇ ತೊಗೊತಾರೆ. ಇಬ್ಬರೂ ತೊಗೊಂಡ್ರೆ ಅಪ್ಪಟ ಸತ್ಯ ಹೇಳ್ತೀವಿ. ತುಂಬ ಜನ ಹೇಳ್ತಾರೆ ಸ್ವಾಮಿ ವಿವೇಕಾನಂದರ ಥರ ಮಗ ಹುಟ್ಟಬೇಕು, ಶಂಕರಾಚಾರ್ಯರ ಥರ ಇರಬೇಕು, ರಾಮನ ಥರ ಇರಬೇಕು ಅಂತ. ಬರೀ ಕನಸು ಕಾಣ್ಕೊಂಡು ಕೂತ್ಕೊಂಡ್ರೆ ಆಗಲ್ಲ. ಅದಕ್ಕೆ ಏನು ಮಾಡಬೇಕು? ಅವ್ರು ಸೇರುವ ರೀತಿ ನೀತಿಗಳು, ಆಲೋಚಿಸುವ ರೀತಿಗಳು, ಪ್ರತಿಯೊಂದು ಅವ್ರು ತಿಳ್ಕೊಳ್ಳೋದು. ಹೌದು, ಮದುವೆ ಅನ್ನೋ ಕಾನ್ಸೆಪ್ಟ್ ಬಂದಾಗಲೇ ಇದೆಲ್ಲ ಬಂದ್ಬಿಡುತ್ತೆ.
ಆವಾಗಲೇ ಅವ್ರಿಗೆ ಅದರ ಅರಿವು ಇರಬೇಕು. ಬೇರೆ ಬೇರೆ ಏನೇನೋ ತಿಳ್ಕೊಂಡು ಗೂಗಲ್ ಸರ್ಚ್ ಮಾಡಿ ಏನೋ ವಿಡಿಯೋಗಳು ನೋಡ್ಕೊಂಡು ಅದು ಜೀವನ ಅಲ್ಲ, ಅದು ಅಲ್ಲ ಕಾನ್ಸೆಪ್ಟು. ಆಲೋಚನೆಗಳು ಹೇಗಿರಬೇಕು? ಬಿಕಾಸ್ ಅದ್ರ ಬಗ್ಗೆ ಯಾರೂ ಹೆಚ್ಚು ಮಾತಾಡಲ್ಲ. ಓವ್ಯುಲೇಷನ್ ಟೈಮ್ ನೋಡ್ತಾರೆ, ಪ್ಲ್ಯಾನ್ ಮಾಡ್ತಾರೆ ಫ್ಯಾಮಿಲಿ, ಬಟ್ ಇದು ನಿಮಗೊಂದು ಮಗು ಬೇಕು ಅಂತಂದರೆ ಎಂಥ ಮಗು ಬೇಕು? ಒಂದು ಗಂಡು ಮಗು ಬೇಕು ಅಂತ ತುಂಬ ಬಯಸ್ತಾರೆ, ಹೆಣ್ಣು ಮಗು ಬೇಕು ಅಂತಲೂ ಬಯಸ್ತಾರೆ. ನಿಮ್ಮ ಕಾನ್ಸೆಪ್ಟ್ ಏನು? ಗಂಡು ಮಗುನ ಹೆಣ್ಣು ಮಗುನ? ಎಂಥ ಮಗು ಬೇಕು? ಬುದ್ಧಿವಂತಿಕೆನ, ಜ್ಞಾನದ ಮಗು ಬೇಕಾ? ಅಥವಾ ನೀವು ಯಾವುದೋ ಒಂದು, ಈಗ ನನ್ನ ಮಗ ಕ್ರಿಕೆಟರ್ ಆಗಿಬಿಡಲಿ, ನನ್ನ ಮಗಳು ಸಿಂಗರ್ ಆಗಿಬಿಡಲಿ, ಡ್ಯಾನ್ಸರ್ ಆಗಿಬಿಡಲಿ, ಅಥವಾ IAS ಆಫೀಸರ್ ಆಗಲಿ, ಡಾಕ್ಟ್ರ್ ಆಗಿಬಿಡಲಿ ಅಂತ ಆಮೇಲೆ ಹೇಳೋದಲ್ಲ. ಗರ್ಭದಲ್ಲಿ ನೀವಿಬ್ಬರು ಸೇರ್ತಿರಲ್ಲ, ಆವಾಗಲೇ ಆ ಕಾನ್ಸೆಪ್ಟಲ್ಲಿ ನೀವಿಬ್ಬರು ಇರಬೇಕು. ಆದಮೇಲೆ ಕೆಲವೊಬ್ಬರು ಆಗ್ತಾರೆ, ಇಲ್ಲ ಅಂತಲ್ಲ. ಅದಕ್ಕೆ ಸಾಕಷ್ಟು ಶ್ರಮ ಪಡ್ತಾರೆ, ಫೋರ್ಸ್ ಮಾಡ್ತಾರೆ. ಬಟ್ ಅಲ್ಲಿ ಮಕ್ಕಳು ಫ್ರೀ ವಿಲ್ ಬರಲ್ವಾ ಮ್ಯಾಮ್? ಎಲ್ಲಿ ಅಂದರೆ ಮಕ್ಳಿಗೂ ಒಂದು ನಾನು ದೊಡ್ಡವರಾದ್ಮೇಲೆ ಏನಾಗಬೇಕಂತ ಒಂದು ಆಸೆ ಇರುತ್ತಲ್ವಾ? ಸೊ ಅವಾಗ ಅದು ಆಮೇಲೆ ಅದು ಬುದ್ಧಿ ಬಂದಮೇಲೆ ಮಕ್ಕಳು ಫ್ರೀ ವಿಲ್ ಲೇಟರು. ಬಟ್ ಅಟ್ ದ ಕಾನ್ಸೆಪ್ಷನ್ ನಿಮಗೆ ಬೇಕು ಅಂತ ಬಯಸಿದ್ರೆ ತಂದೆ ತಾಯಿ, ಅಪ್ಪ ಅಮ್ಮಂದ್ರೆ ಆ ವಿಲ್ ಇಟ್ಕೊಂಡು ಮಾಡ್ಬೇಕಂತೀರಿ? ತಂದೆ ತಾಯಿನೇ ಇವಾಗ ಕುಟುಂಬದಲ್ಲಿ ನಿರ್ಧಾರ ಮಾಡೋರು ಯಾರು? ನೀನು PUC ಸೈನ್ಸ್ ತೊಗೊಳ್ಬೇಕಾ, ಕಾಮರ್ಸ್ ತೊಗೊಳ್ಬೇಕಂತ ನಿರ್ಧಾರ ಮಾಡ್ತಾ ಇರೋದು ಯಾರು? ಮಕ್ಕಳಿಗೆಲ್ಲ ಸ್ವಚ್ಛಂದ ಇದೆ. ಯಾರೋ ಒಂದಷ್ಟು ಜನ ಫೈಟ್ ಮಾಡಿ ತೊಗೊತಾರೆ, ನಂಗೆ ಇದೇ ಆಗುತ್ತೆ ಅಂತೇಳಿ, ಅಥವಾ ಯಾವುದೋ ಒಂದು ಕೌನ್ಸಿಲಿಂಗ್ ತೊಗೊಂಡು ನಿಮ್ಮ ಮಕ್ಕಳಿಗೆ ಇದಾಗಲ್ಲ, ಇದನ್ನು ಕೊಡಿಸಿ ಅಂತ ಹೇಳ್ತಾರೆ. ಮಿಕ್ಕಿದೆಲ್ಲ ತಂದೆ ತಾಯಿನೇ ತಾನೇ ಡಿಸೈಡ್ ಮಾಡ್ತಿರೋದು. ಎಷ್ಟು ಜನ ಫೋರ್ಸ್ ಮಾಡಿ ಡಾಕ್ಟ್ರ್ ಮಾಡಿ ಅಂತಂತಾರೆ, ಎಷ್ಟು ಜನ IAS ಕೂರಿಸ್ತಾರೆ. ಅವ್ರಿಗೆ ಆಗಲ್ಲ, ಅದು ಮಾಡೋಕ್ಕಾಗಲ್ಲ, ಅದು ಫೋರ್ಸ್ ಮಾಡ್ತಿದ್ದು. ಬಟ್ ಟೈಮ್ ವೇಸ್ಟ್ ಆಯಿತು, ವಯಸ್ಸು ವೇಸ್ಟ್ ಆಯಿತು, ಅವ್ರ ನಾಲೆಡ್ಜ್ ವೇಸ್ಟ್ ಆಯಿತು. ಅಲ್ಲಿ ನಿಮ್ಗೆ ಆ ಥರ ಕಾನ್ಸೆಪ್ಟ್ ಇದ್ದರೆ ನಾವು ಹೇಳ್ತಾರೆ, ಆ ಥರ ನಿಮ್ಗೆ ಈ ಥರನೇ ನನ್ನ ಮಗು ಇರಬೇಕು, ನಮ್ಮ ಕುಟುಂಬದಲ್ಲಿ ಹಿಂಗೇ ಬರಬೇಕು ಅಂದರೆ ನೀವೆಲ್ಲ ಒಟ್ಟಾರೆಯಾಗಿ ಸೇರಬೇಕು ಅದರಲ್ಲಿ ವಿಚಾರದಲ್ಲಿ. ಅದನ್ನು ಮೊದಲೇ ತಿಳ್ಕೊಬೇಕು. ಸರಿ. ಸೊ ಹೀಗೆ ಗರ್ಭ ಸಂಸ್ಕಾರ ಅಂತ ಬಂದರೆ ಅದನ್ನು ತಿಳಿಸ್ಕೊಡ್ತೀವಿ. ಪೇರೆಂಟಿಂಗ್ ವರ್ಕ್ಶಾಪ್ ಮಾಡ್ತೀವಿ. ಇದೆಲ್ಲ ಏನು ಮಿಸ್ ಆಗಿತ್ತಲ್ಲ, ಗರ್ಭ ಈಗ ನಮ್ಗೆ ಮಕ್ಕಳಾಗ್ಬಿಟ್ಟಿರುತ್ತವಪ್ಪ, ನಾವೇನು ಮಾಡೋದು ಹಾಗಾದ್ರೆ ಅಂತ ಪ್ರಶ್ನೆ ಬರುತ್ತೆ. ಗರ್ಭದಲ್ಲಿ ನಾವೇನು ಮಾಡೋಕ್ಕಾಗಲಿಲ್ಲ ಅಂತ ಅಂದ್ಕೊಳ್ತಾರೆ. ಈಗ ಪೇರೆಂಟ್ಸು, ತಂದೆ ತಾಯಿ ಆ ಮಾತೃತ್ವದ ಪಿತೃತ್ವದ ಭಾವವನ್ನು ಹೇಗೆ ಅವರಲ್ಲಿ ತುಂಬಿಸಬೇಕು, ಆಶೀರ್ವಾದವನ್ನು ಹೇಗೆ ಮಾಡಬೇಕು, ಅವರಲ್ಲಿರ್ತಕ್ಕಂಥ ಸಮಸ್ಯೆಗಳನ್ನು ಹೇಗೆ ನಿವಾರಿಸಬೇಕು, ಯಾವ ವೇನಲ್ಲಿ ಅಥವಾ ಯಾವ ಟೋನಲ್ಲಿ ಅವ್ರ ಹತ್ರ ಮಾತಾಡಬೇಕು, ಯಾವುದನ್ನು ಮಾತಾಡಬೇಕು, ಯಾವುದನ್ನು ಮಾತಾಡಬಾರ್ದು, ಯಾವ ರೀತಿ ಬ್ಲೆಸ್ ಮಾಡಬೇಕು, ಯಾವ ಅಂಗವನ್ನು ಟಚ್ ಮಾಡಿ ಅವ್ರಿಗೆ ಬ್ಲೆಸ್ ಮಾಡಬೇಕು. ಹೆಂಗೆ ಬ್ಲೆಸ್ ಮಾಡ್ಬೇಕು? ಆ್ಯಕ್ಚುಲಿ ಕ್ಲಾಸಲ್ಲಿ ಎಲ್ಲವನ್ನು ವಿಚಾರವನ್ನು ಹೇಳ್ತೀವಿ. ಇವತ್ತು ಒಂದೇ ಹೇಳ್ತೀವಿ. ನಿಮ್ಮ ಮಕ್ಕಳು ಈಗ ನಿಮಗೇನಾದರೂ ಒಳ್ಳೆ ಕೆಲಸ ಮಾಡಿದ್ರೆ ನಿಮಗೇನು ಅನಿಸುತ್ತೆ? ಯಾರಾದರೂ ಬೆನ್ನು ತಟ್ಟಬೇಕು, ಬೇಷ್ ಅಂತ ಅನ್ನಬೇಕು ಅಂತ ಅನಿಸುತ್ತೋ ಇಲ್ವೋ? ಯಾರಾದರೂ ಶೇಕ್ ಹ್ಯಾಂಡ್ ಕೊಡಬೇಕು ಅಂತ ಅನಿಸುತ್ತೋ ಇಲ್ವೋ? ಪ್ರತಿಯೊಬ್ಬರಿಗೂ ಆಸೆ ಇರೋದಲ್ವ, ಅದೇನಲ್ವಾ? ನೀವು ಆಶೀರ್ವಾದ ಮಾಡಬೇಕಾದ್ರೂ ಅದನ್ನೇ ಬಳಸಬೇಕಾಗಿದ್ದು. ಬೇರೆ ಬೇರೆ ವಿಧಾನಗಳು ನಾವು ಕ್ಲಾಸಲ್ಲಿ ಹೇಳ್ಕೊಡ್ತೀವಿ, ಎಲ್ಲೆಲ್ಲಿ ಮುಟ್ಟಬೇಕು, ಏನು ಮಾಡಬೇಕು. ನೀವು ನಿಮ್ಮ ಮಗು ಏನಾದರೂ ಒಳ್ಳೆ ಕೆಲಸ ಮಾಡ್ತು, ಚಿಕ್ಕದಾಗಲಿ ಅದು ದೊಡ್ಡದಾಗಲಿ, ಒಂದು ಕೈ ಹಿಡ್ಕೊಂಬಿಟ್ಟು ಬೇಷ್ ಮಗು ಎಷ್ಟು ಚೆನ್ನಾಗಿ ಮಾಡಿದೆಯಾ, ಅಥವಾ ಬೆನ್ನು ತಟ್ಟಿ ಒಂದು ಬೇಷ್ ನೀನು ತುಂಬ ಚೆನ್ನಾಗಿ ಮಾಡ್ತಿದ್ದೆ, ಮುಂದುವರ್ಸು ಅಂತ ಹೇಳಿ ಟಚ್ ಮಾಡೋದ್ರಲ್ಲಿ ಎಷ್ಟು ಆಶೀರ್ವಾದ ಸಿಗುತ್ತೆ ಅಂದರೆ, ಎಷ್ಟು ಭರವಸೆ ಸಿಗುತ್ತೆ ಅಂತಂದರೆ, ಜೀವನದಲ್ಲಿ ಏನು ಕಳ್ಕೊಂಡಿದ್ರೋ ಅದು ವಾಪಸ್ ಬಂದುಬಿಡುತ್ತೆ ಅವ್ರಿಗೆ. ನೀವು ಸ್ಪರ್ಶದಲ್ಲಿರ್ತಕ್ಕಂಥ ಸ್ಪರ್ಶ ಸುಖ ಅನ್ನೋದೇ ಬರುತ್ತೆ ಒಂದು ಟಾಪಿಕ್ಕು. ಸ್ಪರ್ಶದಲ್ಲಿ ಅಷ್ಟು ಅದ್ಭುತವಾದ ಶಕ್ತಿ ಇರುತ್ತೆ. ನೆಗೆಟಿವ್ನು ತೊಗೊಬೋದು, ಪಾಸಿಟಿವ್ನು ಕೊಡ್ಬೋದು, ಅಥವಾ ಪಾಸಿಟಿವ್ನು ತೊಗೊಬೋದು. ಹಾಗೆ ಮಕ್ಕಳಿಗೆ ನೀವು ಮಾಡಿದ್ದೇ ಆದರೆ ಮಕ್ಕಳೆಷ್ಟು ಚೆನ್ನಾಗಿರ್ತಾರೆ. ಯಾರೂ ಮಾಡಲ್ಲ. ನೀವು ಬೈತೀರಾ, ಯಾಕೆ ಬೈತೀರಾ ಮಕ್ಕಳನ್ನ? ಮಕ್ಕಳು ಯಾರು? ಫಸ್ಟ್ ಆಫ್ ಆಲ್ ನಮ್ಮದೇ ರಕ್ತದಿಂದ ಬಂದಿರತಕ್ಕಂಥ ಮಕ್ಕಳು, ನಾವೇ ಜನ್ಮ ಕೊಟ್ಟಿರ್ತಕ್ಕಂಥ ಮಕ್ಕಳು. ಬೈಯೋ ಅಧಿಕಾರ ನಮಗಿಲ್ಲ. ತಪ್ಪು ಮಾಡಿದ್ರೂ ನೀವು ಹೇಳೋ ಟೋನ್ ಇರುತ್ತಲ್ಲ, ಧ್ವನಿ, ಆ ತರಂಗಗಳು, ಆ ಶಬ್ದ, ಅದನ್ನು ನೀವು ಬದಲಾಯಿಸಿ ನೋಡಿ. ನಿಮ್ಮ ಮಕ್ಕಳು ತಪ್ಪು ಮಾಡ್ತಾಯಿದ್ರೆ ಆ ರೀತಿ ಒಂದು ವಿಚಾರದಲ್ಲಿ ಹೇಳಿ ನೋಡಿ, ಮಕ್ಕಳು ಎಷ್ಟು ಚೆನ್ನಾಗಿ ಆಗ್ಬಿಡ್ತಾರೆ. ನಮ್ಮಲ್ಲಿ ಬೈಯೋ ಬದಲು ಏನು ಮಾಡಬೇಕು? ಸಹಜವಾಗಿ ಅವರಿಗೆ ಅರ್ಥ ಆಗೋ ರೀತಿಯಲ್ಲಿ ಆ ಪದ ಬಳಕೆಗಳು, ನೀವು ಅವ್ರು ಏನು ತಪ್ಪು ಮಾಡಿದ್ರೆ ಅದನ್ನು ಬಳಸ್ದೇನೆ ಅವ್ರ ಹತ್ರ ಮಾತಾಡಬೇಕು. ಅದು ನಮಗೆ ಗೊತ್ತೇ ಇಲ್ಲ ಅನ್ನೋ ಥರ ಇರಬೇಕು. ನಾವು ಏನು ತಂದೆ ತಾಯಿ ಏನು ತಪ್ಪು ಮಾಡ್ತಾರೆ ಗೊತ್ತಾ, ಅದನ್ನು ತೋರಿಸಿ ಹೇಳ್ತಾ ಇರ್ತಾರೆ. ಯಾವುದು ತಪ್ಪು ಮಾಡಿರ್ತಾರೋ ಅದನ್ನು ಒತ್ತಿ ಹೇಳಿ ಅದು ಮಾಡಬೇಡ ಅಂತ ಹೇಳ್ತಾರೆ. ನೀನು TV ನೋಡಬೇಡ, ನಿನ್ನ ಮೊಬೈಲ್ ನೋಡಬೇಡ, ಫ್ರೆಂಡ್ಸ್ ಜೊತೆ ಮಾತಾಡಬೇಡ, ನಿನ್ನ ಮಾರ್ಕ್ಸ್ ನೋಡಿ ಎಷ್ಟು ತೊಗೊಂಡಿದೆ, ಟೀಚರ್ ನೋಡಿ ಹೆಂಗೆ ಬೈದಿದೆ, ಪೇರೆಂಟ್ಸ್ ಮೀಟಿಂಗ್ ಹೋದರೆ ನೀನು ಹಂಗೆ ಬೈತಾರೆ, ಹಿಂಗೆ ಬೈತಾರೆ, ನೀನು ಸರಿ ಇಲ್ಲ, ನೀನು ಉದ್ಧಾರ ಆಗಲ್ಲ, ನೀನು ನಾಶ ಆಗ್ತೀಯ, ನೀನು ಮುಂದಕ್ಕೆ ಹೋಗೋದೇ ಇಲ್ಲ, ನೀನು ನನ್ನ ಮಾತು ಕೇಳಿಲ್ಲ ಅಂದರೆ ನೀನು ಬದುಕೇ ಇಲ್ಲ ನಿನಗೆ. ಎಂತೆಂಥ ಇದೆಲ್ಲ ಬೇಕಾ? ಆಯಿತು, ನಾವು ನಮ್ಮ ಮಕ್ಕಳಿಗೆ ಅಂತ ಇದ್ದೀವಿ, ನಮಗೆ ನಮ್ಮ ತಂದೆ ತಾಯಿ ಇಂದಿದ್ದು ಇವತ್ತು ನಾವು ಈ ಥರ ಬದುಕ್ತಾ ಇದ್ವಾ? ನಮ್ಮಲ್ಲಿರೋ ಶಕ್ತಿ ಆಚೆ ಬರ್ತಿತ್ತಾ? ನಾವು ಇಷ್ಟು ತಿಂಗಳಿಗೊಂದು 50,000 ಲಕ್ಷನ ಸಂಪಾದನೆ ಮಾಡ್ತಿದ್ವಾ? ಹಂಗಂದಿದ್ದಿದ್ರೆ ಅಂದಿದ್ರು ಆಯಿತು, ನಮ್ಗೆ ಅದು ನೋವಿದೆ.
ನಮ್ಮ ತಂದೆ ತಾಯಿ ಆ ರೀತಿ ಅಂದಿದ್ರೆ ನಮಗೆ ನೋವಿರುತ್ತೆ. ಬೈದಿರೋದು, ಹೊಡೆದಿರೋದು, ಈ ಥರ ಏನೋ ಶಾಪ ಹಾಕಿರೋದು ಎಲ್ಲ ಇರುತ್ತೆ. ಬದುಕು ತೋರಿಸ್ಬೇಕು ಅನ್ನೋ ಒಂದೊಂದು ಸಲ ಛಲ ಬಂದಿರುತ್ತೆ. ಕೆಲವ್ರಿಗೆ ಆಗಿರುತ್ತೆ, ಕೆಲವರು ಅದು ಖಿನ್ನತೆಯಿಂದ ಬಳಲ್ತಾ ಇರ್ತಾರೆ, ಏನೂ ಮಾಡೋಕ್ಕೆ. ಅದನ್ನೇ ನಾವು ಇವತ್ತು ನಮ್ಮ ಮಕ್ಕಳ ಮೇಲೆ ಪ್ರಯೋಗ ಮಾಡಿದ್ರೆ ಕಲ್ತಿದ್ದೇನು? ಅದಕ್ಕೆ ರಾಮರಕ್ಷಾ ಸ್ತೋತ್ರವನ್ನು ಕಲಿತು ನಿಮ್ಮ ಮಕ್ಕಳಿಗೆ ಯಾವ ಸ್ಪರ್ಶ ಕೊಡಬೇಕು, ಯಾವ ಅಂಗವನ್ನು ಮುಟ್ಟಬೇಕು, ಯಾವ ರೀತಿ ಅವರಿಗೆ ಮಾತಾಡಿಸಬೇಕು, ರಾತ್ರಿ ಮಲಗೋಕ್ಕಿಂತ ಮುಂಚೆನ, ಬೆಳಗ್ಗೆ ಹೋಗುವಾಗ, ಶಾಲೆಗೆ ಹೋಗುವಾಗನ, ಅಥವಾ ಊಟ ಮಾಡುವಾಗನ, ಅಥವಾ ಸುಮ್ಮನೆ ಈ ಥರ ಕೂತ್ಕೊಂಡು ಪಕ್ಕದಲ್ಲಿರುವಾಗ್ಲನ, ಮಕ್ಕಳು ಆಟ ಆಡಿ ದಣಿದು ಬಂದಿರ್ತಾರೆ, ಆವಾಗ ಆ ಮಕ್ಕಳನ್ನ ಇಟ್ಕೊಂಡು ಏನಂತ ಹೇಳಬೇಕು ನೀವು, ಇದೆಲ್ಲವನ್ನು ನಾವು ಅಲ್ಲಿ ಕಲಿಸ್ಕೊಡ್ತೀವಿ ಪೇರೆಂಟಿಂಗ್ ವರ್ಕ್ಶಾಪಲ್ಲಿ ಮತ್ತು ರಾಮರಕ್ಷಾ ಸ್ತೋತ್ರ ಕಲಿಸುವಾಗ. ಥ್ಯಾಂಕ್ ಯು. ಸೊ ಈ ರಾಮರಕ್ಷಾ ಸ್ತೋತ್ರ ಯಾಕೆ ಬಂತು, ಹೇಗೆ ಬಂತು, ಅದ್ರ ಬಗ್ಗೆ ಮಾತಾಡ್ತಾ ಇದ್ರಿ. ಈಗ ರಾಮರಕ್ಷಾ ಸ್ತೋತ್ರ ಹೇಗಿರುತ್ತೆ ಅಂತ ಹೇಳ್ಬೋದಾ? ಒಂದೇ ಹೇಳ್ತೀವಿ ಅದರಲ್ಲಿ. ರಾಮಾಯ ರಾಮಭದ್ರಾಯ ಅಂತ ಬರುತ್ತೆ. ಅದು ಒಂದು ಲೈನ್ ಹೇಳ್ತೀವಿ ನಾವು. ರಾಮಾಯ ರಾಮಭದ್ರಾಯ ರಾಮಚಂದ್ರಾಯ ವೇದಸೇ ರಘುನಾಥಾಯ ನಾಥಾಯ ಸೀತಾಪತಯೇ ನಮಃ ಅಂತ ಬರ್ತಕ್ಕಂಥದ್ದು. ಈ ನಾಮಗಳನ್ನು ನಾವು ಪ್ರತಿನಿತ್ಯ ಮಕ್ಕಳ ಕೈನಲ್ಲಿ ಹೇಳಿಸಿದ್ರೆ ಮಕ್ಕಳಲ್ಲಿ ಎಷ್ಟು ಬದಲಾವಣೆ ಬರುತ್ತೆ ಅಂತಂದರೆ, ರಾಮ ಅಂತ ದಶರಥ ಕರೀತಾನೆ, ಆಯಿತಾ? ಕೌಸಲ್ಯ ರಾಮಚಂದ್ರ ಅಂತ ಕರೀತಾರೆ. ಓಹೋ, ಸಾರಿ, ರಾಮಭದ್ರ ಅಂತ ಕರೀತಾರೆ. ಕೈಕೆ ರಾಮಚಂದ್ರ ಅಂತ ಕರೀತಾರೆ. ವೇದಸೆ ಅಂತ ಋಷಿಮುನಿಗಳು ಕರೀತಾರೆ ರಾಮನನ್ನು. ನಾಥ ಅಂತ ಸೀತಾಮಾತ ಕರೀತಾರೆ. ಇದನ್ನು ನಾವು ಪದೇ ಪದೇ ನಾಥಾಯ ಸೀತಾಪದಯೇ ನಮಃ. ಅಲ್ಲಿ ನಾಥ ಹೇಳ್ಬೇಕು. ನಾಥ ಹೇಳಿದ್ರೆ ನಾಥ ಅಂದರೆ ಸ್ಮೆಲ್. ರಘುನಾಥ. ಅದಕ್ಕೆ ಅರ್ಥ ಸಮೇತ ಕಲ್ತ್ಕೊಂಡಾಗ ಈಗ ನಾವು ಅಲ್ಲಿ ನಾಥ ಅಂತ ಬಳಸ್ಬಿಟ್ರೆ ತಪ್ಪಾಗುತ್ತೆ. ಮನೆಯಲ್ಲಿ ವಾತಾವರಣ ಅದೇ ಥರ ಇರುತ್ತೆ. ನಾಥ ಅಂದರೆ ಒಂದು ಸ್ಥಾನ, ಒಂದು ಸ್ವಾಮಿ, ಒಂದು ಸ್ಥಿರತ್ವ, ಒಂದು ಅಧಿಕಾರದಲ್ಲಿರ್ತಕ್ಕಂಥವ್ರು, ಗೌರವದಲ್ಲಿರ್ತಕ್ಕಂಥವ್ರು. ನೀವು ನಾಥ ಅಂದರೆ ಸೊ ಇಷ್ಟೇ ಶ್ಲೋಕನ ಎಷ್ಟೊತ್ತಿ ಹೇಳ್ಕೊಬೇಕು ಮ್ಯಾಮ್? ನಿಮಗೆ ಯಾವಾಗ ಬೇಜಾರಾಗುತ್ತೋ ಅಥವಾ ಮಕ್ಕಳು ಯಾವಾಗ ಚೇಷ್ಟೆ ಮಾಡ್ತಿರ್ತಾರೋ ಅವಾಗ ಮಕ್ಕಳ ಹಣೆಯನ್ನು ಮೇಲೆ ಕೈ ಇಟ್ಟು ನೀವು ಹೇಳ್ಬೋದು ಈ ಸ್ತೋತ್ರವನ್ನು. ಇಷ್ಟೇ ಸಾಕು. ಅದಕ್ಕಿಂತ ಮುಂಚೆ ನಾವು ಹೇಳಿದ್ವಲ್ಲ, ಅಂಗಗಳದ್ದು ಬಗ್ಗೆ ಇರುತ್ತೆ ಅದರಲ್ಲಿ, ಅದನ್ನು ನಾವು ತರಗತಿನಲ್ಲಿ ಹೇಳ್ತೀವಿ. ಅದನ್ನು ನೀವು ಟಚ್ ಮಾಡಿ ಹೇಳಬೇಕು. ಅದರಲ್ಲಿ 5 ಶ್ಲೋಕ ಇರುತ್ತೆ, 5.5 ಶ್ಲೋಕ ಇರುತ್ತೆ. ಅಂಗಗಳನ್ನು ಟಚ್ ಮಾಡಿ ಅದಷ್ಟೇ ಹೇಳಿದ್ರು ಸಾಕು. 40 ಶ್ಲೋಕಗಳಿರು 38 ಶ್ಲೋಕಗಳಿಂದ 40 ಇರುತ್ತೆ ಅದರಲ್ಲಿ 5.5 ಶ್ಲೋಕನೇ ಅಂಗಗಳ ರಕ್ಷಣೆ. ರಾಮರಕ್ಷಾ ಸ್ತೋತ್ರ ಇವಾಗ ಏನು ಇದನ್ನು ಕೇಳಿ ಗೂಗಲಲ್ಲಿ ಇರುತ್ತಲ್ಲ, ಅದನ್ನು ನೋಡಿ ಅವ್ರು ಹಾಗೆ ರ್ಯಾಂಡಮ್ ಆಗಿ ಶುರು ಮಾಡ್ಬೋದಾ ಅಥವಾ ಅದು ದೀಕ್ಷೆನಲ್ಲೇ ಮಾಡಬೇಕಾ? ಮಾಡಿದರೆ ಒಳ್ಳೇದು. ಯಾಕಂದರೆ ಅರ್ಥ ತಿಳ್ಕೊತಾರೆ, ಯಾಕೆ ಅನ್ನೋದು ಅರ್ಥ ತಿಳ್ಕೊಳ್ತಾರೆ. ಈಗ ಅಲ್ಲಿ ಬರ್ತಕ್ಕಂಥ ನಾವು ಹಂಗೆ ಹೇಳ್ಬಿಟ್ಟು ಅದು ಸಂಸ್ಕೃತದಲ್ಲಿರ್ತಕ್ಕಂಥದ್ದು. ಆ ನಾಮಗಳಿಗೆ ಅರ್ಥ ಏನು, ನಮ್ಮ ದೇಹದ ಅಂಗಗಳ ಹೆಸರು ಸಂಸ್ಕೃತದಲ್ಲಿದ್ದಾಗ ನಮಗೆಲ್ಲ ಗೊತ್ತಿರುತ್ತೆ ಕೆಲವೊಂದು. ಮತ್ತೆ ಸರ್ಚ್ ಮಾಡ್ತೀವಿ, ಆಯ್ತು ತಿಳ್ಕೊಳ್ತೀವಿ. ನಮಗೆ ಒಳಗಡೆಯಿಂದ ಶಕ್ತಿ ಬರಲ್ಲ. ಶಕ್ತಿ ಬರಬೇಕಂದ್ರೆ ನೀವು ಪ್ರಾಕ್ಟೀಸ್ ಮಾಡಿ 1 ವರ್ಷ 2 ವರ್ಷ 3 ವರ್ಷ ಆವಾಗ ಶಕ್ತಿ ಬಂದಾಗ ನೀವು ಕೊಟ್ಟಾಗ ಮಕ್ಕಳಿಗೆ ಒಳ್ಳೇದಾಗುತ್ತೆ. ನೀವು ಸುಮ್ಮನೆ ನೀವು ಎಲ್ಲೋ ಯೋಚನೆ ಮಾಡ್ಕೊಂಡು ನಾನು ಹಿಂಗೆ ಮುಟ್ಬಿಟ್ಟು ನಾನು ಹೇಳ್ಬಿಡ್ತೀನಿ ಶ್ಲೋಕನ ಅಥವಾ ಯೂಟ್ಯೂಬಲ್ಲೋ ಇನ್ನೊಂದರಲ್ಲೋ ಆಡಿ ಹಾಕಿ ನಾನು ಕೇಳಿಸ್ಕೊಂಡ್ಬಿಡ್ತೀನಿ ಅಂತಂದರೆ ಒಂದು ಮಟ್ಟಿಗೆ ಬರುತ್ತೆ ಅಷ್ಟೇ. ಸಂಪೂರ್ಣವಾದ ಶಕ್ತಿ ನಿಮಗೆ ಆ ಎನರ್ಜಿನ ನೀವು ಪಾಸ್ ಮಾಡಬೇಕು, ಒಳ್ಳೇದು ಮಾಡ್ಕೊಬೇಕು, ಸಮಸ್ಯೆನ ಪರಿಹರಿಸ್ಕೊಳ್ಬೇಕು ಅಂದರೆ ನೀವು ಕಲಿತು ಅರ್ಥ ತಿಳ್ಕೊಂಡು ನೀವು ಆ ಶಕ್ತಿಯನ್ನು ಪಡ್ಕೊಂಡು ಒಳಗಡೆಗೆ ನೀವು ಕೊಟ್ಟರೆ ಖಂಡಿತ ಕುಟುಂಬದಲ್ಲಿ ಸಾಮರಸ್ಯ, ಅನ್ಯೋನ್ಯತೆ ಅನ್ನೋದು, ಮಕ್ಕಳ ಏಳಿಗೆ ಅನ್ನೋದು ಅದ್ಭುತವಾಗಿರ್ತಕ್ಕಂಥದ್ದು. ಕಲಿಬೇಕು ಎಲ್ಲರೂ. ಮಕ್ಕಳಾದರೂ ಕಲೀಲಿ, ತಂದೆ ತಾಯಿನಾದರೂ ಕಲೀಲಿ, ಯಾರೋ ಒಟ್ಟಿನಲ್ಲಿ ಕುಟುಂಬದಲ್ಲಿ ಒಬ್ಬರು ಕಲೀಲೇಬೇಕು. ಯಾವುದು ಕಡಿಮೆ ಅಂದಾಜು ಹಾಕಬಾರ್ದು. ಆಮೇಲೆ ಅಂತರ್ಮನದಲ್ಲಿ ಅಷ್ಟು ಅದ್ಭುತವಾದ ಶಕ್ತಿ ಇದೆ. ನೀವು ಎಲ್ಲಿ ಕೂತು ಯಾರು ಬೇಕಾದ್ರೂ ಅದನ್ನು ಪರೀಕ್ಷಿಸ್ಕೊಳ್ಬೋದು. ಆನ್ಲೈನಲ್ಲಿ ಕೂತ್ಕೊಂಡು ನೀವು ಒಂದು ಹುಣ್ಣಿಮೆ ಧ್ಯಾನವನ್ನು ತೊಗೊಳ್ಳಿ, ಒಂದು ಈ ಥರದೊಂದು ರಾಮರಕ್ಷಾ ಸ್ತೋತ್ರನೋ ಆದಿತ್ಯ ಹೃದಯಂ ತೊಗೊಳ್ಳಿ. ಧ್ಯಾನದಲ್ಲಿ ಅವ್ರಿಗೆ ಆಗೋ ಅದ್ಭುತ ಆನಂದ ಅನುಭವಗಳು ಹೇಳೋಕ್ಕಾಗಲ್ಲ. ಒಂದು ಸಲ ಅಂತರ್ಮನಕ್ಕೆ ಎಂಟರ್ ಕೊಡಬೇಕು, ಒಳಗಡೆ ಸ್ಟೆಪ್ ಇಡಬೇಕು. ಎಂದೇ ಕೂತ್ಕೊಂಡು ಮಾತಾಡೋದು ಖಂಡಿತ ಏನೂ ಅಲ್ಲ. ಅಂತರ್ಮನ ಅಂತ ಯಾಕೆ ಹೆಸರಿಟ್ಟಿದ್ದೀವಿ ಅಂತಲೂ ಹೇಳ್ತೀವಿ. ಯಾಕೆ? ಒಳಗಡೆ ಶಕ್ತಿ, ಅದು ಇನ್ನರ್ ವಾಯ್ಸ್ ಇರ್ಬೋದು, ಇನ್ನರ್ ಎನರ್ಜಿ ಇರ್ಬೋದು, ಇನ್ನರ್ ಪೊಟೆನ್ಷಿಯಲ್ ಇರ್ಬೋದು, ಅದು ಅವ್ರದ್ದೇ ಆಗಿರುತ್ತೆ. ನಿನ್ನ ಒಳಗಡೆ ಇರತಕ್ಕಂಥ ಶಕ್ತಿಯನ್ನು ನೀವು ನೋಡ್ತಾ ಇಲ್ಲ, ನಾವು ತೋರಿಸ್ತೀವಿ ನೋಡಿ ಅಂತ ಅಂತರ್ಮನಕ್ಕೆ ಬರಬೇಕೆಲ್ಲರೂ. ಅಂತರ್ಮನ ಅಂತ ನಿನ್ನ ಒಳ ಮನಸ್ಸದು. ಸೊ ಅದನ್ನು ನೀವು ನೋಡ್ತಾ ಇಲ್ಲ, ಅಂತರ್ಮನಕ್ಕೆ ಬಂದಾಗ ನಾವು ತೋರಿಸ್ತೀವಿ, ಅದು ನೀವೇ ಆಗಿರ್ತೀರ. ಸಬ್ಕಾನ್ಷಿಯಸ್ ಮೈಂಡನ್ನೇ ನೀವು ಮಾತಾಡಿಸ್ತಾ ಇರೋದಲ್ಲಿ. ಹೌದು, ನಿಮ್ಮ ಒಳ ಶಕ್ತಿ ನೀವೇನು ಅನ್ಕೋತೀರ ಅದು ಆಗ್ತೀರಾ. ಹೆಂಗೆ ಅದನ್ನೇ ನಾವು ತೋರಿಸ್ತೀವಿ. ನೀವು ಇದು ಅಂದ್ಕೊಳ್ಳಿ, ಇದು ಮಾಡಿ, ಸಿಂಪಲಾಗಿ ಹೇಳ್ಕೊಡ್ತೀವಿ. ನಾವು ಜಾಸ್ತಿ ರಾಡಿ ಮಾಡಲ್ಲ, ಕನ್ಫ್ಯೂಷನ್ ಮಾಡೋಕ್ಕಲ್ಲ, ಭಯ ಇಡಿಸೋದಿಲ್ಲ, ಅಥವಾ ಏನೋ ದುಡ್ಡು ಖರ್ಚು ಮಾಡಿಸೋದಿಲ್ಲ. ನೀವು ಒನ್ಸ್ ಎಂಟರ್ ಕೊಟ್ಟು ಒಳಗಡೆ ಬಂದು ನೀವು ನೋಡಿ ಆ ಶಕ್ತಿನ ಪಡ್ಕೊಳ್ಳಿ. ನಿಮ್ಗೆ ಇಷ್ಟ ಆದರೆ ಮುಂದುವರಿಸಿ, ಇಲ್ಲಾಂದರೆ ಬಿಟ್ಟು ಹಾಕಿ.
ಯಾವುದೊಂದು ನೀವು ನಂಬಿದ್ರೆ ತಾನೇ ಏನಾದರೂ ಎಕ್ಸ್ಪೀರಿಯೆನ್ಸ್ ಮಾಡೋಕ್ಕಾಗೋದು. ಎಷ್ಟೊಂದು ಜನ ಎಕ್ಸ್ಪೀರಿಯೆನ್ಸ್ ಅನುಭವ ಪಡ್ಕೊಂಡ್ಮೇಲೆ ಅದಾದಮೇಲೆ ನೋಡ್ತೀನಿ ಅಂದರೆ ಹೆಂಗೆ ಈಗ ಕಾರು ಓಡಿಸ್ಬೇಕು ಅಂತ ನೀವು ಅಂದ್ಕೊಂಡ್ರೆ ಕಾರು ಓಡಿಸ್ಬಿಟ್ಟು ನೀವು ನಂಬ್ತೀರಾ, ನಂಬಿಬಿಟ್ಟು ಕಾರು ಓಡಿಸ್ತೀನಿ ಅಂತ ನಂಬಿ ನೀವು ಕಾರು ಓಡ್ಸೋಕೆ ಹೋಗ್ತೀರ. ಮಕ್ಕಳು 10th ಪಾಸ್ ಮಾಡ್ತಾರೆ, PU ಮಾಡ್ತಾರೆ, ಡಿಗ್ರಿ ಮಾಡ್ತಾರೆ ಅಂತ ನಂಬಿಬಿಟ್ಟು ಸ್ಕೂಲಿಗೆ ಕಳಿಸ್ತೀವ, ಅವ್ರು ಪಾಸ್ ಆದಮೇಲೆ ನೀವು ನಂಬ್ತೀರ. ಹಾಗಿರುತ್ತೆ ಈ ಪ್ರಶ್ನೆ. ನಾನು ಆದಮೇಲೆ ನಂಬ್ತೀನಿ ಅಂತಂದರೆ ತಪ್ಪಲ್ವಾ? ನಂಬಬೇಕು, ಫಸ್ಟ್ ನೋಡಬೇಕು. ಎಲ್ಲವನ್ನ ನಂಬಿಕೆಯಿಂದನೇ ಮಾಡೋಕ್ಕೆ ಹೋಗೋದು. ಆದರೆ ಆವಾಗಲೇ ಹೇಳ್ದಂಗೆ ಅವರವರ ಭಾವ, ಅವರವರ ಒಂದು ಶಕ್ತಿ ಹೆಂಗಿರುತ್ತೋ ಅಲ್ಲಿ ಕನೆಕ್ಟ್ ಮಾಡಿಸುತ್ತೆ ಅದು. ಇಲ್ಲ, ಸರೆಂಡರ್ ಅಟ್ಲೀಸ್ಟ್ ಸ್ಟೇ ಕ್ಯೂರಿಯಸ್. ಹೌದು, ಕುತೂಹಲದಿಂದ ಅಟ್ಲೀಸ್ಟ್ ಒಂದು ಕೈ ನೋಡ್ಬೋದು. ಹೌದು. ಅಂತರ್ಮನಕ್ಕೆ ಯಾವುದಾದ್ರು ಒಂದು ಹುಣ್ಣಿಮೆ ಧ್ಯಾನ ಭಾಗವಹಿಸಲಿ ಎಲ್ಲರೂ, ಆಮೇಲೆ ಮಿಕ್ಕಿದ್ದು ಅವ್ರಿಗೆ ಬೇಕು ಅಂದರೆ ಪಡ್ಕೊಳ್ಳಿ ಅಂತ ಹೇಳ್ತೀವಿ ನಾವು. ಯಾಕಂದರೆ ಯಾವುದಾದ್ರೂ ಚಿಕ್ಕದರಲ್ಲಿ ಗಮನ ಹರಿಸಿ ಅವ್ರ ಕುತೂಹಲಕ್ಕಾದರೂ ಬರಲಿ, ಆಮೇಲೆ ಅವರು ಅದರ ಅನುಭವನ ಪಡ್ಕೊಂಡ್ಮೇಲೆ ಮಿಕ್ಕಿದ್ದ ನೋಡಲಿ. ಸೊ ಈ ರಾಮರಕ್ಷಾ ಸ್ತೋತ್ರ ಡೌಟ್ಸ್ ಇರೋದು ಮಕ್ಕಳಲ್ಲಿ ಅದು ವಿಲ್ ಪವರು ಮತ್ತು ಕ್ಲಾರಿಟಿ ಇಂಪ್ರೂವ್ ಮಾಡುತ್ತಾ? ಅಪಘಾತಗಳನ್ನು ತಡೆಯುತ್ತೆ, ಭಯವನ್ನು ತಡೆಯುತ್ತೆ, ಸ್ವಚ್ಛಂದದಿಂದ ಏನೆಲ್ಲ ಕಲಿತಾರಲ್ವ ಅದನ್ನು ಕಡಿಮೆ ಮಾಡುತ್ತೆ. ಆಮೇಲೆ ಓದಿನಲ್ಲಿ, ವಿದ್ಯಾಭ್ಯಾಸದಲ್ಲಿ ಎಡರು ತೊಡರು ಅಂತ ಹೇಳ್ತೀವಿ, ಅಡ್ಡಿ ಆತಂಕಗಳು, ಓದೋಕ್ಕಾಗಲ್ಲ, ನಿದ್ದೆ ಬರುತ್ತೆ, ಮಂಪರು, ಏಕಾಗ್ರತೆ ಇಲ್ಲ, ಇದೆಲ್ಲವನ್ನು ಕಂಟ್ರೋಲ್ ಮಾಡಿಸುತ್ತೆ. ಆಮೇಲೆ ಎಲ್ಲೋ ಬಿದ್ದು ಎದ್ದು ಮಾಡ್ತಾರೆ, ಆಟ ಆಡಬೇಕಾದ್ರೆ, ಸ್ಪೋರ್ಟ್ಸಲ್ಲಿ ಇರಬೇಕಾದ್ರೆ, ಓಡ್ತಾ ಇರಬೇಕಾದ್ರೆ, ಅಥವಾ ಯಾರೋ ಬಂದು ಏನಂತಾರೆ ಅದನ್ನು ಬುಲ್ಲಿ ಎಳಿತಾರೆ, ಅದೆಲ್ಲ ಕಡಿಮೆ ಆಗುತ್ತೆ. ಆ ಥರದ್ದು ಯಾವ ಮಕ್ಕಳ ತಂಟೆಗೆ ಬರೋದಿಲ್ಲ. ಸೊ ಅಮ್ಮ ಮಾಡಬೇಕಾ ಅಥವಾ ಮಕ್ಕಳೇ ಹೇಳ್ಕೊಳ್ಬೇಕಾ? ಅಮ್ಮ ಮಾಡಿದ್ರೆ ಮಕ್ಕಳು ಕಲಿಯಲ್ಲ ಅಂತ ಹೇಳ್ತಾರಲ್ಲ, ಮಕ್ಕಳಿಗೆ ಟೈಮ್ ಇಲ್ಲ, ಏನೋ ವಿದ್ಯೆ ಎಕ್ಸಾಮು ಅಂತ ಮಕ್ಕಳನ್ನ ದೂರ ಇಟ್ಬಿಡ್ತಾರೆ ತಂದೆ ತಾಯಿ. ನಮ್ಗನ್ಸುತ್ತೆ ಮಕ್ಕಳು ಕಲಿಬೇಕು, ಅಮ್ಮನೂ ಕಲಿಬೇಕು. ಯಾಕಂದರೆ ಅಮ್ಮ ಸ್ವತಃ ಅವ್ರಿಗೆ ರಕ್ಷಣೆ ಮಾಡ್ಕೊಳ್ಬೇಕು. ರಕ್ಷಣೆ ಮಾಡ್ಕೊಳ್ಳೋಷ್ಟೊತ್ತಿಗೆ ಟೈಮ್ ತುಂಬ ತಗೊಳ್ತೇವೆ, 1 ವರ್ಷ 2 ವರ್ಷ ಆ ಥರ ಮಾಡ್ಕೊಳ್ತಾರೆ. ನಿಮಗೆ ಒಳಗಡೆ ಶಕ್ತಿ ತಂದು ನೀವು ಬೇಕಾದ್ರೆ ಮಕ್ಕಳಿಗೆ ಮಾಡಬಹುದು, ಇಲ್ಲ ಅಂತಲ್ಲ. ನೀವು ಮಕ್ಕಳಿಗೆ ಸ್ವತಃ ಕಲಿಸ್ಬಿಟ್ರೆ ನಾವು ಎನರ್ಜಿ ಅವ್ರಿಗೆ ಕೊಟ್ಟಿರ್ತೀವಿ. ನೀವು ಎಫರ್ಟ್ ಹಾಕೋ ಅವಶ್ಯಕತೆ ಇಲ್ಲ, ಅವರಿಂದ ಓಡೋ ಅವಶ್ಯಕತೆ ಇಲ್ಲ. ಯಾರಿಗೆ ಎನರ್ಜಿ ಬೇಕು, ಶಕ್ತಿ ಬೇಕು, ಮುಂದೆ ಒಳ್ಳೇದಾಗಬೇಕು, ಚೆನ್ನಾಗಿ ಉದ್ಧಾರ ಆಗಬೇಕು, ಏನೋ ಏಳಿಗೆ ಆಗಬೇಕು, ಏನೋ ಗಳಿಸ್ಬೇಕು, ಯಾವ ತಾಪತ್ರಯಗಳು ಬೇಡ ನಮಗೆ, ಎಲ್ಲದರಲ್ಲೂ ವಿನ್ ಆಗಬೇಕು, ಎಲ್ಲದಕ್ಕಿಂತ ಮುಖ್ಯವಾಗಿ ನಾನು ಶಾಂತವಾಗಿರಬೇಕು ಅಂತ ಬಯಸ್ತಾರೋ ಅವರೆಲ್ಲರೂ ಅದನ್ನು ತಗೊಳ್ಳೇಬೇಕು. ಕೆಟ್ಟ ಕನಸನ್ನು ತೊಡೆಯುತ್ತೆ, ಇದು ದೂರ ಮಾಡುತ್ತೆ. ಆಮೇಲೆ ತೊದಲು ನಾಲಿಗೆ ಇದ್ದರೆ ಕಡಿಮೆ ಮಾಡುತ್ತೆ. ವಿದ್ಯಾಭ್ಯಾಸದಲ್ಲಿ ಏನೇ ತೊಂದರೆ ಇದ್ದರೂ ಕಡಿಮೆ ಮಾಡುತ್ತೆ. ಅದು ಒಂದು ರಕ್ಷಾ ಕವಚ. ಆ ತಾಯಿತ ರೂಪದಲ್ಲಿ ಅದು ಎನರ್ಜೈಸ್ ಮಾಡಿ ಆ ತಾಯಿತನ ಕಟ್ಕೊಂಡ್ರೆ ರಾಮರಕ್ಷಾ ಸ್ತೋತ್ರದ್ದು ಎಷ್ಟು ಕಾಪಾಡುತ್ತೆ ಅದು. ಹೌದು, ಗರ್ಭದಲ್ಲಿರ್ತಕ್ಕಂಥ ಅಂದರೆ ಗರ್ಭ ಧರಿಸಿರ್ತಕ್ಕಂಥ ತಾಯಿನೂ ಅದನ್ನು ಮಾಡ್ಕೊಳ್ಬೋದು. ಅಥವಾ ಹುಟ್ಟಿದ ಮಕ್ಕಳು, ಅವಾಗ ತಾನೇ ಹುಟ್ಟಿದ ಮಕ್ಕಳಿಗೆ ಏನೋ ದೃಷ್ಟಿಗಳು ತುಂಬ ಆಗ್ತಾ ಇರುತ್ತೆ. ಆಮೇಲೆ ಇತ್ತೀಚೆಗಂತೂ ದೃಷ್ಟಿ ಅನ್ನೋದು ತುಂಬ ದೊಡ್ಡ ನಕಾರಾತ್ಮಕ ಶಕ್ತಿಗಳು, ದೃಷ್ಟಿ ಅನ್ನೋದು ತುಂಬ ಮಾತಾಡ್ತಾರೆ ಎಲ್ಲರೂ. ಅದೆಲ್ಲದಕ್ಕೂ ಲಲಿತಾ ಸಹಸ್ರನಾಮದಲ್ಲೂ ಇದೆ, ಕಾಲಭೈರವ ಅಷ್ಟಕಮಲ್ಲಿದೆ, ಆಮೇಲೆ ಇದು ರಾಮರಕ್ಷಾ ಸ್ತೋತ್ರದಲ್ಲಿದೆ. ನಾವು ಅದಕ್ಕೆ ಸಂಬಂಧಪಟ್ಟಂತಹ ಸ್ತೋತ್ರಗಳನ್ನು ಹೇಳ್ಕೊಡುವಾಗ ಅದ್ರ ವಿಚಾರವನ್ನು ಹೇಳ್ತೀವಿ. ಯಾತಕ್ಕೆ, ಇದು ಎಲ್ಲಿಂದ ಬಂತು, ನೀವು ಹೆಂಗೆ ನೋಡ್ಕೊಬೇಕು, ಅದು ಬರುತ್ತಾ, ಅದು ಹೋಗುತ್ತಾ, ಯಾರಿಂದ, ಇದೆಲ್ಲವನ್ನು ಅಲ್ಲಿ ವಿಚಾರವನ್ನು ಹೇಳ್ಕೊಡ್ತೀವಿ. ಅವರೇ ಜ್ಞಾನಿಗಳಾಗ್ಬೋದು, ಅವರೇ ಮುಂದೆ ಏನೇ ಜೀವನದಲ್ಲಿ ಬಂದ್ರೂ ಎದುರಿಸ್ಬೋದು ಅವರು. ಈ ಸ್ತೋತ್ರ, ಮಂತ್ರ, ಜಪ, ತಪ ಎಲ್ಲ ಅಧ್ಯಾತ್ಮ ಅನ್ನೋದು ಜೀವನವನ್ನು ದೊಡ್ಡ ಮಟ್ಟದಲ್ಲಿ ಬದುಕೋದಕ್ಕೆ, ಏನೇ ಕಷ್ಟ ಬಂದು ಎದುರಿಸೋದಕ್ಕೆ. ಅದು ತಕ್ಷಣ ಸಾಲ್ವ್ ಆಗಿಬಿಡುತ್ತೆ ಅಂತಲ್ಲ. ಸ್ಥೈರ್ಯ ಬರುತ್ತೆ, ಧೈರ್ಯ ಬರುತ್ತೆ, ಒಂದು ಎನರ್ಜಿ ಬರುತ್ತೆ, ನಾನು ಬದುಕಬಲ್ಲೆ. ಈಗ ನೋಡಿ, ಚಕ್ರಗಳಲ್ಲಿ ಮೂಲಾಧಾರ ವೀಕ್ ಆಗಿದ್ದರೆ ಸಾಯು ಮಾತಾಡ್ತಿರ್ತಾರೆ, ಆತ್ಮಹತ್ಯೆ ಮಾಡ್ಕೊತೀನಿ ಅಂತಾರೆ, ಸತ್ತೋಗ್ತೀನಿ ಅಂತಾರೆ, ಭಯ ಪಡ್ತಾ ಇರ್ತಾರೆ, ಖಿನ್ನತೆಯನ್ನು ಅನುಭವಿಸ್ತಾ ಇರ್ತಾರೆ, ನಂಗೆ ಜೀವನದಲ್ಲಿ ಏನೂ ಇಲ್ಲ, ಯಾರೂ ಇಲ್ಲ ಅಂತ ಯೋಚನೆ ಮಾಡ್ತಿರ್ತಾರೆ. ಆ ಮೂಲಾಧಾರ ಚಕ್ರ ಬ್ಲಾಕ್ ಆಗಿದ್ರೆ ಆ ರೀತಿ ಆಗಿರುತ್ತೆ. ಅದನ್ನು ಬ್ಯಾಲೆನ್ಸ್ ಮಾಡಬೇಕು ನಾವು. ಲಲಿತಾ ಸಹಸ್ರನಾಮದಲ್ಲಿ ಅದಿದೆ. ಇನ್ನು ನಾವು ಸ್ವಾಧಿಷ್ಠಾನಕ್ಕೆ ಹೋಗ್ಬಿಟ್ರೆ ಅಪರಾಧಿ ಭಾವಗಳು ವಿಪರೀತ ಇರುತ್ತೆ, ಪಶ್ಚಾತ್ತಾಪ ಪಡ್ತಾ ಇರ್ತಾರೆ, ಬೇರೆ ಬೇರೆ ಅಡಿಕ್ಷನ್ಸ್ ಅವ್ರಿಗೆ ಬರುತ್ತೆ. ಸೇಕ್ರಲ್ ಚಕ್ರ ತುಂಬ ವಿಚಿತ್ರವಾಗಿ ಆಡ್ತಾ ಇರ್ತಾರೆ, ಅವ್ರನ್ನ ಹಿಡಿಯೋಕ್ಕಾಗಲ್ಲ, ಅವರು ಕಂಟ್ರೋಲ್ ಮಾಡೋಕ್ಕಾಗಲ್ಲ. ಎಲ್ಲ ಸ್ಟೂಡೆಂಟ್ಸ್ಗೂ ಇದು ಕರೆಕ್ಟ್ ಆಗಬೇಕು. ಸ್ವಾಧಿಷ್ಠಾನ ಚಕ್ರ ಏನು ಕ್ಲೆನ್ಸ್ ಆಗಬೇಕು, ಹೀಲ್ ಆಗಬೇಕು. ಪ್ರತಿಯೊಬ್ಬರಿಗೂ ಚಕ್ರಗಳ ಬಗ್ಗೆ ಮಾತಾಡ್ತಾ ಇರೋದ್ರಿಂದ ಇದು ಫಸ್ಟ್ ಇರೋದು ಮೂಲಾಧಾರ, ರೂಟ್ ಚಕ್ರ, ನೆಕ್ಸ್ಟು ಸೇಕ್ರಲ್ ಇಲ್ಲ ಸ್ವಾಧಿಷ್ಠಾನ, ಮಣಿಪುರ, ಆಮೇಲೆ ಸೋಲಾರ್ ಪ್ಲೆಕ್ಸಸ್ ಹೌದು, ಅನಾಹತ, ವಿಶುದ್ಧ, ಥ್ರೋಟು, ಆಗ್ನ, ಸಹಸ್ರಾರ, ಕ್ರೌನು, ಥರ್ಡ್ ಐ.